ಸತ್ ಎಲ್ಲರಿಗೆ ನಮಸ್ಕಾರ. ಶಿಶುಪಾಲ ವಧ ಮಹಾಕಾವ್ಯದ ಪರಿಚಯ ಮಾಡಿಕೊಳ್ತಾ ಇದ್ವಿ. 4ನೇ ಸರ್ಗದ ರೈವತಕ ಪರ್ವತ ವರ್ಣನೆಯನ್ನು ಅವನು ಮಾಡುವ ಕ್ರಮ ನೋಡ್ತಾ ಇದ್ವಿ. ಅದನ್ನು ಅವನು ಕೃಷ್ಣನ ಸಾರಥಿ ದಾರುಕನ ಮೂಲಕ ಮಾಡಿಸ್ತಾ ಇದ್ದಾನೆ. ಇಷ್ಟು ಮಟ್ಟಿಗೆ ಅವನಿಗೆಲ್ಲ ಭಾರವಿಯ ಪ್ರಭಾವ, ಭಾರವಿಯ ಮೇಲ್ಪಂಕ್ತಿ ಅಂದರೆ ಭಾರವಿ ಕಿರಾತಾರ್ಜುನಿಯದ 4ನೇ ಸರ್ಗದಲ್ಲಿ ಶರದೃತುವಿನ ವರ್ಣನೆಯನ್ನು ಅರ್ಜುನನ ಮಾರ್ಗದರ್ಶಿಯಾದ ಒಬ್ಬ ಯಕ್ಷನ ಮೂಲಕವಾಗಿ ಮಾಡಿಸ್ತಾನೆ. ಅರ್ಜುನ ಇಂದ್ರಕೀಲ ಪರ್ವತಕ್ಕೆ, ಅದು ಹಿಮಾಲಯ ಶಿಖರ ಶ್ರೇಣಿಯಲ್ಲಿ ಇರುವ ಒಂದು ಪರ್ವತ, ಆ ಪರ್ವತಕ್ಕೆ ಪಾಶುಪತಾಸ್ತ್ರ ಪ್ರಾಪ್ತಿಗಾಗಿ ತಪಸ್ಸು ಮಾಡೋದಕ್ಕೆ ಹೊರಡ್ತಾನೆ. ಅವನು ಹಾಗೆ ಹೋಗಬೇಕು ಅಂತ ವ್ಯಾಸರ ಒಂದು ನಿರ್ದೇಶನ. ವ್ಯಾಸರೇ ಒಬ್ಬ ಯಕ್ಷನನ್ನು ಪರಿಚಯ ಮಾಡಿಕೊಡ್ತಾರೆ. ಅವನು ಹೋಗ್ತಾನೆ. ಆಗ ಯಕ್ಷ ದಾರಿಯಲ್ಲಿ ಶರದೃತುವಿನ ವರ್ಣನೆ ಮಾಡ್ತಾನೆ. ಅದಾದಮೇಲೆ ಕವಿಯೇ ನೇರವಾಗಿ ಶರದೃತು ವರ್ಣನೆ ಮಾಡ್ತಾನೆ. ಮತ್ತು ಹಿಮಾಲಯದ ವರ್ಣನೆಯನ್ನು ಕವಿಯೂ ಮಾಡ್ತಾನೆ. ಆಮೇಲೆ ಯಕ್ಷನೂ ಮಾಡ್ತಾನೆ. ಇವನು ಯಕ್ಷ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ವಲ್ಲ, ಹೆಂಗೋ ತರಬಹುದಾದರೂ ಕೃಷ್ಣ ಪರಿವಾರದ ಜೊತೆಯಲ್ಲಿ ಹೊರಟಿರುವ ಕಾರಣ ಅವನ ಸಾರಥಿಯಾದ ದಾರುಕನ ಬಾಯಲ್ಲಿ ಮಾಡಿಸೋಣ ಅಂತ ಮಾಡಿಸಿದ್ದಾನೆ. ಅಂದರೆ ಒಬ್ಬ ಕವಿ, ಹಿಂದಿನ ಮಹಾಕವಿಯೊಬ್ಬ ಮಾಡಿದ ಒಂದು ಕ್ರಮ, ವ್ಯವಸ್ಥೆ, ಅದು ಮುಂದಿನವರಿಗೆ ಒಂದು ಮಾರ್ಗದರ್ಶಿಯಾಗಿ ಮೇಲ್ಪಂಕ್ತಿಯಾಗಿ ಪರಿಣಮಿಸುತ್ತದೆ. ನಾನು ಭಾರವಿಯನ್ನು ಕುರಿತು ಮಾತನಾಡುವಾಗಲೇ ಹೇಳಿದ್ದೆ, ಅವನು ಮಾಡಿದ್ದನ್ನೆಲ್ಲ ಮುಂದಿನವರು ಕಣ್ಣು ಮುಚ್ಚಿಕೊಂಡು ಅದೇ ಶಿಸ್ತು, ಅದೇ ಕ್ರಮ ಅಂತ ಮಾಡಿದ್ರು. ಎ.ಕೆ. ವಾರ್ಡರ್ ಅಂತ ಒಬ್ಬರು ದೊಡ್ಡ ವಿದ್ವಾಂಸರು ಕೆನಡಾದಲ್ಲಿದ್ದರು. ಅವರು ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅಂತ ಅನೇಕ ಸಂಪುಟಗಳ ಗ್ರಂಥ ಶ್ರೇಣಿಯನ್ನು ಮಾಡಿದ್ದಾರೆ. ಅಲ್ಲಿ ಭಾರವಿಯ ಕಿರಾತಾರ್ಜುನಿಯಕ್ಕೆ ಅವರು ತುಂಬ ದೊಡ್ಡ ಬೆಲೆ ಕೊಡ್ತಾರೆ. ಅದು ಎಲ್ಲಿವರೆಗೆ ಅಂದರೆ ಕಾಳಿದಾಸನ ರಘುವಂಶ ಮಹಾಕಾವ್ಯಕ್ಕಿಂತ ಮೇಲು ಅನ್ನುವಂತೆ. ಅದು ತುಂಬ ಅವಿವೇಕದ, ಅಶ್ರದ್ಧೇಯವಾದ ಮಾತು. ಅವರು ಆ ಥರ ಅಭಿಪ್ರಾಯ ಕೊಟ್ಟು ಮುಂದಿನ ಕವಿಗಳೆಲ್ಲ ಕಣ್ಣು ಮುಚ್ಚಿಕೊಂಡು ಅನುಸರಿಸಿದ್ದಾರೆ ಅದಕ್ಕೆ ಅಂತ ಹೇಳಿ, ಅವರು ಮುಂದಿನ ಕವಿಗಳೆಲ್ಲ ಹೇಗೆ ಮಾಡಿದ್ದಾರೆ, ಆಲಂಕಾರಿಕರೆಲ್ಲ ಯಾವ ರೀತಿಯಾಗಿ ಅದನ್ನೇ ಮಾದರಿಯಾಗಿ ತಗೊಂಡಿದ್ದಾರೆ ಅಂತ. ಆದರೆ ಆಲಂಕಾರಿಕ ವರೇಣ್ಯನಾದ ಆನಂದವರ್ಧನನೇ ಕಾಳಿದಾಸನನ್ನು ತುಂಬ ದೊಡ್ಡ ಸ್ಥಾನದಲ್ಲಿಟ್ಟು ನೋಡಿದ್ದಾನೆ. ಕುಂತಕ ಅದೇ ಥರ ದೊಡ್ಡ ಸ್ಥಾನದಲ್ಲಿಟ್ಟು ಕಂಡಿದ್ದಾನೆ. ಇವನ್ನೆಲ್ಲ ನೋಡಿದ ಮೇಲೆ ನಮಗೆ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಎಷ್ಟೋ ಬಾರಿ ವಿದ್ವಾಂಸರು ಯಾವುದೋ ಒಂದು ಕ್ವಾಂಟಿಫೈಡ್ ಸ್ಟೇಟ್ಮೆಂಟ್ಸ್ ಮೂಲಕವಾಗಿ ನೋಡ್ತಾರೆ, ಅದರ ಸ್ಪಿರಿಟ್ ಆ್ಯಂಡ್ ಕ್ವಾಲಿಟಿ ಅದನ್ನು ಗಮನಿಸೋದಿಲ್ಲ. ಇದು ಆಗುವ ಅನರ್ಥ. ಇರಲಿ, ಈಗ ಪರ್ವತ ವರ್ಣನೆಯ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯತ್ರೋಜ್ಜಿತಾಭಿರ್ಮುಹುರಂಬುವಾಹೈ ಸಮುನ್ನಮದ್ಭಿರ್ ಸಮುನ್ನಮದ್ಭಿರ್ನ ಸಮುನ್ನಮದ್ಭಿ ವನಂ ಬಭಾದೆ ವಿಷಪಾವಕೋತ್ಥ ವಿಪನ್ನಗಾನಾಮವಿಪನ್ನಗಾನಾಂ. ಇದು ಮತ್ತೆ ಶಬ್ದಾಲಂಕಾರ. ಸಮುನ್ನಮದ್ಭಿರ್ನ ಸಮುನ್ನಮದ್ಭಿ ವಿಪನ್ನಗಾನಾಂ ಅವಿಪನ್ನಗಾನಾಂ. ಇದು ಒಂದು ರೀತಿಯಲ್ಲಿ ಶಬ್ದದ ಮತ್ತು ಅರ್ಥದ ಎರಡರ ಚಮತ್ಕಾರವೂ ಇರುವಂಥದ್ದು. ಸಮುನ್ನಮದ್ಭಿ ಅಂತಂದರೆ ಎದ್ದು ಬಾಗಿರುವುದರಿಂದ, ನಸಮುನ್ನಮದ್ಭಿ ಅಂದರೆ ಎದ್ದು ಬಾಗದೇ ಇರುವುದರಿಂದ ಅಂತ. ಆ ಬೆಟ್ಟದಿಂದ ಹೊಮ್ಮಿ ಬರ್ತಾ ಇರತಕ್ಕಂಥ ಜಲರಾಶಿ ಏನಿದೆ, ಜಲಪಾತಗಳ ರೂಪದಿಂದ ಅವುಗಳು ಸಮುನ್ನಮದ್ಭಿ ಬರ್ತಾ ಇವೆ, ಉಕ್ಕಿ ಬರ್ತಾ ಇವೆ ಕೆಳಕ್ಕೆ. ಮತ್ತು ವನಂ ಬಭಾದೆ ವಿಷಪಾವಕೋತ್ಥ ವಿಪನ್ನಗಾನಾಂ. ವಿಪನ್ನಗಾನಾಂ ಅಂತಂದರೆ ವಿಶೇಷವಾಗಿ ಹಾವುಗಳ ಯಾವುದೇ ಒಂದು ಸಂಚಾರ ಇಲ್ಲದೆ ಇರೋದು ಅಂತ. ಇನ್ನೊಂದು ಅವಿಪನ್ನಗಾನಾಂ, ತೊಂದರೆ ಇಲ್ಲದೆ ಇರತಕ್ಕಂಥ ಬೆಟ್ಟಗಳ ಮೇಲಿನ ಮರಗಳಿಂದ ಅಂತ. ನಗ ಅನ್ನುವುದಕ್ಕೆ ವೃಕ್ಷ ಅಂತಲೂ ಅರ್ಥ ಇದೆ. ಹೀಗೆ ಆ ಮರಗಳ ಮೇಲಿಂದ ಹಾವುಗಳು ಇಳಿದು ಬರ್ತಾ ಇವೆ. ಅದೇ ರೀತಿಯಲ್ಲಿ ಜರಿಗಳು ಕೂಡ ಇಳಿದು ಬರ್ತಾ ಇವೆ. ಮತ್ತು ಅಲ್ಲಿ ನೀರಿನ ಪ್ರವಾಹ ಬೆಟ್ಟದ ಮರ ಗಿಡಗಳನ್ನು, ಬಳ್ಳಿಗಳನ್ನು ಎಲ್ಲ ಬಾಗಿಸಿಕೊಂಡು ಬರ್ತಾ ಇದೆ. ಹೀಗೆ ವನಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ನ ಬಬಾದೆ ವನಂ ನ ಬಬಾದೆ. ಆ ಝರಿಗಳಾಗಲಿ ಸರ್ಪಗಳಾಗಲಿ ವನಕ್ಕೆ ಯಾವ ರೀತಿಯಾದ ತೊಂದರೆಯನ್ನು ಮಾಡದೆ, ಮರಗಳಿಗೆ ಮಾಡದೆ ಬರ್ತಿದೆ ಅಂತ ಅರ್ಥದಲ್ಲಿ ಏನು ವಿಶೇಷ ಇಲ್ಲ. ಈ ಥರದ ಚಮತ್ಕಾರ ಮಾಡುವಂಥದ್ದು ಇದೆಯಲ್ಲ, ಅದೇ ಬಹಳ ದೊಡ್ಡದು. ಚಿಕ್ಕ ವಯಸ್ಸಿನಲ್ಲಿ ನಮಗೆಲ್ಲರಿಗೂ
ನೋಡಿ, ಎಡಗಿಂದ ಬಲದಿಂದ ಹೇಗೆ ಓದಿದ್ರು ಒಂದೇ ಬರುತ್ತೆ. ಕುಬೇರನಿಗೆ ಏನಿರಬೇಕು ಅಂದರೆ ಹೀಗೆ ಕುಬೇರನಿಗೆ ಏನಿರಬೇಕು ಅಂತಾಗುತ್ತೆ. ಚಮಚ, ಕನಕ, ಕಿಟಕಿ ಅನ್ನೋ ಪದಗಳೆಲ್ಲ ನೋಡಿ ಅಂತ ಇದ್ರು. ಅದೇ ಆಹಾ ಓಹೋ ಅಂದರೆ ಸಂಸ್ಕೃತ ಮಹಾಕವಿಗಳು ಇಡೀ ಕಾವ್ಯವನ್ನೇ ಹಂಗೆ ಬರೆದು ಬಿಡ್ತಾ ಇದ್ರು. ಉದಾಹರಣೆಗೆ ವೆಂಕಟಾಧ್ವರಿ ಅಂತ ದೊಡ್ಡ ವಿದ್ವತ್ ಕವಿ ಇದ್ದ. ಆತ ರಾಘವ ಯಾದವೀಯ ಅಂತ ಒಂದು ಕಾವ್ಯ ಬರೆದಿದ್ದಾನೆ. ಆ ಕಾವ್ಯ ಮೇಲಿಂದ ಕೆಳಕ್ಕೆ ಓದ್ತಾ ಬಂದರೆ, ಅಂದರೆ ಎಡದಿಂದ ಬಲಕ್ಕೆ ಓದ್ತಾ ಬಂದರೆ ರಾಮಾಯಣ, ಹಾಗೆ ಬಲದಿಂದ ಎಡಕ್ಕೆ ಓದ್ತಾ ಬಂದರೆ ಭಾಗವತ. ರಾಮನ ಕಥೆ ಒಂದು ಕಡೆ, ಕೃಷ್ಣನ ಕಥೆ ಒಂದು ಕಡೆ ಆ ರೀತಿಯಾಗಿ ಮಾಡಿದ್ದಾನೆ. ಈ ಚಮತ್ಕಾರವೇ ದೊಡ್ಡದು. ಆ ಶ್ಲೋಕಗಳನ್ನು ಓದಿ ಅರ್ಥ ಅದರಿಂದ ನಿಷ್ಪಾದನ ಮಾಡುವುದು ದೊಡ್ಡ ಶ್ರಮ. ಅಂದರೆ ತುಂಬ ಪಾಂಡಿತ್ಯ ಬೇಕು. ಗೊತ್ತಿರುವ ರಾಮಕಥೆ ಕೃಷ್ಣ ಕಥೆಯನ್ನೇ ಹೇಳಿದ್ದಾನೆ. ಏನೂ ಅಲಂಕಾರ, ಚಮತ್ಕಾರ, ಸ್ವಾರಸ್ಯ ಇಲ್ಲ. ಆದರೆ ಹೀಗೂ ಓದ್ಬೋದು, ಹಾಗೂ ಓದ್ಬೋದು ಅನ್ನುವಂಥದ್ದೇ ಒಂದು ದೊಡ್ಡ ಸ್ವಾರಸ್ಯ. ಆ ಬಗೆಯಲ್ಲಿ ಹಾಗೆ ಇವುಗಳನ್ನು ಕೂಡ ನಾವು ನೋಡಬೇಕು. ಇಲ್ಲಿ ಮತ್ತೆ ನಾನು ಮೊನ್ನೆ ಹೇಳಿದ ಶ್ಲೋಕ ಬರುತ್ತದೆ. ಅದು ದೃಷ್ಟೋಪಿ ಶೈಲ ಸಪುನ ಸಮುಹುರ್ಮುರಾರೇರಪೂರ್ವವದ್ ವಿಸ್ಮಯ ಮಾತತಾನ ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ ತದೇವ ರೂಪಂ ರಮಣೀಯತಾಯಾ. ಅಂದರೆ ಮತ್ತೆ ಮತ್ತೆ ಕೃಷ್ಣ ಆ ಒಂದು ಬೆಟ್ಟವನ್ನು ನೋಡ್ತಾ ಇದ್ರು ಹೊಸ ಹೊಸದೆಂಬಂತೆ ತೋರ್ತಾ ಇತ್ತು. ಕ್ಷಣೇ ಕ್ಷಣೇ ಎನ್ನವತಾಮುಪೈತಿ, ಮತ್ತೆ ಮತ್ತೆ ಯಾವುದು ಹೊಸತಾಗಿ ತೋರುತ್ತದೆಯೋ ಅದೇ ರಮಣೀಯತೆಯ ರೂಪ, ಅದೇ ರಮಣೀಯತೆಯ ಲಕ್ಷಣ ಅಂತ. ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು. ಸೌಂದರ್ಯಕ್ಕೆ ಮತ್ತೆ ಮತ್ತೆ ಅದನ್ನು ಕಾಣಿಸಿಕೊಳ್ಳಬಲ್ಲ, ಮತ್ತೆ ಮತ್ತೆ ಅದನ್ನು ಹೋಗಿ ಸಂಪರ್ಕಿಸಬಲ್ಲ ಶಕ್ತಿ ಬೇಕು. ಅಂದರೆ ಯು ಶುಡ್ ಹ್ಯಾವ್ ದಿ ಕೆಪಾಸಿಟಿ ಟು ಬ್ರಿಂಗ್ ಬ್ಯಾಕ್ ಅವರ್ ಅಟೆನ್ಷನ್ ಇನ್ ಸ್ಪೈಟ್ ಆಫ್ ಎನಿ ನಂಬರ್ ಆಫ್ ಇಂಟ್ರ್ಯಾಕ್ಷನ್ಸ್. ಮತ್ತೆ ಮತ್ತೆ ಮಾಡಬೇಕು. ಇಂದು ಮಧ್ಯಾಹ್ನ ಭೈರಪ್ಪನವರ ಮಂದ್ರ ಕಾದಂಬರಿಯನ್ನು 6ನೇ ಬಾರಿಯೋ 7ನೇ ಬಾರಿಯೋ ಲೆಕ್ಕವಿಲ್ಲ ಓದಿ ಮುಗಿಸ್ದೆ. ಒಂದು 4-5 ದಿವಸದಿಂದ ಓದ್ತಾ ಇದ್ದೆ. ಪುಸ್ತಕ ಮುಚ್ಚಿಟ್ಟು ಕಣ್ಣೀರು ಹಾಕ್ತಾ ಏನು ಮಹಾಗಾಯಕ ಅಂತ ಉದ್ಗಾರ ಬಂತು. ಅವರು ಕಾದಂಬರಿಕಾರರನ್ನ ಮಹಾಗಾಯಕ ಅಂದರೆ ಒಂದು ಸಂಗೀತವನ್ನು ಕೇಳಿದಂಥ ಪರಿಣಾಮವನ್ನು ಅವರು ಸಾಹಿತ್ಯದಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ಒಂದು 3 ದಿವಸದ ಕೆಳಗೆ ಭೈರಪ್ಪನವ್ರ ಜೊತೆ ಫೋನ್ ಮಾಡಿ ಮಾತಾಡ್ತಾ ಏನು ಬರೆದು ಬಿಟ್ಟಿದ್ದೀರಾ, ಎಂಥ ರಾಕ್ಷಸವಾಗಿ ಬರೆದಿದ್ದೀರಾ, ಇದು ಅದ್ಭುತವಾದ ಕೃತಿ ಅಂತ. ಎಷ್ಟೋ ಸತಿ ನೀನು ಓದಿದ್ದೀಯಲ್ಲ, ಎಷ್ಟೋ ವರ್ಷ ಆಗಿದೆ, 18 ವರ್ಷವೇ ಆಗಿದೆ ಅದು ಬಂದು ಹೇಳ್ತಿದ್ದೀಯಲ್ಲ ಅಂತಂದರೆ, ಇಲ್ಲ ಅದು ಹಾಗಾಗುತ್ತದೆ ಅಂತ. ಇದು 20 ವರ್ಷದ ಹಿಂದಿನ ಕೃತಿ ಆಯಿತು. ಕಾಳಿದಾಸ ಇವತ್ತಿಗೂ ಗಿಡದಿಂದ ಆಗ ಬಿಡಿಸಿಟ್ಟು ತಂದಂಥ ಮಲ್ಲಿಗೆಯ ಮೊಗ್ಗಿನ ಹಾಗೆ ಫ್ರೆಶ್ನೆಸ್ ಒಂದು. ಬಾಣಭಟ್ಟ, ಅಮರುಕ, ಭಲ್ಲಟ, ಜಯದೇವ ಇವರುಗಳೆಲ್ಲರೂ ಆಗ ಗಿಡದಿಂದ ಕಿತ್ತು ತಂದು ಟೇಬಲ್ ಮೇಲೆ ಹಾಗೆ ಇಟ್ಟಂತಹ ದ್ರಾಕ್ಷಿಯೋ, ಸೇಬೋ, ದಾಳಂಬರಿಯೋ ಆ ಹಣ್ಣಿನ ತರಹ ಇರ್ತಾರೆ. ತತ್ಕ್ಷಣ ಆಕಾಶದ ಮಳೆ ಮೋಡಗಳು ಆಗಲೇ ಸುರಿಸಿದ ಫ್ರೆಶ್ ಆಗಿರತಕ್ಕಂಥ ಮಳೆಯ ಹನಿಗಳಿಂದ ಒಂದು ಕಪ್ಪು ನೀರು ಕುಡಿದ್ರೆ ಹೇಗಿರುತ್ತೋ ಆ ರೀತಿಯಾದದ್ದು ಆ ಛೋದಕ. ಇಂಥದ್ದು ಮಹಾಕವಿಗಳದ್ದು. ಅಂದರೆ ಇಷ್ಟು ಕಾಲ ಹೋದರೂ ಅವುಗಳ ಆಕರ್ಷಣೆ ಕಡಿಮೆಯಾಗಿಲ್ಲ. ಏಜ್ ಕೆನಾಟ್ ವಿದರ್ ಹರ್ ಬ್ಯೂಟಿ ಇನ್ ಆರ್ ಕಸ್ಟಮ್ಸ್ ಟೇಲ್ ಹರ್ ಇನ್ಫೈನೆಟ್ ಫ್ಯಾನ್ಸಿ ಅಂತೆಲ್ಲ ಶೇಕ್ಸ್ಪಿಯರ್ ಕ್ಲಿಯೋಪ್ಯಾಟ್ರಾ ಬಗ್ಗೆ ಹೇಳಿಸ್ತಾನಲ್ಲ, ಮಹಾಕವಿಗಳ ಮಾತಿಗೆ ಅದು ಹಾಗೇ ಇರುತ್ತದೆ. ಅದು ಒಂದು ಸಂಗೀತದ ರಾಗಕ್ಕೂ ಅದೇ ರೀತಿಯಾಗುತ್ತದೆ. ಇವತ್ತು ಮಧ್ಯಾಹ್ನ ಮೋಹನ ಕಲ್ಯಾಣಿ ರಾಗವನ್ನು ಹಾಡ್ಕೊಳ್ತಾ ಇದ್ದೆ. ಅದರ ಆರೋಹ ಅವರೋಹ, ಏಕೆಂದರೆ ಮಂದಿರದಲ್ಲಿ ಶುದ್ಧ ಕಲ್ಯಾಣ ಆ ರಾಗ ಕೊನೆಗೆ ಬರುತ್ತೆ. ಅದನ್ನು ಮನಸ್ಸಿನಲ್ಲಿ ಗುಣಕ್ಕೋತಾ ಇದ್ದೆ. ಈ ಎಷ್ಟು ಆಕರ್ಷಕವಾದದ್ದು. ನನ್ನ ಬಾಯಿನಲ್ಲೇ ಅದಕ್ಕೆ ಆ ಸ್ವರಸ್ಥಾನಗಳಿಗೆ ಅಷ್ಟು ಸೊಗಸಿರಬೇಕು ಅಂದರೆ ಇನ್ನು ಮಹಾಗಾಯಕರ ಬಾಯಿನಲ್ಲಿ ಹೇಗೆ ಅಂತ. ಈ ಆಕರ್ಷಣೆ ತುಂಬ ಮುಖ್ಯವಾದದ್ದು. ಅಂದರೆ ವ್ಯಕ್ತಿಗಳು ಹಾಗೆ, ವಸ್ತುಗಳು ಹಾಗೆ, ಆ ಥರ ಇರಬೇಕು. ಮಂದಿರದಲ್ಲಿ ಭೈರಪ್ಪನವರು ಒಂದು ಕಡೆ ಬರೀತಾರೆ, ಬೆಟ್ಟಕ್ಕಿಂತಲೂ ಮತ್ತಾವುದು ಆಕಾಶವನ್ನು ಹತ್ತಿರ ಮಾಡಿಕೊಳ್ಳಕ್ಕಿರುವ ಉತ್ತಮವಾದ ಸ್ಥಳ ಅಂತ. ಅಂದರೆ ಆಕಾಶವನ್ನು ಸಾವಕಾಶವಾಗಿ ನೋಡೋದಕ್ಕೆ ಎತ್ತರದ ಬೆಟ್ಟದ ಮೇಲೆ ನಿಂತಾಗ ಅದು ತೋರಿಸಿಕೊಳ್ಳುವ ಬಗೆಯೇ ಬೇರೆ. ನಾವು ಬೆಂಗಳೂರಿನ ಜನಭರಿತವಾದಂಥ ಮನೆಗಳ ಮಧ್ಯದಲ್ಲಿ, ಎಲ್ಲ ಸ್ಕೈ ಸ್ಕ್ರೇಪರ್ಗಳ ಮಧ್ಯದಲ್ಲಿ, ಜನ ಸಮುದಾಯದ ಮಧ್ಯದಲ್ಲಿ ಅವುಗಳನ್ನು ನೋಡೋದಕ್ಕೆ ಹೋದರೆ ಆಕಾಶ ಮೊಟ್ಟ ಮಧ್ಯಾಹ್ನದಲ್ಲಿ ಮಾತ್ರ ನಮಗೆ ಸೂರ್ಯನ ಬಿಸಿಲು ಬಿದ್ದಿತ್ತು, ಬೀದಿ ಮೇಲೆ ಮಾತ್ರ. ಇಲ್ಲದೇ ಅಲ್ಲೂ ಇಲ್ಲ. ಅದೆಷ್ಟು ಅಂಗೈಗಳದ ಬೀದಿ. ಆ ರೀತಿಯಲ್ಲಿ ಸೂರ್ಯೋದಯ
ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ ಇತ್ಯಾದಿಗಳನ್ನು ಕಾಣುವುದಕ್ಕೆ ಆಗುವುದಿಲ್ಲ. ಅವುಗಳಲ್ಲಿ ನವನವೀನತೆ ತುಂಬ ಉಂಟು. ಈ ಭಾವವನ್ನೆಲ್ಲ ಕವಿ ಇಲ್ಲಿ ಹಿಡಿದಿಟ್ಟಿದ್ದಾನೆ. ಇದು ಈ ಅರ್ಥದಲ್ಲಿ ಮಾಘ ಬರೆದ ಅತ್ಯುತ್ತಮವಾದ ಶ್ಲೋಕ ಅಂತ ಅನಿಸುತ್ತದೆ. ಅನೇಕ ಅಲಂಕಾರಿಕರು, ಸೌಂದರ್ಯ ಮೀಮಾಂಸಕರು, ವಿಮರ್ಶಕರು ಈ ಶ್ಲೋಕವನ್ನು ಕ್ಷಣೇ ಕ್ಷಣೇ ನವತಾಮೋಪೈತಿ ತದೇವ ರೂಪಂ ರಮಣೀಯತಾಯ ಅಂತ. ಬದುಕಿನ ಲಕ್ಷಣವೇ ಹಾಗಲ್ಲ. ಬದುಕು ನಮಗೆ ಬದುಕುವಂತೆ ಅನಿಸ್ಬೇಕು ಅಂದರೆ ಒಂದು ನಾವೀನ್ಯ ಇರಬೇಕಲ್ಲ. ಇಲ್ಲದೇ ಇದ್ದರೆ ಹೇಗೆ? ಇಷ್ಟಾಭಾರ್ಯ ಸುಹೃನ್ಮಿತ್ರಂ ತಾಂಬೂಲಂ ಭಾರತೀ ಕಥಾ ಸೂರ್ಯೋದಯಂಚ ಪಂಚೈತೆ ನೂತನಾನಿ ದಿನೇ ದಿನೇ ಪಂಚತಂತ್ರದ ಮಾತು. ಮತ್ತೆ ಮತ್ತೆ ಹೊಸ ಹೊಸದಾಗಿ ಕಾಣಿಸ್ತಾ ಇರಬೇಕು. ವ್ಯಕ್ತಿಗಳು ಹಳಸಲಾಗ್ಬಿಟ್ಟಾಗ ನಮಗೆ ಬೇಸರವಾಗ್ಬಿಡುತ್ತೆ. ಎಲ್ಲ ಅನುಕೂಲತೆ ಇದ್ದವರು ಗಂಡ ಹೆಂಡತಿಯರು ಡಿವೋರ್ಸ್ ತಗೊಳ್ಳೋದಕ್ಕೆ ಕಾರಣ ಇದು ಅಂತಂತಾರೆ. ಅಂದರೆ ಹಳಸಾಗದೆ ಬಾಳುವುದು ಹೇಗೆ? ಸಂಗತವಾಗಿ ಎಲ್ಲರಿಗೂ ಅರ್ಥವಂತಿಕೆ ಇರುವಂಥ ರೀತಿಯಲ್ಲಿ ಇರುವುದು ಹೇಗೆ? ಒಂದು ಸ್ವಲ್ಪ ವಿಚ್ಛೇದವೂ ಬೇಕೇನೋ. ಅಂದರೆ ಊಟ ಮಾಡಿದ ತಕ್ಷಣ ನಾವು ಊಟ ಮಾಡೋಕ್ಕಾಗೋಲ್ಲ. ಒಂದು 4-5 ಗಂಟೆಗಳ ಅಂತರ ಮಿನಿಮಮ್ ಬೇಕು. ಆ ರೀತಿಯಲ್ಲಿ ಒಂದು ಸ್ವಲ್ಪ ಅಂತರ ಇಟ್ಟು ಹೋಗಬೇಕು. ಒಂದೇ ರಾಗವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತೆ ಮತ್ತೆ ಅದೇ ಹಾಡನ್ನು ಕೇಳೋದಕ್ಕೆ ಆಗೋಲ್ಲ. ಕೊನೆಯ nth ನಂಬರ್ ಆಫ್ ಲಿಸ್ನಿಂಗ್ ವಿಲ್ ಬಿ ರಿಯಲಿ ಬೋರಿಂಗ್. ಆದರೆ ಹಾಗಲ್ಲದೆ ಸ್ವಲ್ಪ ವಿರಾಮವನ್ನು ಕೊಟ್ಟು ವಿಕ್ಷೇಪವನ್ನು ಕೊಟ್ಟು ಮಾಡಿದರೆ ಸ್ವಾರಸ್ಯ ಇರುತ್ತದೆ. ಆ ದೃಷ್ಟಿಯಿಂದ ಉತ್ತಮ ಕವಿಗಳನ್ನು, ಮಹಾಲೇಖಕರನ್ನು ವರ್ಷಕ್ಕೊಮ್ಮೆಯಾದರೂ ಕೆಲವು ಭಾಗಗಳಾದರೂ ತಿರುವಿ ಹಾಕ್ತಾ ಇರಬೇಕು. ಮಹಾಭಾರತದ ಬಗೆಗೆ ವ್ಯಾಸರ ಬರೆದು ಬಿಟ್ಟಿದ್ದಾರೆ. ಶ್ಲೋಕಂ ವಾಪ್ಯನುಗೃಹೀತ ತಥಾ ಶ್ಲೋಕಾರ್ಧಮೇವ ಪಾದಂ ವಾಪಿ ಪಠೇನ್ ನಿತ್ಯಂ ನಚ ನಿರ್ಭಾರತೋ ಭವೇತ್ ಅಂತ. ಮುಂದೆ ಶ್ಲೋಕವನ್ನಾದರೂ ದಿವಸ ಮಹಾಭಾರತದ ಜ್ಞಾಪಿಸಿಕೊಳ್ಬೇಕು, ಅರ್ಧ ಶ್ಲೋಕವನ್ನಾದರೂ ಜ್ಞಾಪಿಸಿಕೊಳ್ಬೇಕು, ಅಥವಾ ಕಾಲು ಭಾಗದ ಶ್ಲೋಕ ಒಂದು ಸಾಲನ್ನಾದರೂ ಜ್ಞಾಪಿಸ್ಕೋಬೇಕು. ಭಾರತ ಇಲ್ಲದ ದಿವಸ ಇರಬಾರದು ಅಂತ. ಹಾಗೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅಲ್ಲಿ ಯಾವುದೋ ಸೂಕ್ಷ್ಮ, ಯಾವುದೋ ಸ್ವಾರಸ್ಯ ಇತ್ಯಾದಿಗಳು ಬಹಳ ಮುಖ್ಯ. ನಿನ್ನೆ ದಿವಸ ಬೆಳಗ್ಗೆ ಯಾರೋ ಸ್ನೇಹಿತರು ಬಂದವರು ಜಪದಲ್ಲಿ ಏಕಾಗ್ರತೆ ಬರೋಲ್ಲ, ಏನು ಮಾಡೋದು ಅಂತ ಕೇಳ್ತಾ ಇದ್ರು. ನಾನು ಅಂಥವ್ರಿಗೆ ತುಂಬ ಬಾರಿ ಹೇಳಿದ್ದುಂಟು. ಜಪ ಅನ್ನೋದು ಒಂದು ಕೋಣೆಯಲ್ಲಿ ನಿಮ್ಮನ್ನು ಕೂತ್ಕೊಂಡಿರಿ ಅಂತಂದಂತೆ. ಅದು ಒಂದು ರೀತಿ ಸಿಂಪಲ್ ಇಂಪ್ರಿಸನ್ಮೆಂಟು, ಸಿಂಗಲ್ ಸೆಲ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಜೈಲಲ್ಲಿಟ್ಟಂತೆ. ಇನ್ನು ಓಂಕಾರ, ಹರಿಂಕಾರ ಆ ಥರದ್ದು ಜಪ ಮಾಡ್ತೀನಿ ಅಂದರೆ ಒಂದೇ ಕುರ್ಜಿನಲ್ಲಿ ಕೂತಿರಿ, ಇಲ್ಲ ಒಂಟಿ ಕಾಲಲ್ಲಿ ಒಂದೇ ಕಡೆ ನಿಂತಿರಿ ಅಂದಂಗೆ. ತುಂಬ ಏಕಾಗ್ರತೆ ಇಲ್ಲದೆ ಇದ್ದವರಿಗೆ ಅಷ್ಟು ಸಣ್ಣ ಎಡೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು ಕಷ್ಟ. ನನ್ನಂಥವನಿಗೆ ಸಾಧ್ಯವೇ ಇಲ್ಲ. ಅದೇ ರಾಮಾಯಣ ಪಾರಾಯಣ ಮಾಡಿ, ಮಹಾಭಾರತ ಪಾರಾಯಣ ಮಾಡಿ, ಮಂಕುತಿಮ್ಮನ ಕಗ್ಗ ಓದಿ ಅಂದರೆ ಒಂದು ಊರಲ್ಲಿ ಓಡಾಡ್ಕೊಂಡಿರಿ, ಬೆಂಗಳೂರು ಬಿಟ್ಟು ಎಲ್ಲಿಗೂ ಹೋಗಬಾರ್ದು ಅಂತ. ಸಾಧ್ಯ, ತಕ್ಕ ಮಟ್ಟಿಗೆ ಸಾಧ್ಯ. ಒಂದು ಒಳ್ಳೆ ಊರಿಂದ ಆಚೆಗೆ ಹೋಗುವಂಥ ಪರಿಸ್ಥಿತಿ ನಮಗೆ ಬರೋಲ್ಲ, ಬಂದರೆ ಬಹಳ ವಿರಳ. ಆದರೆ ಒಂದು ರೂಮ್ ಬಿಟ್ಟು ಹೋಗದೇ ಇರು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ, ಕೂತಲ್ಲೇ ಕೂತಿರು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಈ ದೃಷ್ಟಿಯಿಂದ ಒಂದು ಗ್ರಂಥವ್ಯಾಸಂಗ ತುಂಬ ಉತ್ತಮ. ಈ ಕರ್ಮಕಾಂಡದ ಅವಿವೇಕತೆ ತುಂಬ ಬೆಳೆದು ಬಿಟ್ಟು ಇದನ್ನು ಹಾಗೇ ಜಪ ಮಾಡಬೇಕು, ಬ್ರಹ್ಮಗಂಟನ್ನು ಇಟ್ಕೊಂಡು ನೇಣು ಹಾಕ್ಕೋಬೇಕು, ಹೀಗೆಲ್ಲ ಅವಿವೇಕ ಮಾಡಿಕೊಳ್ಳೋದಾಗತ್ತೆ. ಅಷ್ಟು ಹಿಂಸೆ ಮಾಡಿಕೊಂಡಾಗ ನಿಮಗೆ ಯಾವ ಏಕಾಗ್ರತೆಯೂ, ಯಾವ ಧ್ಯಾನವೂ, ಯಾವ ಭಗವದ್ಭಕ್ತಿಯೂ ಸಿದ್ಧವಾಗಿರೋಲ್ಲ. ಒಂದು ಸ್ವಲ್ಪ ವೈಶಾಲ್ಯ ಬೇಕು. ಒಂದು 8-10 ಶ್ಲೋಕಗಳ ಸ್ತೋತ್ರ ಅಷ್ಟಕ ಪಾರಾಯಣ ಮಾಡಿದರೆ ಮನೆಯಿಡೀ ಓಡಾಡ್ಕೊಂಡು ಬಂದಷ್ಟು ಒಂದು ಸೌಖ್ಯ, ಒಂದು ಸ್ವಲ್ಪ ಸೌಲಭ್ಯ ಇರುತ್ತದೆ. ಆ ರೀತಿಯಲ್ಲಿ ಮಹಾಗ್ರಂಥವನ್ನು ಓದಿದ್ರೆ, DVG ಅವರಂತೂ ಹೇಳ್ತಾರೆ ಒಂದು ಆಕಾಶವಾಣಿ ಭಾಷಣದಲ್ಲಿ, ರಾಮಾಯಣ ಮಹಾಭಾರತಗಳು ಒಂದು ದೊಡ್ಡ ಜಗತ್ತುಗಳೇ ಆಗಿವೆ ಅಂತ. ಅಷ್ಟು ಅವಕಾಶ ನಮಗಿರಬೇಕು. ಆಗ ಎಲ್ಲಿ ಹೋದರೂ ಆ ವಿಷಯದಿಂದ ಆಚೆಗೆ ಹೋಗಿಲ್ಲ, ಭಗವದ್ಧ್ಯಾನದಿಂದ ಆಚೆಗೆ ಬಂದಿಲ್ಲ ಅಂತ ಆಗುತ್ತದೆ. ಈ ಥರ ನವನವೀನತೆಯನ್ನು ತುಂಬಿಕೊಡ್ತಕ್ಕಂಥ ವಿಷಯಗಳನ್ನು, ವಸ್ತುಗಳನ್ನು ಧ್ಯಾನಿಸ್ತಾ ನಿರ್ವಿಷಯವಾಗಬೇಕು. ಇದು ಬಹಳ ಮುಖ್ಯವಾದದ್ದು ಇಲ್ಲಿ ಅಂತ ಅನಿಸುತ್ತದೆ. ಮತ್ತು ನಮ್ಮ ಪರಂಪರೆ ಪ್ರಕೃತಿಯನ್ನು ಆರಾಧಿಸಿಕೊಂಡು ಬಂದಿದೆ. ಅದೊಂದು ಬೆಟ್ಟ ಇರ್ಬೋದು, ನದಿ ಇರ್ಬೋದು, ಮರ ಇರ್ಬೋದು. ಇವನ್ನೆಲ್ಲ ನಾನು ಹಿಂದೆಯೂ ಹೇಳಿದ್ದೀನಿ ಎಷ್ಟೋ ಉಪನ್ಯಾಸಗಳಲ್ಲಿ. ರಾಮಾಯಣದಲ್ಲಿ ಶ್ಯಾಮ ಅಂತಕ್ಕಂಥ ಒಂದು ವೃಕ್ಷವನ್ನು ಸೀತೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಮತ್ತು ಗಂಗಾ ಯಮುನಾದಿ ನದಿಗಳನ್ನು ದಾಟತಕ್ಕಂಥದ್ದು. ಅದನ್ನು ಕಾಳಿದಾಸನೂ ರಘುವಂಶದ 13ನೇ ಸರ್ಗದಲ್ಲಿ ಉಲ್ಲೇಖ ಮಾಡ್ತಾನೆ. ಭವಭೂತಿ ಕೂಡ ರಘುವಂಶದ 1ನೇ ಸರ್ಗದಲ್ಲಿ ಉಲ್ಲೇಖ ಮಾಡ್ತಾನೆ ಅಂತೆಲ್ಲ. ಹಾಗೆ ಭಾಂಡೀರ ಅಂತಕ್ಕಂಥ ಒಂದು ವೃಕ್ಷವನ್ನು ಭಾಗವತದಲ್ಲಿ
ಕೃಷ್ಣ ಅದರ ಪ್ರಾಂಗಣದಲ್ಲಿ ಪರಿಸರದಲ್ಲಿ ಆಟ ಆಡ್ತಾ ಇದ್ದ ಅನ್ನುವ ಉಲ್ಲೇಖವನ್ನು ವ್ಯಾಸರು ಮಾಡ್ತಾರೆ. ಈ ಥರ ಒಂದೊಂದು ಮರಗಳಿಗೂ ಹೆಸರಿಟ್ಟು, ಗಿರಿಗಳಿಗೆ ಹೆಸರಿಟ್ಟು, ನದಿಗಳಿಗೆ ಹೆಸರಿಟ್ಟು ಆರಾಧನೆ ಮಾಡಿದಂಥದ್ದು, ಪ್ರಾಣಿಗಳಿಗೆ ಹೆಸರಿಟ್ಟು ಪ್ರೀತಿಯನ್ನು ಉಳಿಸಿಕೊಂಡಂಥದ್ದು ನಮ್ಮ ಸಂಸ್ಕೃತಿ. ಈ ಪ್ರಕೃತಿಯ ಉಪಾಸನೆಯಿಂದ ನಾವೀನ್ಯ ತಾನೇ ತಾನಾಗಿ ಬರುತ್ತದೆ. ಅದು ಆರಾಧ್ಯವಾದದ್ದು ಅಂತ ಅನಿಸುತ್ತದೆ. ಇಲ್ಲಿ ಅದೆಲ್ಲ ಭಾವಗಳನ್ನು ನಾವು ಇಟ್ಟುಕೊಂಡು ಓದಬೇಕು. ಮಾಘ ಅಷ್ಟೆಲ್ಲ ವ್ಯಾಪ್ತಿ ವಿಸ್ತಾರ ಇರುವಂತೆ ಈ ಶ್ಲೋಕವನ್ನು ಬರೆಯದೇ ಇರಬಹುದು. ನಮ್ಮ ಸಂಸ್ಕಾರದಿಂದ ನಾವು ಇದನ್ನು ಕಲ್ಪಿಸಿಕೊಂಡು ಓದಿದ್ರೆ ಹೆಚ್ಚಿನ ಬಲ ಉಂಟು ಅಂತ ಅನಿಸುತ್ತದೆ. ಆಮೇಲೆ ಉಚ್ಚಾರಣಜ್ಞೋಥ ಗಿರಾ ದಧಾನಂ ಉಚ್ಚಾರಣತ್ಪಕ್ಷಿಗಣಸ್ತಟೀಸ್ತಾಂ ಉತ್ಕಂಧರಂ ದ್ರಷ್ಟುಮವೇಕ್ಷ ಶೌರಿಂ ಉತ್ಕಂಧರಂ ದಾರುಕ ಇತ್ಯುವಾಚ. ದಾರುಕ ಮತ್ತೆ ಹೇಳ್ತಾನೆ, ಉಚ್ಚಾರಣಜ್ಞ ಅಂದರೆ ಮಾತನ್ನು ಚೆನ್ನಾಗಿ ಬಲ್ಲಂಥವನು, ಮತ್ತು ಗಿರಾ ದದಾನಂ ಮಾತಿನಿಂದ ಉನ್ನತವಾಗಿ ಎಲ್ಲವನ್ನೂ ಕಲ್ಪಿಸಿಕೊಳ್ಳಬಲ್ಲವನು. ಅವನು ಉತ್ಕಂ ಅಂದರೆ ಉನ್ನತವಾದ ಧರಂ ಮರವನ್ನಲ್ಲ ಬೆಟ್ಟವನ್ನು, ಅದ್ರಿಗೋತ್ರ ಗಿರಿಗ್ರಾವ ಧರಶೈಲ ಶೀಲೋಚ್ಚಯ ಅಂತ ಅಮರಕೋಶ. ಆ ಧರಂ ದ್ರಷ್ಟುಮ ವೇಕ್ಷ್ಯ ಶೌರ್ಯಂ ಉತ್ಕಂಧರಂ, ಕುತ್ತಿಗೆ ಎತ್ತಿ ಆ ಒಂದು ಮಹಾ ಪರ್ವತವನ್ನು ಕಾಣಬೇಕು ಅಂತ ನೋಡ್ತಾ ಇದ್ದಂಥ ಕೃಷ್ಣನಿಗೆ ಮತ್ತೆ ದಾರುಕ ವಿವರಣೆ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ನೋಡಿದಾಗ ಈ ಮಹಾಪರ್ವತ ಕೈಲಾಸನಾಥನಂತೆ, ಅವನ ವಾಹನವಾದ ವೃಷಭದಂತೆ ಕಾಣಿಸುತ್ತದೆ. ಆಚ್ಛಾದಿತಾಯತ ದಿಗಂಬರ ಮುಚ್ಚಕೈರ್ಗಾಂ ಆಕ್ರಮ್ಯ ಸಂಸ್ಥಿತ ಮುದಗ್ರ ವಿಶಾಲ ಶೃಂಗಂ ಮೂರ್ಧ್ನಿ ಸ್ಖಲತ್ತುಹಿನ ದೀಧಿತಿ ಕೋಟಿಮೇನಂ ಉದ್ವೀಕ್ಷ್ಯಕೋ ಭುವಿನ ವಿಸ್ಮಯತೆ ನಗೇಶಂ. ಈ ಬೆಟ್ಟವನ್ನು ಕಂಡಾಗ ನಿಜವಾಗಲೂ ಇದು ಒಂದು ಮಹಾ ದೇವನ ಲಕ್ಷಣವನ್ನೇ ಹೊಂದಿದೆ ಅಂತ ಅನಿಸುತ್ತದೆ. ಹೇಗೆ ಅವನ ವಾಹನ ನಂದಿಕೇಶ್ವರನಿಗೆ ಶೃಂಗ ಕೊಂಬಿದ್ದರೆ, ಇದಕ್ಕೆ ಶೃಂಗ ಶಿಖರಗಳಿವೆ. ಉದಗ್ರ ವಿಶಾಲ, ಉದಗ್ರ ಎದ್ದು ತೋರುವಂತಹ ಎತ್ತರವಾದ ವಿಶಾಲವಾದ ದೊಡ್ಡದಾದ ಶೃಂಗ ಉಂಟು. ಆಮೇಲೆ ದಿಕ್ಕಂಬರ, ದಿಕ್ಕನ್ನೇ ಅಂಬರವಾಗಿ ಮಾಡಿಕೊಂಡ ದಿಗಂಬರನಾದಂಥ ಈ ಪರ್ವತ, ಅಂದರೆ ದಿಕ್ಕುಗಳು ಬಿಟ್ಟು ಇದಕ್ಕೆ ಇನ್ಯಾವುದೂ ಅಲಂಕಾರವಿಲ್ಲ. ಆ ಥರ ಮಹಾದೇವನು ದಿಗಂಬರನೇ ಆಗಿರ್ತಕ್ಕಂಥವನು. ಹಾಗೆ ಬೆಟ್ಟವೂ ಉಂಟು. ಮತ್ತು ಮೂರ್ಧ್ನಿ ಸ್ಖಲತ್ತುಹಿನ ದೀಧಿತಿ, ಇವನ ಹತ್ತಿರ ಸಂಸ್ಥಿತ ಮುದಗ್ರ ವಿಶಾಲ ಶೃಂಗಂ ಅಂದರೆ ಕೊಂಬುಳ್ಳವನು ಹತ್ತಿರದಲ್ಲಿದ್ದಾನೆ ಅಂತ ಒಂದು ಅರ್ಥ ಬರ್ತದೆ. ಅಂದರೆ ನಂದಿಕೇಶ್ವರ ಇದ್ದಾನೆ ಅಂತ. ಇನ್ನೊಂದು ಕಡೆಗೆ ಶಿಖರಗಳು ಉಂಟು ಅಂತ. ಸ್ಖಲತ್ತುಹಿನ ದೀಧಿತಿ ಕೋಟಿಂ, ಮೇಲೆ ಚಂದ್ರ ಕಾಣಿಸ್ಕೊಳ್ತಾ ಇದ್ದಾನೆ ಬೆಟ್ಟದ ಮೇಲೆ. ಶಿವನ ತಲೆಯಲ್ಲಿ ಚಂದ್ರ ಇದ್ದಾನೆ, ಬಾಲಚಂದ್ರ. ಬಾಲಚಂದ್ರ ಬಾಲದಲ್ಲಿರ್ತಕ್ಕಂಥವನು. ಶಿವನ ಚಂದ್ರ ತಲೆಯಲ್ಲಿರತಕ್ಕಂಥ ಚಂದ್ರನ ಲೇಖೆ ಹೆಸರು ಶ್ರೀ ಅಂತ. 16 ಕಲೆಗಳು ಚಂದ್ರನಿಗೆ. ಶಿವನ ತಲೆಯಲ್ಲಿರುವ ಬಾಲಚಂದ್ರನಿಗೆ ಶ್ರೀ ಅಂತನ್ನುವ ಲೇಖೆಯನ್ನು ಹೊಂದಿದ್ದಾನೆ ಅಂತ. ಹಾಗಾಗಿ ವಿಷ್ಣುವೂ ಶ್ರೀಧರ, ಶಿವನೂ ಶ್ರೀಧರ. ಇವನು ಶ್ರೀಶ ಶಿಖಂಡಭೂಷಣ, ಶಿವ ಶ್ರೀ ಶಶಿಖಂಡಭೂಷಣ. ಶ್ರೀ ಅನ್ನೋದಕ್ಕೆ ವಿಷ ಅಂತಲೂ ಅರ್ಥ ಇದೆ. ಒಂದು ಶತಾವಧಾನದಲ್ಲಿ ಶಿವ ಕೇಶವರ ಅಭೇದವಾದಂಥ 2 ಅರ್ಥಗಳ ಪದ್ಯ ಬೇಕು ಅಂದಾಗ ಈ ಚಮತ್ಕಾರವನ್ನು ಮಾಡಿದ್ದೆ. ಶ್ರೀ ಶಶಿಖಂಡ ವಿಭೂಷಣ, ಶ್ರೀಶ ಶಿಖಂಡ ವಿಭೂಷಣ. ಶಿಖಂಡ ಅಂದರೆ ನವಿಲುಗನೆ. ಈ ಥರದ್ದೆಲ್ಲ ಚಮತ್ಕಾರಗಳು ಪಂಡಿತರು ಮೆಚ್ಚಬೇಕಲ್ಲ, ಇಲ್ಲದಿದ್ದರೆ ಯಾರು ನೋಡ್ತಾರೆ ಅವಧಾನವನ್ನು ಅಂತ. ಆ ಅವಧಾನಕ್ಕೆ ಬಂದವರು ಮಹಾವಿದ್ವಾಂಸರಾದಂಥ ರಂಗನಾಥ್ ಶರ್ಮರು, ಕೆ ಕೃಷ್ಣಮೂರ್ತಿಯವರು, ಲಂಕಾ ಕೃಷ್ಣಮೂರ್ತಿಯವರು, ಟಿ ಎನ್ ಪದ್ಮನಾಭನ್ನವರು, ಟಿ ಕೇಶವ ಭಟ್ರು, ಈ ಥರ ದೊಡ್ಡ ದೊಡ್ಡ ವಿದ್ವಾಂಸರು, ಚೆನ್ನಪ್ಪ ಎರೆಸೀಮೆಯವರು. ದುರ್ದೈವದಿಂದ ಎಲ್ಲರೂ ಕೀರ್ತಿಶೇಷರೇ ಆಗಿದ್ದಾರೆ. ಇವತ್ತು ರಕ್ತಮಾಂಸಗಳಿಂದ ನಮ್ಮ ಮಧ್ಯೆ ಇಲ್ಲ. ಒಂದೇ ದಿವಸದಲ್ಲಿ ಮಾಡಿದ ಶತಾವಧಾನದ ಆಗಿರುವ ಚಮತ್ಕಾರದ ಪದ್ಯ ಇಲ್ಲಿ. ಮೂರ್ಧ್ನಿ ಸ್ಖಲತ್ತುಹಿನ ದೀಧಿತಿ ಕೋಟಿಂ ಏನಂ ಉದ್ವೀಕ್ಷ್ಯ ಕೋ ಭುವಿ ನ ವಿಸ್ಮಯತೆ ನಗೇಶಂ. ಇದನ್ನು ನೆನೆದಾಗ ಮಹಾದೇವನಂತಿದ್ದಾನೆ ಅಂತ ಈ ಬೆಟ್ಟವನ್ನು ಯಾರು ತಾನೇ ನೆನೆದು ಆದರಿಸೋದಿಲ್ಲ, ಯಾರು ತಾನೇ ಗೌರವಿಸೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತೆ ಇನ್ನೊಂದು ಪದ್ಯವನ್ನು ಕವಿ ಬರೀತಾನೆ. ಈ ಒಂದು ಸರ್ಗದಲ್ಲಿ ಬಗೆಬಗೆಯ ಛಂದಸ್ಸುಗಳನ್ನು ಕವಿ ಪ್ರಯೋಗ ಮಾಡಿದ್ದಾನೆ. ಮಹಾಕಾವ್ಯದ ವರ್ಣನೆಯಲ್ಲಿ 8 ಸರ್ಗಗಳಿಗೆ ಕಡಿಮೆ ಇಲ್ಲದೆ ಮತ್ತು ಒಂದು 30 ಸರ್ಗಗಳಿಗಿಂತ ಹೆಚ್ಚಾಗದಂತೆ ಅಂತ. ಕೆಲವರು ಇನ್ನೂ ಜಾಸ್ತಿ ಹೋಗಿದ್ದಾರೆ. ಉದಾಹರಣೆಗೆ ರತ್ನಾಕರ 50 ಸರ್ಗಗಳನ್ನೇ ಬರೆದಿದ್ದಾನೆ.
ಅಭಿನಂದ 48 ಸರ್ಗಗಳಷ್ಟು, ಕೆಲವು ಆವೃತ್ತಿಗಳ ಪ್ರಕಾರ ಅವನದು 50 ಸರ್ಗದಷ್ಟಾಗುತ್ತದೆ. ಹೀಗೆಲ್ಲ ಉಂಟು. ಇನ್ನೂ ಹೆಚ್ಚೆಚ್ಚಿನ ಸರ್ಗಗಳವರು ಆಧುನಿಕರು ಎಷ್ಟೋ ಜನ ಬರೆದಿದ್ದಾರೆ. ಉದಾಹರಣೆಗೆ ಶಿವರಾಜ್ಯೋದಯಂ 64ಕ್ಕೂ ಹೆಚ್ಚು ಸರ್ಗ ಇರತಕ್ಕಂತಹ ಕಾವ್ಯ ಶ್ರೀಧರ ಭಾಸ್ಕರ ವರ್ಣೇಕರ್ ಅವರದು. ಕಾಳಿದಾಸನ ಕಾವ್ಯವನ್ನು ನೋಡಿಕೊಂಡು ಕುಮಾರ ಸಂಭವವನ್ನು ನೋಡಿಕೊಂಡು 8 ಸರ್ಗಕ್ಕಿಂತ ಕಡಿಮೆ ಇರಬಾರದು ಅಂತ ಮಾಡಿದ್ದಾರೆ. ದೊಡ್ಡವರನ್ನು ನೋಡಿಕೊಂಡು ತಾನೇ ಮಾಡ್ತಕ್ಕಂಥದ್ದು. ಹಾಗೆ ಮಾಡ್ತಾ ಒಂದೊಂದು ಸರ್ಗದಲ್ಲಿ ಒಂದೊಂದು ಛಂದಸ್ನಲ್ಲಿಯೇ ಪದ್ಯಗಳನ್ನು ಬರೀಬೇಕು. ಕೊನೆಯಲ್ಲಿ ಮಾತ್ರ ಛಂದೋಭೇದವನ್ನು ಮಾಡಬೇಕು, ಬೇರೆ ಛಂದಸ್ಸು ಮಾಡಬೇಕು. ಆದರೆ ಒಂದು ಸರ್ಗದಲ್ಲಿ ಬೇರೆ ಬೇರೆ ಛಂದಸ್ಸುಗಳು ಬಳಸಬಹುದು ಅಂತ. ಅದು ಕಾಳಿದಾಸನೇ ಮಾಡಿರುವುದು. ರಘುವಂಶದಲ್ಲಿ 9ನೇ ಸರ್ಗದಲ್ಲಿ ಮಾಡಿದ್ದಾನೆ. ಅದನ್ನು ನೋಡಿಕೊಂಡು ಭಾರವಿ ಮಾಡಿದ 5ನೇ ಸರ್ಗದಲ್ಲಿ, ಮಾಘ ಕೂಡ 4ನೇ ಸರ್ಗದಲ್ಲಿ ಮಾಡಿದ. ಇನ್ನೂ ಹಲವು ಸರ್ಗಗಳಲ್ಲಿ ಮಾಡ್ತಾನೆ. ಆಮೇಲೆ ಮುಂದಿನವರು ಎಲ್ಲ ಸರ್ಗಗಳಲ್ಲೂ ಎಲ್ಲೆಲ್ಲ ಥರದ್ದು ಚಮತ್ಕಾರಗಳು ಅಂತ ಮಾಡೋದಕ್ಕೆ ಶುರು ಮಾಡಿದ್ರು. ಕ್ವಾಂಟಿಫೈಡ್ ವೆರೈಟಿ ಬಂತು, ಕ್ವಾಲಿಫೈಡ್ ವೆರೈಟಿ ಬರಲಿಲ್ಲ. ಹೀಗೆ ಮಾಡಿದ್ದ ಈ ಸರ್ಗದಲ್ಲಿ ಮೊದಲು ಉಪಜಾತಿ ಛಂದಸ್ಸಾಯಿತು. ಆಮೇಲೆ ಈಗ ಹೇಳಿದಂಥ ಆಚ್ಛಾದಿತಾಯತ ಅದು ವಸಂತ ತಿಲಕವಾಯಿತು. ಈಗ ಪುಷ್ಪಿತಾಗ್ರ ಅನ್ನುವ ಒಂದು ಛಂದಸ್ಸು, ಅರ್ಧ ಸಮಚ್ಛಂದಸ್ಸು ಅಂತಾರೆ. ಮೊದಲ 3ನೇ ಸಾಲು ಒಂಥರ, 2ನೇ 4ನೇ ಸಾಲುಗಳು ಒಂಥರ ಇರುತ್ತವೆ. ಉದಯತಿ ವಿತತೋರ್ಧ್ವರಶ್ಮಿರಜ್ವಾ ವಹಿಮ ರುಚವು ಹಿಮಧಾಮ್ನೀಯಾತಿ ಚಾಸ್ತಂ ವಹತಿ ಗಿರಿರಯಂ ವಿಲಂಬ ಘಂಟಾ ದ್ವಯ ಪರಿವಾರಿತ ವಾರಣೇಂದ್ರಲೀಲಾಂ. ತುಂಬ ಪ್ರಸಿದ್ಧವಾದ ಪದ್ಯ. ಇದನ್ನು ನೆನೆದೇ ರಸಿಕರು ಅವನಿಗೆ ಘಂಟಾಮಾಘ ಅಂತ ಹೆಸರಿಟ್ಟಿದ್ದಾರೆ ಅಂತ. ಅದೊಂದು ನಿಕ್ ನೇಮ್ ತರಹ ಕೊಟ್ಟಿದ್ದಾರೆ. ಅಂದರೆ ನಮಗೆ ಆತ್ಮೀಯರಾದವ್ರನ್ನ ಕೆಲವು ಗುಣವಿಶೇಷಗಳಿಂದ ಹೆಸರಿಡಿದು ಕರೆಯೋದು ಉಂಟು. ಯಾರಾದರೂ ಒಂದು ಸ್ವಲ್ಪ ಎದ್ದು ತೋರುವ ಮೂಗುಳ್ಳವರಾದರೆ ಅವ್ರನ್ನ ಗರಡು ಮೂಗಿನವರು ಅಂತಲೋ ಹದ್ದಿನ ಮೂಗಿನವರು ಅಂತಲೋ ಹೀಗೆ ಕೊಂಕಾಗಿ ಕರೆಯೋದು ಯಾವ ಥರ ಉಂಟೋ, ಅದೇ ರೀತಿ ತುಂಬ ಉದ್ದಕ್ಕಿರ್ತಕ್ಕಂಥವ್ರನ್ನು ಹಾಗೆ ತೆಂಗಿನ ಮರದವರು ಅಂತಲೋ ತಾಳೆ ಮರದವರು ಅಂತಲೋ ಹೀಗೆ ಕರೆಯೋದುಂಟು. ಆ ಥರ ಬೇರೆ ಬೇರೆದು ಉಂಟು. ಹಾಗಲ್ಲದೆ ಅವ್ರಿಗೊಂದು ವಿಶೇಷವಾದ ಕ್ವಾಲಿಫಿಕೇಷನ್ ಇದ್ದರೆ ಅದರಿಂದಲೇ ಕರೆಯೋದುಂಟು. ಈ ಪಾರ್ಸಿ ಜನಾಂಗದವರಲ್ಲಿ ಕೆಲವರ ಸರ್ನೇಮ್ ಆಗಿದೆ, ಎಂಜಿನಿಯರ್, ಕಾಂಟ್ರಾಕ್ಟರ್ ಅಂತೆಲ್ಲ. ಅವರು ಆಯಾ ಉದ್ಯೋಗ ಮಾಡ್ತಾ ಇದ್ದವರು. ಹಾಗಾಗಿ ಆ ತರಹ ಅಡ್ಡ ಹೆಸರೆಲ್ಲ ಈ ರೀತಿಯಾಗಿಯೇ ಬರ್ತಕ್ಕಂಥದ್ದಾಗಿದೆ. ಇದು ಅಡ್ಡ ಹೆಸರು ಅನ್ನುವಂಥ ರೀತಿಯಲ್ಲಿ ಬಂದದ್ದು. ಕಾಳಿದಾಸರಿಂದ ಆರಂಭವಾಯಿತು. ಎಷ್ಟಕ್ಕೋ ಕಾಳಿದಾಸ ಆದಿ. ದೀಪಶಿಖಾ ಕಾಳಿದಾಸ ಅಂತ ರಘುವಂಶದ ಒಂದು ಶ್ಲೋಕವನ್ನು ಇಟ್ಟುಕೊಂಡು 6ನೇ ಸರ್ಗದ ಶ್ಲೋಕವನ್ನು, ಆಮೇಲೆ ಭಾರವಿಯನ್ನು ಛತ್ರಭಾರವಿ ಅಂತ, ಈಗ ಮಾಘನನ್ನು ಘಂಟಾಮಾಘ ಅಂತ ಇದರಿಂದ ಕರೆದಿದ್ದಾರೆ. ಹಾಗೆ ಮಂಖನನ್ನು ಕರ್ಣಿಕಾರ ಮಂಖ ಅಂತ, ಆಮೇಲೆ ನಳಚಂಪು ಕೃತಿಯನ್ನು ಬರೆದಂತಹ ತ್ರಿವಿಕ್ರಮ ಭಟ್ಟ, ಅವನು ಕನ್ನಡಿಗನೇ, ಮಳಖೇಡ ಪ್ರಾಂತದಲ್ಲಿ ಇದ್ದಂಥವನು, ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ. ಅವನನ್ನು ಯಮುನಾ ತ್ರಿವಿಕ್ರಮ ಅಂತ. ತಮಿಳುನಾಡಿನ ಜಿಂಜಿ ಅನ್ನುವ ಸಂಸ್ಥಾನದಲ್ಲಿದ್ದ ರತ್ನಖೇಟ ಶ್ರೀನಿವಾಸ ದೀಕ್ಷಿತನನ್ನು ರತ್ನಖೇಟ ಅಂತ, ಅವನು ಶ್ರೀನಿವಾಸ ದೀಕ್ಷಿತ, ರತ್ನಖೇಟ ಶ್ರೀನಿವಾಸ ದೀಕ್ಷಿತ ಅಂತ. ಮತ್ತು ಹರಿಚಂದ್ರ ಅಂತ ಒಬ್ಬ ಇದ್ದ, ಅವನನ್ನು ವೇಣೀಕೃಪಾಣ ಅಂತ. ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ವಿ ರಾಘವನ್ ಅವರು ಇದರ ಬಗ್ಗೆನೇ ಒಂದು ಒಳ್ಳೆ ಸಂಶೋಧನಾ ಲೇಖನದಂಥದ್ದನ್ನೇ ಬರೆದಿದ್ದಾರೆ ಕೂಡ. ಇಲ್ಲಿ ಆ ಪರ್ವತ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಒಂದು ಕಡೆ ಉದಯತಿ ವಿತತೋರ್ಧ್ವ ರಶ್ಮಿರಜ್ಜ ವಹಿಮ ರುಚೌ, ಒಂದು ಕಡೆ ಸೂರ್ಯ ಏಳ್ತಾ ಇದ್ದಾನೆ ಆಕಾಶಕ್ಕೆ. ಅವನು ಅಹಿಮ ರುಚಿ ಅಂದರೆ ತಂಪಲ್ಲದ ಕಿರಣವುಳ್ಳವನು. ರುಚಿ ಎನ್ನುವುದಕ್ಕೆ ಕಾಂತಿ, ಕಿರಣ ಅಂತ ಅರ್ಥ ಇದೆ. ಇನ್ನು ಹಿಮಧಾಮ್ನಿ ಆತಿ ಚಾಸ್ತಂ, ಇದು ಸತ್ಸಪ್ತಮಿ ಪ್ರಯೋಗ. ಹಿಮಧಾಮ್ನಿ, ಹಿಮಕರ ಚಂದ್ರ ಇನ್ನೊಂದು ಕಡೆ ಮುಳುಗುತ್ತಾ ಇದ್ದಾನೆ. ಬೆಟ್ಟದ ಪಶ್ಚಿಮದ ಕಡೆ ಸೂರ್ಯ ಚಂದ್ರ ಮುಳುಗುತ್ತಾ ಇದ್ದಾನೆ, ಪೂರ್ವದ ಕಡೆ ಸೂರ್ಯ ಏಳ್ತಾ ಇದ್ದಾನೆ. ಅದನ್ನು ನೋಡಿದಾಗ ವಿಲಂಬಿ ಘಂಟಾದ್ವಯ ಪರಿವಾರಿತ ವಾರಣೇಂದ್ರ ಲೀಲಾಂ ಗಿರಿರಯಂ ವಹತಿ. ಈ ಪರ್ವತ ಒಂದು ಮಹಾ ಗಜದಂತೆ ಕಾಣಿಸಿ, ಆ ಮಹಾ ಮಾತಂಗದ ಇರ್ಕೆಲಗಳಲ್ಲಿ ಒಂದು ಕಡೆ ಬೆಳ್ಳಿಯ ಗಂಟೆ, ಇನ್ನೊಂದು ಕಡೆ ಬಂಗಾರದ ಗಂಟೆಯನ್ನು ತೂಗಿಬಿಟ್ಟಂತೆ ಕಾಣುತ್ತದೆ. ಉದಯ ಸೂರ್ಯ ಬಂಗಾರದ ಗಂಟೆಯಂತೆ, ಅಸ್ತಮಾನ ಪೂರ್ಣ ಚಂದ್ರ ಬೆಳ್ಳಿಯ ಗಂಟೆಯಂತೆ ತೋರ್ತಾ ಇರುವಂಥದ್ದು. ಆ ಒಂದು ಕಿರಣಗಳೇ ಅದಕ್ಕೆ ಕಟ್ಟಿರುವ ಹಗ್ಗ. ಆ ಆನೆಯ ಇರ್ಕೆಲಗಳಲ್ಲಿ ಮಹಾ ಗಂಟೆಗಳನ್ನು ಕಿರಣಗಳೆಂಬ ಹಗ್ಗಗಳಿಗೆ ಗಂಟಿಟ್ಟು ಇಳಿಬಿಟ್ಟಿದ್ದಾರೆ ಅನ್ನುವ ತರಹ ಅಂತ. ತುಂಬ ಸುಂದರವಾದ ಕಲ್ಪನೆ, ಬಹಳ ಸೊಗಸಾಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತಮ ಕಾವ್ಯ. ಅಲ್ಲಿರುವ ಕಲ್ಪನೆ ಹೃದಯಂಗಮ. ಆಮೇಲೆ ಮುಂದೆ
ಆ ಪರ್ವತದ ಮೇಲಿಂದ ಎಷ್ಟೋ ಜನ ಬಂದು ಬೀಳ್ತಾ ಇದ್ದರು. ಭೃಗುಪತನ ಅಂತ ಕರೀತಾರೆ. ಅದು ಒಂದು ಧರ್ಮಶಾಸ್ತ್ರದಲ್ಲಿ ಕೊಟ್ಟ ಅವಕಾಶ. ಯಾರು ತುಂಬ ಮುಪ್ಪಿನವರು, ತುಂಬ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ, ಬದುಕಿನ ಬಗ್ಗೆ ಯಾವುದೇ ಆಸ್ಥೆ ಉಳಿದಿಲ್ಲ, ತುಂಬ ದೊಡ್ಡ ಕಷ್ಟಗಳ ನಷ್ಟಗಳಿಗೆ ತುತ್ತಾಗಿ ಇನ್ನು ಬದುಕೇ ಬೇಡ ಅಂತ ಇದ್ದಾರೆ, ಅಂಥವರು ವಿಧಿವತ್ತಾಗಿ ಬದುಕನ್ನು ಮುಗಿಸಿಕೊಳ್ಳೋದಕ್ಕೆ ಹಲವು ಉಂಟು. ಪ್ರಾಯೋಪವೇಶ ಮತ್ತು ಮಹಾಪ್ರಸ್ಥಾನ, ಭೃಗುಪತನ, ಈ ಥರ. ಭೃಗು ಅನ್ನೋದಕ್ಕೆ ಎತ್ತರ, ಉನ್ನತಿ ಅಂತ ಒಂದು ಉಂಟು ಅರ್ಥ. ಮತ್ತೊಂದು ಭೃಗು ವಂಶ ಲಲಾಮನಾದಂಥ ಭೃಗು ಮಹರ್ಷಿಯೇ ಇದ್ದಾನೆ, ನವಬ್ರಹ್ಮರಲ್ಲಿ ಒಬ್ಬ ಅಂತ. ಅಲ್ಲಿಂದ ಮೇಲೆ ಬೀಳತಕ್ಕಂಥದ್ದು ಭೃಗುಪತನ ಅಂತ. ಅದನ್ನು ಇವನು ಉಲ್ಲೇಖ ಮಾಡ್ತಾನೆ. ಕೃತ್ವಾ ಪುಂವತ್ ಪಾತಮುಚ್ಚೈರ್ಭೃಗುಭ್ಯೋ ಮೂರ್ಧ್ನಿಗ್ರಾವಣಾಂ ಜರ್ಜರಾ ನಿರ್ಜರೌಘಾ ಕುರ್ವಂತಿದ್ಯಾಂ ಉತ್ಪತಂತ ಸ್ಮರಾರ್ಥಃ ಸ್ವರ್ಲೋಕಸ್ತ್ರೀ ಗಾತ್ರ ನಿರ್ವಾಣಮತ್ರ. ಇದು ಶಾಲಿನಿ ಎನ್ನುವಂಥ ಒಂದು ಛಂದಸ್ಸು. ಇದಕ್ಕೆ ಮುಂಚೆ ಧೃತವಿಲಂಬಿತ, ವಸಂತ ತಿಲಕ ಎಲ್ಲ ಬಳಸಿದ್ದ. ಇಲ್ಲಿ ಈ ಪರ್ವತದ ಮೇಲಿಂದ ಝರಿಗಳು ಅಪ್ಪಳಿಸಿಕೊಂಡು ಬಿದ್ದು ಜಲಪಾತಗಳಾಗ್ತಾ ಇದ್ದರೆ ಅದನ್ನು ಕಂಡಾಗ ಭೃಗುಪತನ ಮಾಡ್ತಾ ಇವ್ಯಾ ಅನ್ನುವಂತೆ ಕಾಣ್ತಾ ಇತ್ತು ಅಂತ. ಕೃತ್ವಾ ಪುಂವತ್ ಪಾತ ಮುಚ್ಚೈರ್ ಭೃಗುಭ್ಯೋ ಮೂರ್ಧ್ನಿ ಗ್ರಾವಣಾಂ ಜರ್ಜರಾ ನಿರ್ಜರೌಘಾ. ಅವು ನಿರ್ಜರಣಿಗಳು, ಬೆಟ್ಟದ ಅಬ್ಬಿಗಳು ನಿರ್ಮಾಣವಾಗಿದ್ದುವು. ಕುರುವಂತಿದ್ಯಾಂ ಉತ್ಪತಂತ ಸ್ಮರಾರ್ಥ ಸ್ವರ್ಲೋಕ ಸ್ತ್ರೀ ಗಾತ್ರ ನಿರ್ವಾಣ ಮಾತ್ರ. ಇನ್ನು ಅವುಗಳ ನೆಲದ ಮೇಲೆ ಬಿದ್ದ ತತ್ಕ್ಷಣ ಮೇಲಕ್ಕೆ ಎಗರಿ ಅವುಗಳ ತುಂತುರು ಹೋಗ್ತಾ ಇತ್ತು. ಹೋಗಿ ದೇವಲೋಕದ ಸುಂದರಿಯರ ಮೈಯನ್ನು ಅಪ್ಪಿಕೊಂಡು ಅವರನ್ನು ತಂಪಾಗಿಸ್ತಾ ಇದ್ವು ಅಂತ. ಇಲ್ಲಿ ಮತ್ತೂ ಒಂದು ಧ್ವನಿ ಉಂಟು. ಇಲ್ಲಿ ಶ್ಲೇಷಾಲಂಕಾರ ಇದೆ. ಭೃಗುಪತನ ಮಾಡಿದವರಿಗೆ ಸ್ವರ್ಗ ಸಿಗುತ್ತದೆ, ನೇರವಾಗಿ ಅವರು ರಂಭೆ ಉರ್ವಶಿಯರ ಆಲಿಂಗನದಲ್ಲಿ ಇರ್ತಾರೆ ಅಂತ. ನಾನು ಇದರ ಬಗ್ಗೆ ಎಷ್ಟೋ ಬಾರಿ ಹೇಳಿದ್ದೀನಿ. ಸ್ವರ್ಗನ ಆ ಕಲ್ಪನೆ ಮಾಡಿದವರು ಬರೀ ಗಂಡಸರೇ. ಹೆಂಗಸರಾಗಿದ್ದರೆ ರಂಭೆ ಉರ್ವಶಿ ಇರ್ತಾರೆ, ರಂಭಾ ಊರ್ವಶ ಅಂತ ಇನ್ಯಾರು ಇರ್ತಾ ಇದ್ರು ಏನು ಅಂತ. ಅಪ್ಸರ ಇರ್ತಾರೆ, ಅಪ್ಸರರು ಇರ್ತಾ ಇದ್ರು ಅಂತ. ಅಂದರೆ ಇವನ್ನು ನಾವು ಗಂಭೀರವಾಗಿ ತಗೋಬಾರ್ದು, ಕಾವ್ಯಮಯವಾಗಿ ತಗೋಬೇಕಷ್ಟೆ. ಇಲ್ಲದೇ ಇದ್ದರೆ ಜಿಹಾದಿಗಳಿಗೂ ನಮಗೂ ಯಾವುದೂ ವ್ಯತ್ಯಾಸ ಬರೋದಿಲ್ಲ. ಈ ಒಂದು ಕಲ್ಪನೆಯನ್ನು ಮಾಡಿದ್ದಾನೆ ಆ ಬೆಟ್ಟದ ಅಬ್ಬಿಗಳ ಕಾರಣದಿಂದ. ಆಮೇಲೆ ಪಥ್ಯ ಅಂತಕ್ಕಂಥ ಒಂದು ಅಪೂರ್ವ ಛಂದಸ್ನಲ್ಲಿ ಒಂದು ಪದ್ಯ ಬರೀತಾನೆ. ಅದು ಮತ್ತೆ ಶಬ್ದಾಲಂಕಾರ, ಯಮಕಾಲಂಕಾರ. 4 ಅಕ್ಷರಗಳು 2 ಸಾಲುಗಳಲ್ಲೂ ಪುನರುಕ್ತವಾದರೂ ಅರ್ಥ ಬೇರೆ ಇದೆ. ತಗಯತ್ಯಮು ಶಮಿತ ಚಾತಕಾರ್ತಸ್ವರಾಹ ಜಲದ ತಡಿತುಹಿನ ಕಾಂತಕಾರ್ತಸ್ವರಾಹ ಜಗತೀಹ ಸ್ಫುರಿತ ಚಾರು ಚಾಮೀಕರಾಹ ಸವಿತು ಕ್ವಚಿತ್ ಕಪಿಶಯಂತಿ ಚಾಮೀಕರಾಹ ಅಂತ. ಕಾರ್ತಸ್ವರ, ಚಾಮೀಕರ ಅನ್ನುವ 2 ಪದಗಳು 2 ಬಾರಿ ಪುನರುಕ್ತವಾಗುತ್ತವೆ. ಆದರೆ ಅರ್ಥ ಬೇರೆ. ಇವೆಲ್ಲ ಮಾಡೋದು ತುಂಬ ಕಷ್ಟ. ಯಾರಿಗೂ ಈ ಥರದ್ದು ಬರೀಬೇಕು ಅಂತ ಆಸೆಯೂ ಕೂಡ ಆಗಬಹುದು. ಅದನ್ನು ನಾವು ನೋಡಬೇಕು. ಅವನು ಹೇಳ್ತಾ ಇದ್ದಾನೆ, ಎಲ್ಲೆಲ್ಲಿಯೂ ಮೋಡಗಳಿವೆ. ಜಲದಾಹ ತಡಿತುಲಿತ ಕಾಂತ ಕಾರ್ತಸ್ವರಾಹ. ಈ ಮೋಡಗಳು ಎಲ್ಲ ಚೆನ್ನಾಗಿ ಹಬ್ಬಿವೆ ಬೆಟ್ಟದ ಮೇಲೆ. ತಡಿತುಲಿತ ಕಾಂತ ಕಾರ್ತಸ್ವರಾಹ. ಕಾಂತ ಸುಂದರವಾದ ತಡಿತ್ ಮಿಂಚು ಇದೆ. ಅದು ಹೇಗಿದೆ ಅಂದರೆ ಕಾಂತ ಕಾರ್ತಸ್ವರಾಹ, ಬಂಗಾರದಂತೆ ತೋರುವಂತಹ ಮಿಂಚಿನ ಬಳ್ಳಿಗಳಿಂದ ಕೂಡಿವೆ. ಜಲದಾಹ ತಡಿತುಲಿತ ಕಾಂತ ಕಾರ್ತಸ್ವರಾಹ. ಇನ್ನು ಏನು ನಮ್ಮನ್ನು ನಿಲ್ಲಿಸ್ತಾ ಇವೆ? ಶಮಿತ ಚಾತಕ ಆರ್ತಸ್ವರಾಹ. ಚಾತಕಗಳ ಆರ್ತಸ್ವರವನ್ನು ಶಮನ ಮಾಡಿದಂಥ ಮೋಡಗಳು ನಮ್ಮನ್ನು ಆಕರ್ಷಿಸಿ ನಿಲ್ಲಿಸ್ತಾ ಇವೆ ಅಂತ. ಅಂದರೆ ಚಾತಕಗಳು ಮಳೆಯ ಹನಿಗಳನ್ನೇ ಕುಡಿದು ಬದುಕ್ತಾ ಇರತಕ್ಕಂಥವು ಅಂತ ಕವಿ ಕಲ್ಪನೆ ಒಂದುಂಟು. ಚಾತಕ ತ್ರಿಚತುರಾನ್ ಪಯಕ್ಕಣಾನ್ ಯಾಚತೆ. ಅದು ಕೇವಲ 1-4 ಹನಿ ಬೇಕು ಅಂತಷ್ಟೇ ಬೇಡುತ್ತೆ. ಆದರೆ ಅದು ಮೋಡ ಏನು ಮಾಡುತ್ತೆ? ಪೂರಯತಿ ವಿಶ್ವಮಂಭಸ. ಆದರೆ ಜಗತ್ತನ್ನೆಲ್ಲ ಮಳೆಯಿಂದ ತುಂಬುತ್ತದೆ ಮೋಡ. ಅದರ ಔದಾರ್ಯ ಎಷ್ಟು ಹಂತ ಹಂತ ಮಹತಾಂ ಉದಾರತ ಅಂತ ಒಂದು ಶ್ಲೋಕ ಉಂಟು. ಚಾತಕ ಪಕ್ಷಿ ಅಂತ ನಾವು ಲೋಕರೂಢಿನಲ್ಲೂ ನಿಮಗೋಸ್ಕರ ಚಾತಕ ಪಕ್ಷಿಯಾಗಿ ಕಾದಿದ್ವಿ ಅಂತ. ಅದು ಚಾತಕ ಹೋಗಿ ಜಾತಕ ಪಕ್ಷಿ ಅಂತಲೂ ಎಷ್ಟೋ ಜನ ಹೇಳ್ತಾರೆ. ಅದು ವಾಸ್ತವದಲ್ಲಿ ಇದ್ದದ್ದೇ ಹೌದು. ಆದರೆ
ಮೋಡಕ್ಕೆ ಬಾಯಿ ಬಿಟ್ಕೊಂಡಿದ್ದಲ್ಲ, ಆಫ್ರಿಕಾದ ಕಡೆಯಿಂದ ಬಂದಂಥ ಒಂದು ವಲಸೆ ಹಕ್ಕಿ ಮಳೆಗಾಲದ ಹೊತ್ತಿಗೆ ಬರ್ತಾ ಇದ್ದದ್ದು. ಅದು ಮಳೆಗಾಲದಲ್ಲಿ ಕಾಣಿಸ್ಕೊಳ್ತಾ ಇದ್ದರಿಂದ ಅದು ಮಳೆಗಾಲದ ವಿಶಿಷ್ಟವಾದ ಹಕ್ಕಿ ಆಯಿತು. ಅದರ ರಚನಾಕ್ರಮ ಹೇಗಿದೆ, ಶರೀರ ರಚನಾಕ್ರಮ, ಅದು ಆಕಾಶವನ್ನು ನೋಡ್ತಾ ಇರುವಂತೆ ಕಾಣುತ್ತದೆ. ಅದು ಕೆಳಗಿದ್ದನೇರೇ ಕುಣಿಯೋದು, ಇನ್ನು ಬೇರೆ ಏನಲ್ಲ. ಅದರ ರೂಪರೇಖೆಗಳನ್ನು ನೋಡಿ, ಅದರ ವಲಸೆಯ ಸಮಯ ನೋಡಿ, ಮಳೆಗಾಲದ ಹೊತ್ತಿಗೆ ಬರ್ತಕ್ಕಂಥದ್ದು, ಆಕಾಶ ಚಾಚಿಕೊಂಡು ನೋಡುವಂಥದ್ದು, ಇದನ್ನು ಮಾತ್ರ ಗಮನಿಸಿ ಈ ಕವಿಕಲ್ಪನೆ ಬೆಳೆಯಿತು ಅಂತಲೂ ಸಂಶೋಧಕರು ಹೇಳ್ತಾರೆ. ಇಲ್ಲಿ ಚಾತಕ ಆರ್ತಸ್ವರ ಅಂತ ಒಂದು ಪದಚ್ಛೇದ ಮಾಡಿ ಚಾತಕಾರ್ತಸ್ವರ, ಇನ್ನೊಂದು ತುಲಿತ ಕಾಂತ ಕಾರ್ತಸ್ವರ. ಇದು ಕೃತಸ್ವರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದ್ದಂಥ ಬಂಗಾರ, ಅದು ಕಾರ್ತಸ್ವರ ಅಂತ ಆಯಿತು ಅಂತ ಹೇಳ್ತಾರೆ. ಕಾರ್ತಸ್ವರ ಅಂದರೆ ಬಂಗಾರ. ನಮ್ಮ ಬಸವಪ್ಪಶಾಸ್ತ್ರಿಗಳು ದಮಯಂತಿ ಸ್ವಯಂವರ ಅನ್ನುವ ತುಂಬ ಸುಂದರವಾದ ಕನ್ನಡ ಚಂಪು ಕಾವ್ಯ, ಚಿಕ್ಕದಾರು ಚೊಕ್ಕವಾದ ಕಾವ್ಯದಲ್ಲಿ ಅರಸರ್ ಕೊಡುವ ಕಾರ್ತಸ್ವರ ಭಾಸ್ವರ ಕಂಕಣಮದಂತಿರ್ಕೆ ಅಂತ ಕಾರ್ತಸ್ವರ ಭಾಸ್ವರ ಕಂಕಣ, ಅರಸರು ರಾಜರು ಕೊಡುವಂಥ ಬಂಗಾರದ ಕಂಕಣ ಅದು ಹಾಗಿರಲಿ, ಬೇಡ ಅನ್ನಲ್ಲ, ಅದು ಒಂದು ಕಡೆ ಇರಲಿ. ಮತ್ತು ಇನ್ನೊಂದು ಅರಸರ್, ರಸವಿಲ್ಲದೆ ಇದ್ದವರು ಕೊಡುವಂಥ ಕಂಕಣಗಳು ಹಾಗಿರಲಿ. ಆದರೆ ಸರಸರ್ ಕಾವ್ಯಾಮೃತ ರಸವನ್ನು ಒಲಿದಾಲಿಸುವ ಸರಸರ್ ಕೊಡುವ ಕಣ್ಕಣವೇ ಕವಿಗೆ ಕಂಕಣಮಲ್ತೆ, ಅವರ ಆನಂದ ಬಾಷ್ಪವೇ ಕವಿಗೆ ಕಂಕಣ ಅಂತ ಶ್ಲೇಷ ಮಾಡ್ತಾರೆ ಕಾರ್ತಸ್ವರ ಪದ. ಹಾಗೆ ಎಷ್ಟೋ ಜನ ಕವಿಗಳು ಬಳಸಿದ್ದಾರೆ, ಕುವೆಂಪು ಮೊದಲಾದವರು, DVG ಬಳಸಿದ್ದಾರೆ. ಈಗಿನ ಕಾಲದವ್ರು ಏನೂ ಬಳಸೋಲ್ಲ ಬಿಡಿ. ಅದು ಯಾವುದೋ ಒಂದು ಕಾಲದಲ್ಲಿ ಹಿಂದಿ ಸಿನಿಮಾ ಹಾಡುಗಳು ಒಂದು 200 ಶಬ್ದಗಳೊಳಗೆ ಮುಗಿದೋಗುತ್ತವೆ, ಅಷ್ಟು ಕಾಲದ 60-70 ವರ್ಷದ ಹಿಂದಿ ಸಿನಿಮಾ ಹಾಡುಗಳು ಹೊಂದಿದ್ರು. ಈ ನವ್ಯ ಕನ್ನಡ ಸಾಹಿತ್ಯವೂ ಹಾಗೆ ಪುಡಿ ಪುಡಿ ಕೆಲವು ಪದಗಳಿಂದ ಮುಗಿದೋಗಿವೆ. ಪದ ಸಂಪತ್ತಿ ತುಂಬ ಬೇಕು. ಜಗತೀಹ ಸ್ಫುರಿತ ಚಾರು ಚಾಮೀಕರಾಹ, ಎಲ್ಲೆಲ್ಲೂ ಒಳ್ಳೆ ಬಂಗಾರ ಹೊಳೆಯುವಂತೆ ಕಾಣುತ್ತದೆ. ಚಾಮೀಕರ ಅನ್ನೋದಕ್ಕೂ ಕೂಡ ಬಂಗಾರ ಅಂತ ಒಂದು ಅರ್ಥ ಉಂಟು. ಬೆಳ್ಳಿಗೂ ಕೆಲವೊಮ್ಮೆ ಚಾಮೀಕರ ಅಂತ ಹೇಳ್ತಾರೆ, ಆದರೆ ಕಲಧೌತ ಅನ್ನೋ ಪದವನ್ನು ಮಾತ್ರ ಬೆಳ್ಳಿ ಬಂಗಾರ ಎರಡಕ್ಕೂ ಬಳಸ್ತಾರೆ. ಚಾಮೀಕರಾಹ, ಆ ಮಿಂಚು ಬಂಗಾರದಂತೆ ತೋರ್ತಾ ಇತ್ತು. ಅದು ಸೂರ್ಯನ ಕರಾಹ, ಸೂರ್ಯನ ಕಿರಣಗಳು ಸವಿತುಹು ಕರಾಹ ಅಮೀ ಕ್ವಚಿತ್ ಕಪಿಶಯಂತಿ ಚಾಮೀಕರಾಹ. ಆ ಬಂಗಾರದ ಬಣ್ಣದ ಸೂರ್ಯನ ಕಿರಣಗಳು ಮೋಡಗಳ ಮೇಲೆ ಬಿದ್ದು ಕ್ವಚಿತ್ ಕೆಲವು ಕಡೆ ಕಪಿಶಯಂತಿ ಬಂಗಾರದ ಬಣ್ಣಕ್ಕೆ, ರೆಡ್ಡಿಶ್ ಬ್ರೌನ್ ಕಲರ್ಗೆ, ಕಂದು ಬಣ್ಣಕ್ಕೆ ತರ್ತಾ ಇವೆ. ಚ ಅಮೀ ಕರಾಹ, ಅಮಿ ಈ ಸೂರ್ಯನ ಕರಾಹ ಕಿರಣಗಳು ಅನ್ನೋಲ್ಲಿ ಚಾಮೀ ಕರಾಹ ಅಂತ ಈ ಥರ ತುಂಬ ಸುಂದರವಾದ ಒಂದು ಶಬ್ದಾಲಂಕಾರವನ್ನು ಮಾಡಿದ್ದಾನೆ. ಇನ್ನು ಮುಂದೆ ಹೇಳ್ತಾನೆ, ಆ ಬೆಟ್ಟದ ಸೊಗಸು ಯಾವ ಥರ ಇದೆ ಅಂತನ್ನೋದನ್ನು ಕವಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾನನ್ನ. ಏಕತ್ರ ಸ್ಫಟಿಕ ತಟಾಂಶು ಭಿನ್ನ ನೀರ, ಇದು ಪ್ರಹರ್ಷಿಣಿನ ಛಂದಸ್ಸು. ನೀಲಾಶ್ಮದ್ಯುತಿಭಿದುರಾಂಭಸೋಪರತ್ರ ಕಾಲಿಂದಿ ಜಲಜನಿತ ಶ್ರೇಯಶ್ರಯಂತೆ ವೈದಗ್ಧೀಮಿಹ ಸರಿತ ಸುರಾಪಗಾಯಾ. ಈ ಒಂದು ಬೆಟ್ಟದಿಂದ ಕೆಲವೊಂದು ನದಿಗಳು ಬರ್ತಾ ಇವೆಯಲ್ಲ, ಏಕತ್ರ ಸ್ಫಟಿಕ ತಟಾಂಶು ಭಿನ್ನ ನೀರಾಹ ನೀಲಾಶ್ಮದ್ಯುತಿಭಿದುರ ಅಂಬಸಃ ಅತ್ರ. ಆ ಸೊಗಸಾಗಿರ್ತಕ್ಕಂಥ ಮಣಿಮಯವಾದ ಸಾನು ಪ್ರದೇಶದಿಂದ ಬರ್ತಾ ಇವೆ ನೀರುಗಳು. ಅಲ್ಲಿ ನೀಲಮಣಿಗಳೆಲ್ಲ ಇರತಕ್ಕಂಥದ್ದು, ನೋಡಿದಾಗ ನೀಲಿಯಂತೆ ತೋರ್ತಾ ಇವೆ. ಇನ್ನು ಕೆಲವು ಕಡೆ ಸ್ಫಟಿಕದ ಮೇಲಿಂದ ಬಂದು ಬೆಳ್ಳಗೆ ಕಾಣ್ತಾ ಇವೆ. ನೋಡಿದಾಗ ಕಾಲಿಂದಿ ಜಲಜನಿತ ಶ್ರೇಯಶ್ರಯಂತೆ, ನೀಲಮಣಿಗಳ ಮೇಲಿಂದ ಬರ್ತಕ್ಕಂಥ ನೀರುಗಳು ನೀಲಿಯಾಗಿ, ಸ್ಫಟಿಕ ಮಣಿಗಳ ಮೇಲಿಂದ ಬರ್ತಕ್ಕಂಥವು ಸುರಾಪಗಾಯಾ ಸರಿತಃ ವೈದಗ್ಧೀಂ ಇಹ ಶ್ರಯಂತೆ. ಇನ್ನು ಕೆಲವು ಗಂಗೆಯ ಕಾಂತಿಯನ್ನು ಹೊಂದಿ ಪ್ರಯಾಗವೇ ಇಲ್ಲಿ ನಡೀತಾ ಇದೆಯೋ ಎನ್ನುವ ಭಾವ ಬರ್ತಾ ಇದೆ. ಆ ಕಪ್ಪು ಬೆಳಪು ಆಗಿದೆ ಅಂತಾನೆ. ಆಮೇಲೆ ಇನ್ನೊಂದು ಪದ್ಯ ಹೇಳ್ತಾನೆ, ಇತಸ್ತತೋಸ್ಮಿನ್ ವಿಲಸಂತಿ ಮೇರೋಹ ಸಮಾನ ವಪ್ರೇ ಮಣಿಸಾನುರಾಗಾ ಸ್ತ್ರೀಯಶ್ಚ ಪತ್ಯೌ ಸುರಸುಂದರೀಭಿ ಸಮಾನ ವಪ್ರೇ ಮಣಿಸಾನುರಾಗಾ. ಇಲ್ಲಿ ನೋಡಿದ್ರೆ ಮೇರು ಪರ್ವತದಲ್ಲಿ ದೇವತಾ ವಿಹಾರ ಹೇಗುಂಟೋ ಆ ರೀತಿ ಕಾಣಿಸ್ತಾ ಇದೆ. ಆ ಮೇರು ಪರ್ವತದಲ್ಲಿ ಮಣಿಮಯವಾದ ತಪ್ಪಲುಗಳಿರ್ತವೆ, ಮೇರು ಪೂರ್ತಿ ಬಂಗಾರದ ಬೆಟ್ಟ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಸುರಸುಂದರಿಯರು ಇಲ್ಲಿ ತೋರ್ತಾರೆ. ಸ್ತ್ರೀಯಶ್ಚ ಪತ್ಯವು ಸುರಸುಂದರೀಭಿ ಸಮಾನವ ಪ್ರೇಮಣಿ ಪತ್ಯವು ಸಾನುರಾಗಾ. ಗಂಡನಲ್ಲಿ
ಹೊಸ ಪ್ರೀತಿ ಉಂಟಾಗಿ ಅನುರಾಗದಿಂದ ಇದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ಆ ಸೊಗಸು ಕಾಣಿಸಿದೆ ಅಂತ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಚಮತ್ಕಾರ ಇರತಕ್ಕಂಥದ್ದು ಸಮಾನ ವಪ್ರೆ ಮಣಿಸಾನುರಾಗ ಅನ್ನುವ 2ನೇ ಸಾಲು 4ನೇ ಸಾಲು ಆಗಿದೆ. ನವಪ್ರೇಮಣಿ ಸಾನುರಾಗ. ಸಮಾನ ವಪ್ರೆ ಅಂದರೆ ಮೇರುವಿಗೆ ಸಮಾನವಾದ ತಪ್ಪಲು ಇರತಕ್ಕಂಥ ಈ ಬೆಟ್ಟ. ಮಣಿಸಾನುರಾಗ ಅಂದರೆ ಮಣಿಗಳಿಂದ ಕೂಡಿ ಆ ಸಾನು ಪ್ರದೇಶ ರಮಣೀಯವಾಗಿ ಕಾಂತಿಭರಿತವಾಗಿದೆ ಅಂತ, ಮಣಿಗಳ ಪ್ರೀತಿಯನ್ನು ಹೊಂದಿದೆ ಅಂತ. ಇನ್ನೊಂದು ಸಮಾಹ ಸರಿಯಾಗಿರ್ತಕ್ಕಂಥ, ನವಪ್ರೇಮಣಿ ಹೊಸ ಪ್ರೀತಿ ಉಳ್ಳಂಥ ಪತಿಯಲ್ಲಿ ಸಾನುರಾಗ ಅನುರಕ್ತಿಯನ್ನು ಹೊಂದಿದವರು ಅನ್ನುವಂಥ ತಾತ್ಪರ್ಯ ಬರುತ್ತದೆ. ಮತ್ತು ಇಲ್ಲಿ ಮುಂದಿನ ಪದ್ಯದಲ್ಲಿ ಆ ಪರ್ವತ ಭಸ್ಮವಳಕೊಂಡ ಶಿವನ ಹಾಗಿದೆ ಅಂತ ಇನ್ನೊಂದು ಕಲ್ಪನೆ ಮಾಡ್ತಾನೆ. ಉಚ್ಚೈರ್ ಮಹಾರಜತರಾಜಿ ವಿರಾಜಿತಾಸೌ ದುರ್ವರ್ಣ ಭಿತ್ತಿರಿಹ ಸಾಂದ್ರ ಸುಧಾಸವರ್ಣ ಅಭ್ಯೇತಿ ಭಸ್ಮ ಪರಿಪಾಂಡುರಿತಸ್ಮರಾರೇರ್ ಉದ್ವನ್ನಿಲೋಚನ ಲಲಾಮ ಲಲಾಟ ಲೀಲಾಂ. ಈ ಬೆಟ್ಟ ಬೆಳ್ಳಿಯ ಬಣ್ಣದ ತಪ್ಪಲಿನ ಶಿಲೆಗಳಿಂದ ಕೂಡಿ ನೋಡಿದ್ರೆ ರಜತಮಯವಾಗಿ ಭಸ್ಮ ಶರೀರಿಯಾದ ಶಿವನಂತೆ, ಭಸ್ಮೋದ್ಧೂಲಿತ ಗಾತ್ರನಾದ ಶಿವನಂತೆ ತೋರ್ತಾ ಇವೆ. ಮತ್ತು ಅಲ್ಲಲ್ಲಿ ಸಾಂದ್ರ ಸುಧಾ ಸವರ್ಣ ಒಂದು ಅಮೃತದ ಕಾಂತಿಯನ್ನು ಕೂಡ ಚಿಮ್ಮಿಸುವಂಥ ರೀತಿಯಲ್ಲಿ ಇವೆ. ಮತ್ತು ಇದು ಹೇಗೆ ತೋರ್ತಾ ಇದೆ ಅಂತಂದರೆ, ಆ 3ನೇ ಕಣ್ಣನ್ನು ಉಳ್ಳಂಥವನು ಉದ್ವನ್ನಿಲೋಚಲ ಲಲಾಮ ಲಲಾಟ ಲೀಲಾಂ ಅಭ್ಯೇತಿ, ಶಿವನ ಲೀಲೆಯನ್ನು ಮೈಗೂಡಿಸಿಕೊಂಡಂತೆ ಮುಕ್ಕಣ್ಣ ಬೆಂಕಿಯ ಕಣ್ಣನ್ನು ಹೊಂದಿದವನು. ಆ ರೀತಿಯಾಗಿ ಇದು ಕಾಣ್ತಾ ಇದೆ ಅಂತ. ಏಕೆಂದರೆ ಈ ಬೆಟ್ಟದಲ್ಲಿ ಬಂಗಾರದ ಕಾಂತಿ ಕೂಡ ಅಲ್ಲಲ್ಲಿ ತೋರಿಕೊಳ್ಳುತ್ತೆ. ಬಂಗಾರದ ಕಾಂತಿಗೂ ಅಗ್ನಿಗೂ ಸಾದೃಶ್ಯ ಉಂಟು ಅಂತನ್ನುವುದು ಕವಿಯ ತಾತ್ಪರ್ಯ. ಹೀಗೆ ಶಿವನನ್ನು ಬೇರೆ ಬೇರೆ ರೀತಿಯಿಂದ ನೋಡುವಂತೆ ಬೆಟ್ಟವನ್ನು ನೋಡುವ ಕ್ರಮವನ್ನು ಮಾಡಿದ್ದಾನೆ. ಮುಂದೆ ಜಲಧರಮಾಲ ಅಂತನ್ನುವ ಒಂದು ಛಂದಸ್ಸು, ಅದು ವಿರಳ ಪ್ರಚುರವಾದ ಛಂದಸ್ಸು. ಅದರೊಳಗೆ ಈ ಬೆಟ್ಟದ ಬಣ್ಣಗಳನ್ನೇ ವರ್ಣಿಸ್ತಾನೆ. ಧೂಮಾಕಾರಂ ದದತಿ ಪುರಃ ಸೌವರ್ಣೆ ವರ್ಣೇನಾಗ್ರೆ ಸದಶಿ ತಟೇ ಪಶ್ಯಾಮಿ ಶಾಮೀಭೂತ ಕುಸುಮ ಸಮೂಹೇ ಲೀನಾಮಾಲಿ ಮಿಹತರವೋ ಬಿಭ್ರಾಣಾ. ಇದು ಮುಕ್ತ ಪದಗ್ರಸ್ತ, ಅಂದರೆ ಮುಗಿಸಿದ ಪದವನ್ನೇ ಮತ್ತೆ ಹಿಡ್ಕೊಂಡು ಮುಂದಿನ ಸಾಲು ಮಾಡೋದು. ಧೂಮಾಕಾರಂ ದದತಿ ಪುರಃ ಸೌವರ್ಣೆ ಅಂದಮೇಲೆ ವರ್ಣೆ ಅಂತ ಮತ್ತೆ ತಗೋತಾನೆ. ವರ್ಣೇನಾಗ್ನೇಹೆ ಸದಶಿ ತಟೇ ಪಶ್ಯಾಮಿ. ಈ ಬೆಟ್ಟಗಳಲ್ಲಿ ಬೆಂಕಿಯ ಬಣ್ಣದಲ್ಲಿ, ಬಂಗಾರದ ಬಣ್ಣದಲ್ಲಿ ಹೂಗಳಿವೆ. ಆ ಹೂಗಳಿಗೆ ಹೊಗೆ ಬಣ್ಣದ ದುಂಬಿಗಳು ಬಂದು ಮುತ್ಕೋತಾ ಇವೆ ಅಂತ ತಾತ್ಪರ್ಯ. ಧೂಮಾಕಾರಂ ಪುರಃ ಸೌವರ್ಣೆ ವರ್ಣೇನ ಅಗ್ನೇಹೇ ಸದೃಶೆ ತಟೆ ಪಶ್ಯಾಮಿ ಅಮಿ ಶ್ಯಾಮೀಭೂತಾ. ಕಪ್ಪಗಿರ್ತಕ್ಕಂಥ ಅಲೀನಾಂ ತುಂಬಿಗಳ ಕುಸುಮ ಸಮೂಹೆ ಅಲೀನಾಂ ಲೀನಾಂ ಆಲೀಮಿಹ. ಆಲಿ ಅಂದರೆ ಸಮೂಹ. ಈ ಅಲೀನಾಂ ಲೀನಾಂ ಆಲೀಂ ದುಂಬಿಗಳ ಹೂಗಳಲ್ಲಿ ಲೀನವಾದ ಆಲಿ ಸಾಲನ್ನು ಪಶ್ಯ ನೋಡು ಅಂತಕ್ಕಂಥದ್ದು ಇಲ್ಲಿ ಚಮತ್ಕಾರ. ಈ ರೀತಿಯಾದಂಥ ಶಬ್ದಾಲಂಕಾರಗಳಿಂದ ಈ ಬೆಟ್ಟದಲ್ಲಿ ಹೂಗಳಿವೆ ಅಷ್ಟೇ. ಇನ್ಫಾರ್ಮೇಷನ್ ಎಲ್ಲ ಕಡಿಮೆನೆ, ಅಂದರೆ ಹೇಳುವ ಕ್ರಮವೇ ದೊಡ್ಡದು. ಸ್ಟಾರ್ ಹೋಟೆಲ್ನ ಊಟ ಇದ್ದಂತೆ. 7 ಸ್ಟಾರು 8 ಸ್ಟಾರು 9 ಸ್ಟಾರು ಎಲ್ಲ ಸ್ಟಾರ್ಗಳೇ. ತಲೆ ಸುತ್ತು ಬಂದು ಸ್ಟಾರ್ಗಳು ಬರಬೇಕಷ್ಟೆ. ಏನೂ ಸ್ವಾರಸ್ಯ ಸೊಗಸು ನನ್ನಂಥವನಿಗಲ್ಲಿ ಕಾಣೋಕ್ಕಾಗೋದಿಲ್ಲ. ಒಂದು ಗ್ರಹಚಾರ ಕೆಟ್ಟು ಯಾವಾಗಲೂ ಒಮ್ಮೆ ಯಾರೋ ಒಬ್ಬರು ಸ್ನೇಹಿತರು ಬಲವಂತವಾಗಿ ಅಲ್ಲಿ ಯಾವುದೋ ಒಂದು ಮೀಟಿಂಗ್ ಇದೆ ಅಂತ ಕರ್ಕೊಂಡು ಹೋದರು. ಆ ಹೋಟೆಲ್ನಲ್ಲಿ ನಾನು ಹೋದಾಗ ಇಲ್ಲಿ ಇಡ್ಲಿ ಇದೆಯಾ ದೋಸೆ ಇದೆಯಾ ಅಂತ ಕೇಳಿದೆ. ಆ ಬಟ್ಲರ್ಗೂ ಸರ್ವರ್ಗೂ ನಗು ಬಂತು. ಇಲ್ಲ ಅವೆಲ್ಲ ಇಲ್ಲ ಅಂತ. ಇಲ್ಲಿ ಏನಿದೆಯಪ್ಪ, ಮಣ್ಣಿದೆಯಾ ಮಸಿ ಇದೆಯಾ ಅಂತ ಕೇಳಿದೆ. ಆಮೇಲೆ ಇಲ್ಲ ಮಾಡೋದಿಲ್ಲ, ಇಲ್ಲಿ ಚೈನೀಸ್ ಗ್ರಾಸಲ್ಲಿ ಏನೋ ಮಾಡ್ತೀವಿ ಅಂತ. ದನಗಳ ನಾವು ತಿನ್ನೋದಕ್ಕೆ ಈ ಥರದ್ದು ಏನು ಮಾಡೋದು, ಸಮುದ್ರದ ನಂಟಸ್ತನ ನೀರಿಗೆ ಬಡತನ ಅಂತ. ಹಾಗೆ ಆ ತರಹ ಇಲ್ಲಿಯೂ ಕೂಡ ಆ ಸ್ಟಾರ್ ಹೋಟೆಲ್ನಲ್ಲಿ ಆ ಆ್ಯಂಬಿಯನ್ಸ್ಗೆ ದುಡ್ಡು ಕೊಡ್ತೀವಿ. ಅಲ್ಲಿರ್ತಕ್ಕಂಥ ಮೇಜವಾನಿ, ಅಲ್ಲಿ ಬರ್ತಕ್ಕಂಥ ಸರ್ವರ್ಗಳು, ಅವರುಗಳ ಡ್ರೆಸ್ಸು, ಆ ಒಪ್ಪ,
ಒಂದು ಸಾಮಾನ್ಯದ ಕಾಫಿ ಕೇಳಿದ್ರೆ ಒಂದು ಜಗತ್ತೇ ತುಂಬುವಂಥ ಪರಾಯತದಲ್ಲಿ ಎಲ್ಲ ಪಿಂಗಾಣಿ ಪದಾರ್ಥಗಳನ್ನು ಇಟ್ಟುಕೊಂಡು ಅವುಗಳು ಬೆತ್ತಲೇ ಇರಬಾರ್ದು ಅಂತ ಅವುಗಳ ಮೇಲೆ ಬಿಳಿ ಬಟ್ಟೆ ಕುಲ್ಲಾವಿ ಹೊಲಿಸ್ಬಿಟ್ಟಿದ್ದನುವೆ ಅಲಂಕಾರ ಮಾಡಿ ತಂದಿಡ್ತಾರೆ. ಈ ತರಹ ಹೀಗೆ ಅದನ್ನು ನೋಡಿ ಸಂತೋಷ ಪಡಬೇಕು. ಕೊನೆಗೆ ನೋಡಿದ್ರೆ ಕಲಗಚ್ಚಾಗೇ ಇರುತ್ತೆ. ಕಾಫಿ ಡೇನಲ್ಲಿ ಯಾವ ಥರ ಕಾಫಿ ಕುಡಿಯಬಾರದ್ದಾಗಿರುತ್ತೋ ಅದು ಹಿಂದೆ ಸುಧಾ ಪತ್ರಿಕೆಯಲ್ಲಿ ಒಂದು ವಿನೋದವಾಗಿ ಬರೆದಿದ್ದುಂಟು. ಆನಂದ ಅಂತ ಒಳ್ಳೆ ಹಾಸ್ಯ ಲೇಖಕರು ಆ ಪತ್ರಿಕೆಗೆ ಸೇರಿದವರು. ಹೊಸ ರುಚಿ ಅಂತ ಅದೇನೆಂದರೆ ಗರಿಕೆ ಹುಲ್ಲಿನ ಹಲ್ವಾ ಅಂತ. ಎಲ್ಲ ಗೋಡಂಬಿ ಬಾದಾಮಿ ಹಾಕಿ ಮಾಡುವ ಹಲ್ವಾನೇ, ಗರಿಕೆ ಹುಲ್ಲು ಇಟ್ಕೊಂಡಿರಬೇಕು. ಎಲ್ಲ ಮುಗಿದ ಮೇಲೂ ಗರಿಕೆ ಹುಲ್ಲು ಬಳಸಲ್ವಾ ಅಂದರೆ ಮುಗೀತಲ್ಲ ಹಲ್ವಾ, ಈ ಗರಿಕೆ ಹುಲ್ಲನ್ನು ಕಿಟಕಿಯಿಂದ ಆಚೆಗೆ ಎಸೀರಿ ಅಂತ. ಗರಿಕೆ ಹುಲ್ಲನ್ನು ತೊಗೊಂಡು ಬಂದು ಇಟ್ಕೊಂಡ್ರಿ ಅಷ್ಟೇ. ಆ ರೀತಿಯಲ್ಲಿ ಆ ತರಹ ಅಂತ. ಹಾಗೆ ಕಾಫಿ ಡೇ ಕಾಫಿನೂ ಮುಂದೆ ಇಟ್ಕೊಳ್ಳಿ, ಆಮೇಲೆ ಚರಂಡಿಗೆ ಚೆಲ್ಲಿ ಅಂತ. ಹೋಗೋದು ಹರಟೋದಕ್ಕೆ ಫ್ಲರ್ಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನಲ್ಲ ಅಂತ. ಹೀಗೆ ಈ ದೊಡ್ಡ ದೊಡ್ಡ ವಿದ್ವತ್ ಕವಿಗಳದು ಕೂಡ ರಸ ಇಲ್ಲ. ಅಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ ಷಡ್ರಸ ಹೇಗಿಲ್ವೋ ಇಲ್ಲಿ ನವರಸವೂ ಹಾಗೆ ಇಲ್ಲ. ಅಂದರೆ ಅಲ್ಲಿ ಆಂಬಿಯನ್ಸ್ ಹೇಗೋ ಕೋಲಾಹಲ ಹೇಗೋ ಹಾಗೆ ಇದು ಕೂಡ ಅಂತ ಅನಿಸುತ್ತದೆ. ಆಮೇಲೆ ಧೃತವಿಲಂಬಿತ ಛಂದಸ್ಸಿನಲ್ಲಿ ಆ ಗತಿಯ ಸೌಂದರ್ಯ ಗೊತ್ತಿರೋಂಥದ್ದೇ ಆದರೂ ಒಂದಷ್ಟು ಆ ಧೃತವಿಲಂಬಿತದ ಗತಿ ಮನೋಹರವಾದಂಥದ್ದು, ಹೆಸರಿಗೆ ತಕ್ಕಂಥ ಛಂದೋಗತಿ. ಮೊದಲಿಗೆ ಓಟ, ಆಮೇಲೆ ವಿಳಂಬ ಆಗಿರುತ್ತದೆ. ರುಚಿರ ಚಿತ್ರತನೂರುಹಶಾಲಿಭಿರ್ವಿಚಲಿತೈ ಪರಿತಃ ಪ್ರಿಯಕವ್ರಜೈ ವಿವಿಧರತ್ನಮಯೈರಭಿಯಾತ್ಯಸಾವೋ ಅವಯವೈರಿವ ಜಂಗಮತಾಂಗತೈ. ಪ್ರಿಯಕ ಅನ್ನುವುದು ಒಂದು ಬಗೆಯ ಜಿಂಕೆ. ಅದು ತನ್ನ ತುಪ್ಪಳದಿಂದ ಒಳ್ಳೆ ಬಟ್ಟೆಗಳನ್ನು ಮಾಡೋದಕ್ಕೆ, ಕಂಬಳಿಗಳನ್ನು ಮಾಡೋದಕ್ಕೆ ಅವಕಾಶ ಕೊಡುತ್ತದೆ. ಅಂದರೆ ಅವನ್ನೆಲ್ಲ ನಾವು ಮನುಷ್ಯರು ನಮ್ಮ ಅನುಕೂಲಕ್ಕೆ ಬಳಸ್ಕೋತಾ ಇದ್ದೀವಿ ಅಂತ ತಾತ್ಪರ್ಯ. ಯಾದವ ಪ್ರಕಾಶರು ವೈಜಯಂತಿ ಅಂತ ಒಂದು ಕೋಶ ಬರೆದಿದ್ದಾರೆ. ಅಲ್ಲಿ ಪ್ರಿಯಕೋ ರೋಮಭಿರ್ಯುಕ್ತೋ ಮೃದುಚ್ಚ ಮಸೃಣೈರ್ ಘನೈಹಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆ ಆಗ್ತಾರೆ. ಅದು ರೋಮಭಿರ್ಯುಕ್ತ, ರೋಮದಿಂದ ಕೂಡಿರತಕ್ಕಂಥ ರಂಕು, ಕೃಷ್ಣಸಾರ ಇತ್ಯಾದಿ ಮೃಗಗಳ ಚರ್ಮದ ರೋಮ ಇದ್ದಂತೆ ಅಂತ. ಅವುಗಳು ಓಡಾಡ್ತಾ ಇವೆ ಅಂತ. ರುಚಿರ ಚಿತ್ರ ತನೂರ್ಹಶಾಲಿಭಿರ್ ವಿಚಲಿತೈ ಪರಿತ ಪ್ರಿಯಕವ್ರಜೈ. ತುಂಬ ಸುಂದರವಾದ ಚರ್ಮ ಅವುಗಳದು, ಚಿತ್ತಾರ ಉಂಟು ಮೈಮೇಲೆ, ಚರ್ಮದ ಮೇಲೆ. ರುಚಿರ ಚಿತ್ರ ತನೂರುಹಶಾಲಿಭಿ, ಅವುಗಳ ರೋಮವೂ ತುಂಬ ಚೆನ್ನಾಗಿದೆ. ವಿವಿಧ ರತ್ನಮಯೈ ಅಭಿಯಾತ್ಯಸೌ ಅವಯವೈರಿವ ಜಂಗಮತಾಂಗತೈ. ನೋಡಿದ್ರೆ ಬೆಟ್ಟವೇ ನಡೆದಾಡ್ತಾ ಇರುವಂತೆ ಕಾಣುತ್ತದೆ, ಅಷ್ಟು ಜಿಂಕೆಗಳು ಇದರ ಮೇಲೆ ಓಡಾಡ್ತಾ ಇದೆ ಅಂತ. ಆ ಗತಿ ತುಂಬ ಸುಂದರವಾಗಿದೆ. ಜಿಂಕೆ ಒಮ್ಮೆ ವಿಳಂಬವಾಗಿ ಒಮ್ಮೆ ದ್ರುತವಾಗಿ ಓಡಾಡಿದಂತೆ. ಮುಂದೆ ಕುಶೇಶಯೈರ್ಯತ್ರ ಜಲಾಶಯೋಷಿತಾ ಮುದಾರಮಂತೆ ಕಲಭಾವಿಕಸ್ವರೈ ಪ್ರಗೀಯತೆ ಸಿದ್ಧಗಣೈಶ್ಚ ಯೋಷಿತಾಂ ಮುದಾರಮಂತೆ ಯೋಷಿತಾಂ ಉದಾರಮಂತೆ ಕಲಭಾವಿಕಸ್ವರೈ. ಇದು ಮತ್ತೆ ಮುದಾ ರಮಂತೆ ಕಲಭಾ ವಿಕಸ್ವರೈಹಿ ಅನ್ನುವ ಎರಡನೇ ಸಾಲೆ. ನಾಲ್ಕನೇ ಸಾಲು ಉದಾರಂ ಅಂತೆ ಭಾವಿಕ ಸ್ವರೈಹಿ ಅಂತ ಈ ಥರ ಪದಚ್ಛೇದ ಆಗುತ್ತೆ. ಈ ಕವಿ ಎಷ್ಟು ಪದಗಳ ಮೇಲೆ ಸಿದ್ಧಿ ಇಟ್ಕೊಂಡಿರಬೇಕು, ಹತೋಟಿ ಇರಬೇಕು. ಎಲ್ಲ ಪದಗಳನ್ನು ಜೋಡಿಸಿಕೊಂಡು ಎಲ್ಲಿ ಯಾವುದನ್ನು ಒಡೆದರೆ ಯಾವುದನ್ನು ಬೆಸೆದರೆ ಏನು ಅಂತ ಈ ಥರ ಪದ್ಯಗಳು ಬರೆಯೋದು ಹೇಗೆ ಅಂತ ನನಗೆ ಗೊತ್ತಿದೆ. ಅದೇ ಥರ ಟೆಕ್ನಿಕ್ಕನ್ನೇ ಅವನು ಮಾಡಿರಬೇಕು. ಪದಗಳೆಲ್ಲ ಮೊದಲು ಸಿದ್ಧವಾಗಿ ಆಮೇಲೆ ಎಲ್ಲಿ ಯಾವುದನ್ನು ಸೇರಿಸಿ ಯಾವುದನ್ನು ಬಿಟ್ಟರೆ ಏನಾಗುತ್ತೆ ಅಂತ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ಫಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆ ತುಂಬ ಶಕ್ತಿ ಸಾಮರ್ಥ್ಯ ಬೇಕು. ನಮ್ಮ ಸಂಗೀತಗಾರರು ಕೆಲವು ಬಗೆಯ ಮುಕ್ತಾಯಗಳನ್ನು ಮಾಡಬೇಕು ಹೇಗೆ ಅಂತ ಆ ಸ್ವರಗಳ ಗುಚ್ಛಗಳನ್ನೆಲ್ಲ ಯೋಚನೆ ಮಾಡ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ಮಾಡಿಕೊಳ್ತಕ್ಕಂಥದ್ದು. ಇಲ್ಲಿ ಆ ಬೆಟ್ಟದಲ್ಲಿ ಸಿದ್ಧಗಣದ ಸ್ತ್ರೀಯರ ಒಂದು ವರ್ಣನೆ ಬರುತ್ತದೆ. ಸಿದ್ಧರು ಒಂದು ಬಗೆಯ ದೇವವರ್ಗದವರು, ಆದರೆ ಸ್ವಲ್ಪ ತಪಸ್ವಿಗಳ ಜಾತಿಗಳವರು. ಕುಶೇಶಯೈರ್ಯತ್ರ ಜಲಾಶಯೋಷಿತ ಮುದಾ ರಮಂತೆ ಕಲಭಾವಿಕಸ್ವರೈ. ಇನ್ನು ಅಲ್ಲಿ ನೀರಿನಲ್ಲಿ ಸರೋವರದಲ್ಲಿ ಆನೆಗಳು ಚೆನ್ನಾಗಿ ಕಲಭಾಹ ಮರಿ ಆನೆಗಳು ವಿಕಸ್ವರೈಹಿ ಅರಳಿರ್ತಕ್ಕಂಥ ಕುಶೈಷೈಹಿ
ಕಮಲಗಳಿಂದ ಕೂಡಿರ್ತಕ್ಕಂಥ ಜಲಾಶಯೇ ಉಷಿತಾ, ಜಲಾಶಯದಲ್ಲಿ ವಾಸ ಮಾಡ್ತಕ್ಕಂಥ ಮರಿಯಾನೆಗಳು ವಿಹಾರ ಮಾಡ್ತಾ ಇದ್ದರು. ಇನ್ನು ಯೋಷಿತಾಂ ಸಮೂಹೆ ಯೋಷಿತಾ ಸಿದ್ಧಗಣೈ ಯೋಷಿತಾಂ ಉದಾರಂ ಕಲಭಾವಿ ಕಸ್ವರೈ ಪ್ರಗೀಯತೆ. ಈ ಸಿದ್ಧಗಣರು ಅವರು ತಮ್ಮ ಹೆಂಗಸರ ಜೊತೆಗೆ ಯೋಷಿತಾಂ ಸಮೂಹೆ ಹೆಂಗಸರ ಜೊತೆಯಲ್ಲಿ ಉದಾರಂ ಒಳ್ಳೆಯ ರೀತಿಯಲ್ಲಿ ಅಂತೆ ಕೊನೆಯಲ್ಲಿ ಅಥವಾ ಹತ್ತಿರದಲ್ಲಿ ಕಲ ಮಧುರವಾದ ಭಾವಿಕ ಹೃದಯಂಗಮವಾದ ಸ್ವರಗಳಿಂದ ಪ್ರಗೀಯತೆ ಹಾಡಲ್ಪಡ್ತಾ ಇದೆ ಅಂತನ್ನುವ ಮಾತನ್ನು ಹೇಳ್ತಾನೆ ಕವಿ. ಈ ಥರ ಚಮತ್ಕಾರಗಳು ತುಂಬ ತುಂಬ ಕಷ್ಟ ಮಾಡುವಂಥದ್ದು ಮಾಡ್ತಾನೆ ಅವನು. ಅದನ್ನು ಇವನು ಇಲ್ಲಿ ವಂಶಸ್ಥ ಅನ್ನುವ ಛಂದಸ್ನಲ್ಲಿ ಮಾಡಿದ್ದಾನೆ. ಆಮೇಲೆ ವಿಹಗಾ ಕದಂಬ ಸುರಭಾ ವಿಹಗಾ ಕಲಯಂತ್ಯನುಕ್ಷಣಮನೇ ಕಲಯಂ ಭ್ರಮಯನ್ನುಪೈತಿ ಮುಹುರಭ್ರಮಯಂ ಪವನಶ್ಚ ಧೂತ ನವನೀಪವನಃ ಅಂತ ಪ್ರಮಿತಾಕ್ಷರ ಅನ್ನುವ ಒಂದು ಛಂದಸ್ನಲ್ಲಿ ಈ ಪದ್ಯ ಬರೆದಿದ್ದಾನೆ. ಅಲ್ಲಿರುವ ಪಕ್ಷಿಗಳು ಏನು ಕೋಲಾಹಲ ಮಾಡ್ತಾ ಇದ್ವು ಅಂತ. ವಿಹಗಾಹ ಕದಂಬ ಸುರಭೌ ಇಹ ಗಾಹ ಕಲಯಂತಿ ಅನುಕ್ಷಣಂ ಅನೇಕಲಯಂ ಭ್ರಮಯನ್ ಉಪೈತಿ ಮುಹುಹು ಅಭ್ರಮಯಂ ಪವನಶ್ಚ ಧೂತ ನವನೀಪವನಃ. ಇಲ್ಲಿ ವಿಹಗ ಕಲಯನ್ ಕಲಯಂ ಭ್ರಮಯಂ ಪವನ ಈ ಥರ ಆ ಪದಗಳು ಆದಿಯಲ್ಲಿ ಅಂತ್ಯದಲ್ಲಿ 4 ಸಾಲುಗಳಲ್ಲಿ ಪುನರುಕ್ತವಾಗಿವೆ. ಇದು ಒಂದು ಬಗೆಯ ಯಮಕ ಚಮತ್ಕಾರ, ಆದ್ಯಂತ ಯಮಕ ಅಂತಕ್ಕಂಥದ್ದು. ವಿಹಗ ಅಂದರೆ ಪಕ್ಷಿಗಳು. ಕದಂಬ ಸುರಭವು ಕದಂಬ ವೃಕ್ಷಗಳ ಪರಿಮಳದಲ್ಲಿ ಕಲಯಂತಿ ಅನುಕ್ಷಣಂ ಅನೇಕ ಲಯಂ ಗಾಹ, ಪ್ರತಿ ಕ್ಷಣವೂ ಬಗೆಬಗೆಯ ಲಯದಲ್ಲಿ ಗಾಹ ಮಾತುಗಳನ್ನು ಧ್ವನಿಗಳನ್ನು ಮಾಡ್ತಾ ಇವೆ. ಇನ್ನು ಪವನಃ ಗಾಳಿಯೂ ಕೂಡ ಧೂತ ನವನೀಪವನಃ, ನವ ಹೊಸತಾತ ನೀಪವನಃ ಅಂದರೆ ಕದಂಬ ವೃಕ್ಷದ ಸಮೂಹಗಳನ್ನು ಧೂತ ಅಲ್ಲಾಡಿಸಿದವನು, ಕದಂಬ ವೃಕ್ಷಗಳ ಸಮೂಹವನ್ನು ಅಲ್ಲಾಡಿಸಿದಂಥ ಗಾಳಿಯು ಮುಹುಹು ಮತ್ತೆ ಮತ್ತೆ ಭ್ರಮಯನ್ ಸುತ್ತಾಡಿಕೊಂಡು ಮುಹುರ್ ಅಭ್ರಮಯಂ ಮೋಡ ತುಂಬಿರ್ತಕ್ಕಂಥ ಈ ಪರಿಸರದಲ್ಲಿ ಅವನು ವಿಲಾಸ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಅಂದರೆ ಮೋಡಗಳ ಮಧ್ಯದ ಗಾಳಿ ಕದಂಬ ವೃಕ್ಷಗಳ ಮೇಲೆ ಬೀಸಿ ಅದನ್ನು ಅಲ್ಲಾಡಿಸ್ತಾ ಅಲ್ಲಲ್ಲೇ ಸುಳಿಸುತ್ತಾ ಇದೆ ಅಂತ. ಇದಕ್ಕೂ ರೈವತಕ ಪರ್ವತಕ್ಕೂ ಅಂಥ ಸಂಬಂಧ ಏನೂ ಇಲ್ಲ. ತೆಂಗಿನ ಮರದ ಬಗ್ಗೆ ಎಸ್ಸೆ ಬರೆಯಪ್ಪ ಅಂದರೆ ಗೊತ್ತಿದ್ದ ಹಸುವಿನ ಬಗ್ಗೆ, ತೆಂಗಿನ ಮರಕ್ಕೆ ಹಸುವನ್ನು ಕಟ್ಟಿದ್ದಾರೆ ಅಂತ ಮೊದಲನೇ ವಾಕ್ಯ ಹೇಳಿ, ಹಸುವಿಗೆ 4 ಕಾಲಿದೆ, 2 ಕೊಂಬಿದೆ, 1 ಬಾಲ ಇದೆ ಅಂತೆಲ್ಲ ಬರೆದ. ತೆಂಗಿನ ಮರದ ಮೇಲೆ ಯಾಕೆ ತೆಂಗಿನ ಮರಕ್ಕೆ ಕಟ್ಟಿರೋದಲ್ವ ಹಸುವನ್ನು. ಆ ರೀತಿಯಾಗಿ ಯಾವುದನ್ನು ಏನೂ ಮಾಡಿಬಿಡ್ಬೋದು, ಆ ತರಹ ಹೀಗೆ ಮಾಡಿರುವುದು. ಆದರೆ ಈ ಚಮತ್ಕಾರಗಳು ದೊಡ್ಡದು. ಇನ್ನು ಒಂದು ಪ್ರಹರ್ಷಿಣಿ ಛಂದಸ್ಸಿನ ವೃತ್ತ. ಇದು ಒಂಥರ ಸ್ವಲ್ಪ ಯಾವುದೋ ಒಂದು ಬಗೆಯ ಪೌರಾಣಿಕ ಚಮತ್ಕಾರ ಇರತಕ್ಕಂಥದ್ದು. ಅಂದರೆ ನಮ್ಮಲ್ಲಿ ಒಂದು ಬೆಟ್ಟ ಅಂದರೆ ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು ಮಾತ್ರವಲ್ಲ, ಪಕ್ಷಿಗಳು ಮಾತ್ರವಲ್ಲ, ಇನ್ನು ಮರ ಗಿಡ ಬಳ್ಳಿ ಅಂತೂ ಯಥೇಷ್ಟ. ದೇವತೆಗಳು ಬಂದಿರ್ತಾರೆ. ದೇವತೆಗಳಲ್ಲಿ ನಾನಾ ವಿಧವಾದ ವರ್ಗ. ಅಮರಕೋಶದ ದೇವವರ್ಗ ನೋಡಿದ್ರೆ ಸಾಕು, ಬೇಕಾದಂತೆ ಗೊತ್ತಾಗುತ್ತೆ. ಯಕ್ಷ, ಗಂಧರ್ವ, ಸಿದ್ಧ, ಚಾರಣ, ವಿದ್ಯಾಧರ ಮೊದಲಾದ ಅನೇಕ ಪ್ರಭೇದಗಳು ಇವೆ. ಕಿನ್ನರ, ಕಿಂಪುರುಷ ಹೀಗೆಲ್ಲ. ಇಲ್ಲಿ ಕಿನ್ನರ ಕಿಂಪುರುಷರ ಪ್ರಸ್ತಾವ ಮಾಡ್ತಾರೆ. ಅದೇನೆಂದರೆ ಕಿನ್ನರರು ಯಾರು? ಕಿಂ ನರಹ ಅಂತ ಪ್ರಶ್ನೆ ಬಂದರೆ ಕಿನ್ನರ. ಇವನೇನು ಮನುಷ್ಯನೋ ಅಂತ ಪ್ರಶ್ನೆ ಬಂದರೆ ಕಿನ್ನರ. ಅಥವಾ ಕಿಂ ಪುರುಷ, ಇವನೇನು ಗಂಡಸ ಮನುಷ್ಯನ ಅಂತ ಪ್ರಶ್ನೆ ಬಂದರೆ ಪುರುಷ ಅಂತಂದರೆ ಗಂಡು ಅನ್ನೋ ಅರ್ಥದಲ್ಲ, ಮನುಷ್ಯ ಅನ್ನೋ ಅರ್ಥದಲ್ಲೇ ಇರೋದು. ಇವನೇನು ಮನುಷ್ಯನೋ ಅಂತ ಪ್ರಶ್ನೆ ಮಾಡುವಂಥ ವಿಚಿತ್ರವಾದ ಆಕಾರವುಳ್ಳಂಥ ವ್ಯಕ್ತಿಗಳು ದೇವವರ್ಗದವರನ್ನ ಕಿನ್ನರ ಕಿಂಪುರುಷ ಅಂತ. ಕಿನ್ನರರಿಗೆ ಅಶ್ವಶರೀರ ಮನುಷ್ಯ ಮುಖ, ಕಿಂಪುರುಷರಿಗೆ ಅಶ್ವಮುಖ ಮನುಷ್ಯ ಶರೀರ ಅಂತ. ಬಿಂಬೋಷ್ಟಂ ಬಹುಮನುತೆ ತುರಂಗವಕ್ತ್ರ ಚುಂಬಂತಂ ಮುಖಮಿಹ ಕಿನ್ನರಂ ಪ್ರಿಯಾಯಾಹ. ಪ್ರಿಯಾಯಾಹ ಮುಖಂ ಚುಂಬಂತಂ ಕಿನ್ನರಂ
ತುರಂಗವಕ್ತ್ರ ಬಹುಮನುತೆ ಪ್ರಿಯಾಯಾ ಬಿಂಬೋಷ್ಟಂ ಚುಂಬಂತಂ ಕಿನ್ನರಂ ತುರಂಗವಕ್ತ್ರ ಬಹುಮನತೆ. ಕುದುರೆಯ ಮುಖವುಳ್ಳಂತಹ ಕಿಂಪುರುಷ ತನ್ನ ಪ್ರೇಯಸಿಯನ್ನು ಚುಂಬಿಸ್ತಾ ಇರುವ ಕಿನ್ನರನನ್ನು ನೋಡಿ ಅಯ್ಯೋ ಇವನಿಗೆಂಥ ಭಾಗ್ಯ, ಮನುಷ್ಯನ ಮುಖ ಇದೆ, ಹಾಗಾಗಿ ಪ್ರೀತಮೆಯನ್ನು ಮುದ್ದಿಸ್ತಾ ಇದ್ದಾನೆ ಅಂತ ಅಂದ್ಕೋತಾನೆ. ಆದರೆ ಶ್ಲಿಷ್ಯಂತಂ ಮುಹುರಿತರೋಪಿತಂ ನಿಜಸ್ತ್ರೀಂ ಉತ್ತುಂಗಸ್ತನಭರ ಭಂಗಭೀರು ಮಧ್ಯಾಂ. ಈ ಕಿಂಪುರುಷ ಮನುಷ್ಯ ಶರೀರ, ಕುದುರೆ ಮುಖ, ಅವನು ತನ್ನ ತೋಳುಗಳಿಂದ ತನ್ನ ಪ್ರೀತಮೆಯನ್ನು ಅಪ್ಪಿಕೊಂಡ್ರೆ, ಆ ತೆಳ್ಳಗಿರುವ ನಡುವಿನ ಆ ಸುಂದರಿಯನ್ನು ಅಪ್ಪಿಕೊಂಡ್ರೆ, ಅಯ್ಯೋ ನಾವು ಕುದುರೆಗಳ ಶರೀರ ಉಳ್ಳವರಾದ ಕಾರಣ ಈ ಆಲಿಂಗನದ ಸಂತೋಷ ಇಲ್ಲವಲ್ಲ ಅಂತ ಕಿನ್ನರರು ಹೊಟ್ಟೆ ಕಿಚ್ಚುಪಟ್ಟರು ಅಂತ. ಡಿ ವಿ ಜಿಯವರು ಒಂದು ಭಾಷಣದಲ್ಲಿ, ಅಂದರೆ ತಮ್ಮ ಭಾಷಣ ಅದು ಲಿಖಿತ ರೂಪದಲ್ಲಿದೆ, ಡಿ ವಿ ಜಿಯವರ ಸಮಗ್ರ ಕೃತಿ ಶ್ರೇಣಿಯಲ್ಲಿರಬೇಕು ಅಥವಾ ನಮ್ಮ ಸಾರ ಸಂಗ್ರಹ ಪುಸ್ತಕದಲ್ಲಿ ಇರಬೇಕು. ಅಲ್ಲಿ ಈ ಉದಾಹರಣೆ ಕೊಟ್ಟು ಪದ್ಯವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ಮನುಷ್ಯರಿಗೆ ಸದಾ ದಿ ಅದರ್ ಸೈಡ್ ಆಫ್ ದಿ ರೋಡ್ ಈಸ್ ಗ್ರೀನರ್ ಅಂತ, ಅದರ್ ಸೈಡ್ ಆಫ್ ದಿ ಪಾರ್ಕ್ ಈಸ್ ಗ್ರೀನರ್, ದೂರದ ಬೆಟ್ಟ ನುಣ್ಣಿಗೆ ಅಂತ. ಇನ್ನೊಬ್ಬರಿಗೆ ಏನಿದೆ ಅದು ತುಂಬ ಸ್ವಾರಸ್ಯಕಾರಿಯಾಗಿದೆ, ಚೆನ್ನಾಗಿದೆ ಅಂತ ಭಾವಿಸ್ಕೊಳ್ತಕ್ಕಂಥದ್ದು. ಟೆನ್ನಿಸಿ ವಿಲಿಯಂ ಅಂತ ಅಮೆರಿಕದ ಪ್ರಖ್ಯಾತ ನಾಟಕಕಾರ, ಈಗ 50 ವರ್ಷಗಳ ಕೆಳಗೆ ಇದ್ದವನು. ಅವನಿಗೆ ತುಂಬ ದೊಡ್ಡ ಆದರಣೆ ಇತ್ತು, ಬೇಕಾದಷ್ಟು ನಾಟಕಗಳು ಬರೆದವನು, ಕೆಲವೆಲ್ಲ ಸಿನಿಮಾಗಳಿಗೂ ಕೂಡ ಸ್ಕ್ರಿಪ್ಟ್ ಎಲ್ಲ ಮಾಡಿದವನು ಅಂತ ಹೇಳ್ತಾರೆ. ನನ್ನ ಪೂಜ್ಯ ಗುರುಗಳು ಈಚೆಗಷ್ಟೇ ಪರಂಪದ ಪಡೆದಂಥ ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಆತನ ಮೇಲೆ ಸಂಶೋಧನೆ ಮಾಡಿದವರು, ನೋಡಿ ಬಲ್ಲವರಾಗಿದ್ದರು. ಆ ಟೆನ್ನಿಸಿ ವಿಲಿಯಮ್ಸ್ ತಾನು ಸಮುದ್ರದ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿಯುಳ್ಳವರಾಗಿ, ಅವರಿದ್ದದ್ದು ಬೇ ಏರಿಯಾದಲ್ಲಿ. ಅಲ್ಲಿ ಪ್ಯಾಸಿಫಿಕ್ ಸಮುದ್ರ ಉಂಟಲ್ಲ, ಆ ಪ್ಯಾಸಿಫಿಕ್ ಸಮುದ್ರಕ್ಕೆ ಚಾಚಿಕೊಳ್ಳುವಂತೆ ಅವರು ತಮ್ಮ ಭವ್ಯವಾದ ಬಂಗ್ಲೆ ಕಟ್ಟಿಸ್ಕೊಂಡಿದ್ರಂತೆ. ಅಲ್ಲಿ ಅವರ ಬೆಡ್ರೂಮು, ಸ್ಟಡಿ ರೂಮು ಯಾವುದೋ ಆಲ್ಮೋಸ್ಟ್ ಸಮುದ್ರಕ್ಕೆ ಮುತ್ತಿಕೊಂಡಂತೆ, ಎಲ್ಲ ಕಡೆಯಲ್ಲಿಯೂ ಆ ದಟ್ಟ ನೀಲಿಯ ಬಣ್ಣ. ಸತ್ಯ ಹೇಗೆ ಏನು ಅಂತ ಗೊತ್ತಿಲ್ಲ, ನಾನು ನೋಡಿದ ನನ್ನ ಅನುಭವ ಹೇಳ್ತೀನಿ. ಪೆಸಿಫಿಕ್ ಸಮುದ್ರದ ಬಣ್ಣ ಇದೆಯಲ್ಲ, ಅದು ತುಂಬ ಗಾಢವಾದದ್ದು, ತುಂಬ ಮನಸ್ಸಿಗೆ ಮುಟ್ಟತಕ್ಕಂಥದ್ದು. ಆ ಗಾಢವಾದ ನೀಲ, ಆ ಪೆಸಿಫಿಕ್ ಸಾಗರದ ಆ ನೀಲ ಇವರ ಕಣ್ಣಿಗೆ ಬಡಿತಾ ಇರಬೇಕು, ಜೊತೆಗೆ ಅಲೆಗಳು ಕೂಡ ಉಬ್ಬೆದ್ದು ಬರ್ತಾ ಇರಬೇಕು. ಆ ರೀತಿಯ ಜಾಗದಲ್ಲಿದ್ದರು. ಎಲ್ಲ ಕಡೆ ಗಾಜಿನ ಕಿಟಕಿ, ಅದು ಬೇ ವಿಂಡೋ ಅಂತಲೇ ಕರೀತಾರೆ. ಬೇ ಏರಿಯಾದಲ್ಲಿ ಬೇಗೆ ಪ್ರೊಜೆಕ್ಟ್ ಆಗಿರ್ತಕ್ಕಂಥ ಬೇ ವಿಂಡೋ ಅವರ ಬೆಡ್ರೂಮ್ನಲ್ಲಿ ಅಥವಾ ಅವ್ರ ಸ್ಟಡಿ ರೂಮ್ನಲ್ಲಿ. ಆ ಪರಿಸರದಲ್ಲಿ ಅವರಿದ್ದಾಗ ಯಾವುದೋ ಒಬ್ಬ ಇಂಟರ್ವ್ಯೂ ಮಾಡೋಕ್ಕೆ ಬಂದಂಥ ಒಬ್ಬ ಯಾವುದೋ ಎಳೆ ನಿಂಬೆ ಹುಡುಗಿ, ಏನಿದು ಎಷ್ಟು ಸುಂದರವಾಗಿದೆ, ಇಲ್ಲಿ ಆರಾಮಾಗಿ ಕೂತ್ಕೊಂಡು ಬರೆದುಬಿಡ್ಬೋದು ಏನನ್ನು ಅಂತ. ಆತ ಯಾವುದೋ ಒಂದು ಅಸೈನ್ಮೆಂಟ್ ಇಟ್ಕೊಂಡು ಅದನ್ನು ಬರೆಯೋಕ್ಕಾಗೋಲ್ಲ, ಸ್ಫೂರ್ತಿ ಬರ್ತಾ ಇಲ್ಲ, ಏನು ಮಾಡೋದು, ಮೂಡಿಲ್ಲ ಅಂತ ಒದ್ದಾಡ್ತಾ ಇದ್ರಂತೆ. ತಕ್ಷಣ ಗೆಟ್ ಲಾಸ್ಟ್ ಅಂತಂದ್ರಂತೆ. ನಾನು ಈ ಸುಂದರ ಪರಿಸರದಲ್ಲಿ ಒದ್ದಾಡ್ತಾ ಇದ್ದರೆ ಇಲ್ಲಿ ಕೂತ್ರೆ ಯಾರಿಗೂ ಕವಿತ್ವ ಬಂದುಬಿಡುತ್ತೆ ಅಂತಂದಿಯಲ್ಲ ಅಂತ. ಅಂದರೆ ಪಾಪ ಆ ಹುಡುಗಿಗೆ ಅನಿಸಿದ್ದು ನಿಜವೇ. ಏಕೆಂದರೆ ತುಂಬ ಜನಕ್ಕೆ ಏಕಾಂತವಾದ ಸ್ಥಳ ಇದ್ದರೆ ಸಾಕು ಕಲ್ಪನೆಗಳು ಬರುತ್ತವೆ ಅಂತ. ಅಂಥ ಅಲ್ಲಸಾನಿ ಪೆದ್ದನ ಕೂಡ ಕಾವ್ಯ ಬರಿ ಅಂತ ಕೃಷ್ಣದೇವರಾಯ ಹೇಳಿದ್ರೆ, ನಿರುಪಾಧಿ ಸ್ಥಳಂಬು ರಮಣೀ ಪ್ರಿಯ ದೂತಿಕ ತೆಚ್ಚಿ ಇಚ್ಚು ಕಪ್ಪುರವಿಡೆ ಮಾತ್ರ ಕಿಂಪೈನ ಭೋಜನಮು ಉಗೂಟ ಕುಯ್ಯಲ ಒಪ್ಪುತ ಪೆರುಗಿನ ರಸಜ್ಞ ಲೇಖಕ ವಾಚಕ ಪಾಠಮೋತ್ತಮುಲ್ ದೊರಕಿನ ಗಾಕ ಊರಕ ಕವಿತ್ಮೂಲ್ ಚಪ್ಪನ ಚಪ್ಪವಚ್ಚುನೇ ಅಂತ ಹೇಳ್ಬಿಟ್ಟು ಅಂತಾನೆ. ಯಾರೂ ಗಲಾಟೆ ಮಾಡದೇ ಇರತಕ್ಕಂಥ ಜಾಗ, ಮತ್ತು ಒಳ್ಳೆ ಉಯ್ಯಾಲೆ ಮಂಚ, ಆಮೇಲೆ ಮನಸ್ಸಿಗೆ ದೇಹಕ್ಕೆ ಹಿತವಾಗತಕ್ಕಂಥ ಊಟ, ಆಮೇಲೆ ರಮಣೀಪ್ರಿಯ ದೂತಿಕ ತೆಚ್ಚಿ ಇಚ್ಚು ಕಪ್ಪೂರ ಬಿಡಮು, ಇವನ ಪ್ರಿಯತಮೆಯ ದೂತಿ ತಂದು ಕೊಡ್ತಕ್ಕಂಥ ಕರ್ಪೂರದ ವೇಳಿಯ ಬೇಕು. ಆಮೇಲೆ ಒಪ್ಪುತಪ್ಪರೆಯೋ ರಸಜ್ಞಲು ಲೇಖಕ ವಾಚಕ ಪಾಠಕೋತ್ತಮುಲ್, ಸರಿ ತಪ್ಪು ಗೊತ್ತಿರತಕ್ಕಂಥ ಹೇಳಿದ್ದನ್ನೆಲ್ಲ ಬರ್ಕೊಳ್ತಕ್ಕಂಥ ಲೇಖಕರು, ಬರೆದದ್ದನ್ನೆಲ್ಲ ಇಂಪಾಗಿ ಓದಿ ಗಮಕಿಸಬಲ್ಲಂಥ ವಾಚಕರು, ಅದನ್ನು ಆಸ್ವಾದಿಸಬಲ್ಲಂಥ ರಸಜ್ಞರು, ಗುಣದೋಷ ವಿಮರ್ಶನೆ ಮಾಡಬಲ್ಲ ವಿದ್ವದ್ ರಸಿಕರು, ಇಷ್ಟೆಲ್ಲ ಇಲ್ಲದೆ ಊರಕ ಸುಮ್ಮನೆ ಪದ್ಯ ಬರಿ ಅಂತಂದರೆ ರಚಿಂಪಕ ಶಕ್ಯಮೇ, ಬರೆಯೋದಕ್ಕೆ ಸಾಧ್ಯವಾಗುತ್ತದೆಯಾ ಅಂತ ಕೇಳ್ದ ಅಂತ. ಹೀಗೆ ಅಲ್ಲಲ್ಲಿದ್ದವ್ರಿಗೆ ಅವ್ರವ್ರಿಗೆ ಆ ಸಮಸ್ಯೆ ಇರುತ್ತದೆ. ಆನೆ ಭಾರ ಆನೆಗೆ, ಸೊಳ್ಳೆ ಭಾರ ಸೊಳ್ಳೆಗೆ ಅಂತ ನಮ್ಮಲ್ಲಿ ಗಾದೆಯೇ ಉಂಟು. ಆದರೆ ಲೋಕ ಸಾಮಾನ್ಯ ಇನ್ನೊಬ್ಬರಿಗೆ ಅಂಥ ತೊಂದರೆ ಇಲ್ಲ ಅಂತ ಭಾವಿಸಿಕೊಳ್ಳುತ್ತದೆ. ಯಾಕೆಂದರೆ ನಮ್ಮದೇ ನಮಗೆ ದೊಡ್ಡದು, ಬೇರೊಂದು ಬಹಳ ಚೆನ್ನಾಗಿರುತ್ತದೆ. ಫೇಸ್ಬುಕ್ ನೋಡಿ ಸಂಕಟ ಪಡೋದು ಅದಕ್ಕೆ ತಾನೆ. ಮತ್ತೊಬ್ಬರು ಏನೋ ದಿವ್ಯ ಸೌಧಗಳಲ್ಲಿದ್ದಾರೆ, ದಿವ್ಯ ಲೋಕಗಳಲ್ಲಿದ್ದಾರೆ, ಬಹಳ ರಮಣೀಯವಾಗಿದ್ದಾರೆ, ಬಹಳ ಶ್ರೀಮಂತರಾಗಿದ್ದಾರೆ ಅಂತ ಅದೇ ರೀತಿಯಲ್ಲೇ ಕಗ್ಗದಲ್ಲಿ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ,
ಅವರೆಷ್ಟು ಧನವಂತರು ಇವರೆಷ್ಟು ಯಶವಂತರಂತೆಲ್ಲ ಅಂತೀಯಲ್ಲ, ಇದು ಶಿವನಿಗೆ ಕೃತಜ್ಞತೆಯೇ. ಹಾಗೆ ಮಾಡಿದ್ರೆ ನಮ್ಮನ್ನು ನಿರ್ಮಿಸಿ ಇಲ್ಲಿಗೆ ಕಳಿಸಿಕೊಟ್ಟ ಪರಮಾತ್ಮನಿಗೆ ನಾವು ಸಲ್ಲಿಸುವ ಕೃತಜ್ಞತೆಯ ಅಂತ. ಹೀಗೆ ಇನ್ನೊಬ್ಬರನ್ನ ಒಬ್ಬರು ನೋಡಿ ಕೊರಗತಕ್ಕಂಥದ್ದು ಸ್ವರ್ಗ ಅಪವರ್ಗದ ಪದವಿಗಳನ್ನು ಪಡೆಯುವವರೆಗೂ ಉಂಟು. ಶಾಂತಿ ವಿಲಾಸದಲ್ಲಿ ನೀಲಕಂಠ ದೀಕ್ಷಿತ ಹೇಳ್ತಾನಲ್ಲ, ನಾಹಂ ಯಾಚೆ ಪದ ಮುಡುಪತೇರ್ ನಾಧಿಕಾರಂ ಮಘೋನಃ ನಾಪಿ ಬ್ರಾಹ್ಮೀಂ ಭುವನ ಗುರುತಾಂ ಕಾಕಥಾ ಅನ್ಯ ಪ್ರಪಂಚೆ ಅನ್ಯಸ್ಯಾನ್ಯ ಸ್ಥಿತಿಮಭಿಲಷನ್ನಸ್ತು ಕಸ್ತಸ್ಯ ಲೋಕಃ ಶಂಭೋ ಮಯ್ಯಂ ದಿಶ ಮಸೃಣಿತಂ ಮಾಮಕಾನಂದಮೇವ. ನನಗೆ ಇಂದ್ರನ ಪದವಿ ಬೇಡ, ಚಂದ್ರನ ಪದವಿ ಬೇಡ, ಕಡೆಗೆ ಚತುರ್ಮುಖ ಬ್ರಹ್ಮನ ಪದವಿಯೂ ಬೇಡ. ಸ್ವಾಮಿ ಶಂಭೋ ಶಿವನೇ, ನನಗೆ ನನ್ನದಾಗಿ ಕೊಡಬೇಕಾದ ಸಮಾಧಾನ ಶಾಂತಿ ಕೊಡು ಸಾಕು. ಒಬ್ಬ ಇನ್ನೊಬ್ಬನ ಸೀಟ್ ಬಯಸ್ತಾ ಹೋದರೆ ನೆವರ್ ಎಂಡಿಂಗ್ ರ್ಯಾಟ್ ರೇಸ್, ಇಟ್ಸ್ ಸೈಕ್ಲಿಕ್, ಚಾಕ್ರಿಕ, ಅದು ಬೇಡ. ಶಂಭೋ ಮಹ್ಯಂ ದಿಶ ಮಸೃಣಿತಾಂ ಮಾಮಕಂ ಮಸೃಣಿತಂ ಮಾಮಕಾನಂದಂ ಏವ ಅಂತ. ಹಾಗೆ ಇದು ನಮಗೊಂದು ಎಚ್ಚರಿಕೆ ಆಗಬೇಕು. ಕವಿ ಅಷ್ಟು ಗಂಭೀರವಾಗಿ ಕಂಡನೋ ಬಿಟ್ನೋ ಪದ್ಯ ಚಮತ್ಕಾರಕಾರಕವಾಗಿರತಕ್ಕಂಥದ್ದಂತೂ ನಿಜ. ಆಮೇಲೆ ಯದೇತದಸ್ಯಾನುತಟಂ ಬಿಭಾತಿ ವನಂ ತಥಾನೇಕತಮಾಲತಾಲಂ ನ ಪುಷ್ಪಿತಾತ್ರ ಸ್ಥಗಿತಾರ್ಕರ್ಷ್ಮಾವ್ ಅನಂತತಾನೇಕತಮಾಲತಾಲಂ. ಪದ್ಯದ ಅರ್ಥಸ್ವಾರಸ್ಯ ಕಡಿಮೆ. ವನಂ ತಥಾನೇಕ ತಮಾಲತಾಲಂ ವನಂ ತಥಾನೇ ಕತಮಾಲತಾಲಂ ಅಂತ ಹಾಗೆ ಪದಚ್ಛೇದ ಮಾಡಿಕೊಂಡಿದ್ದಾನೆ. ಈ ರೀತಿಯಾದ ಚಮತ್ಕಾರಗಳನ್ನು ತುಂಬ ನಾವು ಮುಂದೆ ನೋಡಬಹುದು. ಇಲ್ಲಿ ಒಂದು ಛಂದೋ ರಹಸ್ಯವಿದರಿಗೆ, ಛಂದ ಸ್ವಾರಸ್ಯ ಬಯಸುವವರಿಗೆ ಕುತೂಹಲಕಾರಿಯಾದ ಒಂದು ಪದ್ಯ, 41ನೇ ಪದ್ಯ ಇದೆ. ಕುರರಿ ಋತ ಅಂತ ಛಂದಸ್ಸು. ಇದು ಚಂಪಕಮಾಲೆಯ ಮೊದಲ 14 ಅಕ್ಷರಗಳೇ, ಇನ್ನೇನೂ ಅಲ್ಲ ಅಂತ ಗೊತ್ತಾಗುತ್ತದೆ. ಎಷ್ಟೋ ಬಾರಿ ಕೆಲವೊಮ್ಮೆ ಛಂದಸ್ಸುಗಳು ಇನ್ಯಾವುದೋ ಛಂದಸ್ಸಿನ ತುಂಡು ತುಣುಕು ಇದ್ದಂತೆ ತೋರುತ್ತವೆ. ಅನತಿ ಚಿರೋಜ್ಜಿತಸ್ಯ ಜಲದೇನ ಚಿರಸ್ಥಗಿತ ಸ್ಥಿತ ಬಹು ಬುದ್ಬುದಸ್ಯ ಪಯಸೋನುಕೃತಿಂ ವಿರಲವಿಕೀರ್ಣ ವಜ್ರ ಶಕಲಾ ಸಕಲಾಮಿಹ ವಿದಧಾತಿ ಧೌತ ಕಲಧೌತ ಮಹಿ. ಈ ಕುರರಿ ಋತ, ಆಮೇಲೆ ಕೋಕಿಲಕ, ಚಂಪಕಮಾಲ, ಇವು ಮೂರು ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡದಾದದ್ದು. ಇದು 14 ಅಕ್ಷರ. ಆಮೇಲೆ ಕೋಕಿಲಕ 17 ಅಕ್ಷರ, ಚಂಪಕಮಾಲ 21 ಅಕ್ಷರ. 7 ಅಕ್ಷರ ಹಾಕ್ತಾ ಹೋದರೆ 7-3 ಅಕ್ಷರ ಹಾಕ್ತಾ ಹೋದರೆ ಆ ಛಂದಸ್ಸಾಗ್ತಾ ಬರುತ್ತೆ. ಹೀಗೆ ಹತ್ತಿರ ಬರತಕ್ಕಂಥವು ಒಂಥರ ಛಂದೋವಿದರಿಗೆ ಸ್ವಾರಸ್ಯವನ್ನು ಉಂಟು ಮಾಡಬಲ್ಲವು. ನಾನು ಇದರ ಬಗ್ಗೆ ಎಲ್ಲ ಒಂದಷ್ಟು ಟಿಪ್ಪಣಿ ಬರೆದಿಟ್ಟಿದ್ದೀನಿ ಇವುಗಳ ಕುರಿತು. ಈ ರೀತಿಯಾದ ಛಂದಸ್ಸುಗಳು ಈಗ ಶಾಲಿನಿ ಮತ್ತು ಮಂದಾಕ್ರಾಂತ, ಸೃಗ್ಧರ, ಮಧ್ಯದಲ್ಲೇ ಮಾಲಿನಿ, ಇವೆಲ್ಲ ಹತ್ತತ್ರಕ್ಕೆ ಬರತಕ್ಕಂಥವು. ಎಲ್ಲ ಒಂದೇ ಗೋತ್ರದವು, ಬೇರೆ ಬೇರೆ ಪ್ರವರದವು, ಅಥವಾ ಎಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರು, 3 ದಿವಸ 7 ದಿವಸ 10 ದಿವಸ ದಾಯಾದಿಗಳು ಅಂತನ್ನುವಂತೆ ಈ ರೀತಿಯಾಗಿ ನೋಡಬಹುದು. ಹಾಗೆ ಛಂದೋವಿದರಿಗೆ ಕುತೂಹಲಕಾರಿ. ಅಂದರೆ ಒಂದು ದೊಡ್ಡ ಕಾವ್ಯ ಬರೆಯೋಕ್ಕೆ ಹೊರಟವನು ಎಷ್ಟೆಷ್ಟೋ ರುಚಿಯ ಜನರನ್ನು ಎಂಟರ್ಟೈನ್ ಮಾಡಬೇಕಾಗುತ್ತದೆ. ಪಾಪ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ ಹೊರಟವರು ಯಾರನ್ನೆಲ್ಲ ಮೆಚ್ಚಿಸಬೇಕು ಅಂತ ಹೊರಟಿರ್ತಾರೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನ, ಅಲ್ಲೊಂದು ಭಕ್ತಿ ಹಾಡು, ಅಲ್ಲೊಂದು ಮಾರಮ್ಮನ ಕುಣಿತ, ಇನ್ನೆಲ್ಲೋ ಒಂದು ಹೊನಲುಲುಗೋ ಹವಾಯಿಗೋ ಹೋಗೋದು, ಅಲ್ಲಿ ಯಾವುದೋ ಒಂದು ಗ್ರೂಪ್ ಡಾನ್ಸು, ಈ ಥರ ನಾಟ್ಯಂ ಭಿನ್ನ ರುಚಿಯರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ ಕಾಳಿದಾಸ ಹೇಳಿದ ಮಾತನ್ನು ಇವತ್ತಿನ ಸಿನಿಮಾದವರೇ ಮಾಡ್ತಾ ಇರೋದು, ಡಾನ್ಸ್ನವರು ಅಲ್ಲ. ಹೀಗೆ ಅನಿವಾರ್ಯವಾಗುತ್ತದೆ. ಇಂಥದ್ದನ್ನೆಲ್ಲ ನಾವು ಕಾಣ್ತೀವಿ. ಇನ್ನೊಂದು ಸೃಗ್ಮಿಣಿ ಛಂದಸ್ಸು. ವರ್ಜಯಂತ್ಯ ಜನೈ ಸಂಗಮೇ ಕಾಂತತಸ್ತರ್ಕಯಂತ್ಯ ಮುಖಂ ಸುಖಂ ಸಂಗಮೇ ಕಾಂತತಃ ಯೋಷಯೈಷ ಸ್ಮರ ಸನ್ನತಾಪಾಂಗಯ ಸೇವ್ಯತೆ ನೇಕಯ ಸನ್ನತಾಪಾಂಗಯ. ವರ್ಜಯಂತ್ಯ ಜನೈ ಸಂಗಂ ಏಕಾಂತತಃ ತರ್ಕಯಂತ್ಯ ಮುಖಂ ಸಂಗಮೇ ಕಾಂತತಃ ಯೋಷಯ ಏಷ ಸ್ಮರ ಆಸನ್ನತ ಅಪಾಂಗಯ ಸೇವ್ಯತೆ ಅನೇಕಯ ಸನ್ನತ ಅಪಾಂಗಯ. ಹೀಗೆ ಶಬ್ದಚ್ಛೇದ ಮಾಡಿಬಿಟ್ಟು ಸುಂದರಿಯರು ಅಲ್ಲಿ ಮಾಡ್ತಾ ಇದ್ದ ವಿಹಾರದ ಕ್ರಮವನ್ನು ವರ್ಣಿಸಿದ್ದಾನೆ ಕವಿ. ಇನ್ನೇನು ವಿಶೇಷ ಸ್ವಾರಸ್ಯವಿಲ್ಲ. ಸಂಕೀರ್ಣ ಕೀಚಕ ವನಸ್ಖಲಿತೈಕವಾಲ ವಿಚ್ಛೇದ ಕಾತರ ಧಿಯಶ್ಚಲಿತುಂ ಚ ಮರ್ಯಃ ಅಸ್ಮಿನ್ ಮೃದುಶ್ವಸನ ಗರ್ಭ ತದೀಯರಂಧ್ರ ನಿರ್ಯತ್ಸ್ವನಶ್ರುತಿ ಸುಖಾದಿ ವನೋತ್ಸಹಂತೆ. ಇದೊಂದು ಸ್ವಲ್ಪ ಅರ್ಥ ಚಮತ್ಕಾರ ಇರೋ ಪದ್ಯ.
ಆದರೆ ಒಂದಿಷ್ಟು ಭಾಗ ಕಾಳಿದಾಸನ ಋಣದಿಂದ ಬಂದಿರತಕ್ಕಂಥದ್ದು. ಸಂಕೀರ್ಣ ಕೀಚಕ ವನಸ್ಖಲಿತೈಕವಾಲ ವಿಚ್ಛೇದ ಕಾತರಧಿಯ ಚಲಿತುಂ ಚಮರ್ಯ. ಅಲ್ಲಲ್ಲಿ ಬಿದಿರುಗಳ ಮಳೆ ಉಂಟು. ಕೀಚಕ ಅನ್ನುವುದು ಒಂದು ಬಗೆಯ ಬಿದಿರು. ಆ ಬಿದಿರು ತೆಳ್ಳಗಿರ್ತಕ್ಕಂಥ ಒಂದು ವಾಲ್ ಆಫ್ ದಿ ಬ್ಯಾಂಬೂ ಅಂತಾರಲ್ಲ, ಆ ಒಂದು ಬಿದಿರಿನ ಮೇಲ್ಮೆಯನ್ನು ತೆಳ್ಳಗೆ ಇರತಕ್ಕಂಥದ್ದು ಹೊಂದಿದೆ. ಅದರಿಂದಲೇ ಅದನ್ನು ಕೊಳಲನ್ನು ಮಾಡೋದಕ್ಕೆ ನಿರ್ಮಾಣ ಮಾಡ್ತಾರೆ. ಬಿದಿರುಗಳಲ್ಲಿ ತುಂಬ ವೆರೈಟಿ ಉಂಟು. ಅದರೊಳಗೆ ಇದು ತುಂಬ ತೆಳ್ಳಗಿರತಕ್ಕಂಥ ಬಿದಿರು. ಮತ್ತು ಅಲ್ಲಿ ಭ್ರಮರಗಳು ರಂಧ್ರ ಮಾಡಿ ಆ ರಂಧ್ರಗಳ ಮೂಲಕ ಗಾಳಿ ಹೋಗಿ ಬಂದರೆ ಕೊಳಲನ್ನು ನುಡಿಸಿದಂತೆ ತೋರುತ್ತದೆ ಅಂತ ಕಾಳಿದಾಸ ಮೊದಲಿಗೆ ಕುಮಾರ ಸಂಭವ ಅದರ ಮೊದಲನೇ ಸರ್ಗದಲ್ಲಿ, ರಘುವಂಶದ ಎರಡನೇ ಸರ್ಗದಲ್ಲಿ ಮತ್ತು ಪೂರ್ವ ಮೇಘದ ಕೊನೆಯಲ್ಲಿ ಮೇಘದೂತದಲ್ಲಿ ಹೀಗೆಲ್ಲ ಮಾಡಿದ್ದಾನೆ. ಅವನಿಗೆ ಪೆಟ್ಟ ಐಡಿಯಾ ಆಗಿದ್ದರಿಂದ, ತಾನು ಕಂಡುಕೊಂಡಿದ್ದಾಗಿದ್ದರಿಂದ ಎಲ್ಲ ಕಡೆಯಲ್ಲೂ ಹಾಕಿದ್ದಾನೆ. ಕೆಲವರಿಗೆ ಕೆಲವು ಸೀರೆನೋ ಒಡವೆನೋ ತುಂಬ ಇಷ್ಟ ಇರುತ್ತೆ, ಲಕ್ಕಿ ಸ್ಯಾರಿ ಅಂತ ಆಗಿರುತ್ತೆ, ಎಲ್ಲ ಫಂಕ್ಷನ್ಸ್ಗೂ ಅದನ್ನು ಉಟ್ಕೊಂಡು ಹೋಗ್ತಾರೆ. ಹಾಗೆ ಕೆಲವೊಂದು ಐಡಿಯಾ ತಮಗೆ ಮೊದಲು ಬಂದದ್ದು ಅಂತ. ನನ್ನ ಸಂಗೀತ ಗುರುಗಳು ನಾಗವಲ್ಲಿಯವ್ರ ಹತ್ರ ಅಮಾವಾಸ್ಯೆ ಸೋಮವಾರ ಅಶ್ವತ್ಥ ಕಟ್ಟೆಗೆ ಹಾಕ್ಬೋದಾದಷ್ಟು ರೇಷ್ಮೆ ಸೀರೆಗಳಿವೆ. ಆದರೆ ಅವರಿಗೆ ಯಾವುದೋ ಒಂದು ಬಿಳಿಯ ಒಡಲು ಮತ್ತು ಹಸಿರು ಬಾರ್ಡರ್ ಇರತಕ್ಕಂಥ ತುಂಬ ಲಕ್ಕಿ ಸೀರೆ ಅಂತ ಕೆಲವು ಮುಖ್ಯವಾದ ಕಚೇರಿಗಳಿಗೆ ಅದನ್ನು ಉಟ್ಕೊಂಡು ಬರೋರು. ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಆ ಥರದ್ದಿರುತ್ತೆ. ಆ ಕಾಳಿದಾಸ ಆ ಐಡಿಯಾನ ತುಂಬ ಫ್ರೀಕ್ವೆಂಟಾಗಿ ಬಳಸಿದ್ದಾನೆ. ಇವನು ಅದನ್ನು ತೊಗೊಂಡಿದ್ದಾನೆ. ಆದರೆ ಇನ್ನು ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಇದೆ. ಆನಂದವರ್ಧನ ಧ್ವನ್ಯಾಲೋಕದ ಕಡೆಯಲ್ಲಿ 4ನೇ ಉದ್ಯೋಗದಲ್ಲಿ ಸ್ವಂತಿಕೆ ಇಷ್ಟರ ಮಟ್ಟಿಗೆ ಉಳಿಸ್ಕೊಳ್ಳೋದು ಕಾವ್ಯದಲ್ಲಿ ಅನುಕರಣೆ ಅನ್ನೋದು ಏನು, ಯಾವ ರೀತಿಯಾದದ್ದು ಅಂತ ಹೇಳ್ತಾ ಕೆಲವು ಛಾಯಾ ಮಾತ್ರದ್ದು ರಿಫ್ಲೆಕ್ಷನ್ ಮೂಲ ಇಲ್ಲದೆ ಇರುವುದೇ ಇಲ್ಲ. ಇನ್ನು ಕೆಲವು ಪ್ರತಿಕೃತಿ ಅಂದರೆ ಇನ್ನೊಂದು ಮಾಡೆಲ್ ಮಾಡಿದ್ದಾರೆ. ಮಾಡೆಲ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಒರಿಜಿನಲ್ ಆ್ಯಂಡ್ ಯೆಟ್ ಇಟ್ ಈಸ್ ಆಫ್ಟರ್ ದಟ್. ಆದರೆ ಕನ್ನಡಿಯಲ್ಲಿ ಪ್ರತಿಫಲನ ಮೂಲ ವಸ್ತುವನ್ನು ಎತ್ತಿಬಿಟ್ರೆ ಪ್ರತಿಫಲನವೂ ಇಲ್ಲ. ಹಾಗೆ ಮತ್ತು ಇನ್ನು ಕೆಲವು ಬೇರೆಯೇ ವ್ಯಕ್ತಿ ಜೀವವೂ ಉಂಟು, ಆದರೆ ಅನುಕರಣೆ ಮಾಡ್ತಾನೆ, ಇಮಿಟೇಟ್ ಮಾಡ್ತಾನೆ, ಹೀಗೆಲ್ಲ ಬೇರೆ ಬೇರೆ ಥರ ಉಂಟು ಅಂತ ವರ್ಣಿಸ್ತಾನೆ. ರಾಜಶೇಖರ ಕಾವ್ಯಮೀಮಾಂಸೆಯಲ್ಲಿ ಹರಣ ಅಂದರೆ ಎಲ್ಲೆಲ್ಲಿಂದ ಕದೀತಾರೆ ಬ್ಲೇಜಿಯಾರಿಸಮ್, ಅದರ ಬಗ್ಗೆನೇ ವಿಸ್ತಾರವಾಗಿ ಬರೀತಾನೆ. ನನ್ನ ವಿದ್ವನ್ಮಿತ್ರರಾದ ಜನಾರ್ದನ ಹೆಗಡೆಯವರು ಆ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಇರಲಿ, ಯಾತಕ್ಕೆ ಹೇಳ್ತೀನಿ ಅಂದರೆ, ನಾವು ಪೂರ್ವ ಕವಿಗಳಿಂದ ಪ್ರಭಾವಿತವಾದ ಮೇಲೆ ಒಂದಷ್ಟು ಅವ್ರಿಗೆ ಕೊಡಬೇಕು. ಕೊಡದೇ ಇದ್ದರೆ ಚೆನ್ನಾಗಿಲ್ಲ. ಅಪ್ಪನ ಆಸ್ತಿನೋ ಅಮ್ಮನ ಆಸ್ತಿನೋ ತಾತನ ಆಸ್ತಿನೋ ಪಡ್ಕೊಂಡು ಬಿಡೋದಲ್ಲ, ಅದಕ್ಕೆ ಒಂದಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ಪೆರಿಯರ್ ಕಟ್ಟಿದ ಮನೆಯ ಮುರಿಯದೆ ವಿಸ್ತರಿಪರಲ್ತೆ ತತ್ಕುಲ ಜಾತರ್ ಅಂತ DVG ಹೇಳ್ತಾರಲ್ಲ, ಹಾಗೆ ಇಲ್ಲಿ ಅದನ್ನು ಮಾಡಿದ್ದಾನೆ. ಆ ಬಿದಿರು ಮಳೆಗಳಲ್ಲಿ ಮಧ್ಯದಲ್ಲಿ ಚಮರಿ ಮೃಗಗಳ ಬಾಲ ಸಿಕ್ಕಾಕೊಂಡ್ಬಿಡುತ್ತೆ. ಚಮರಿ ಮೃಗಗಳಿಗೆ ಒಂದು ಸಮಸ್ಯೆ ಏನಂದರೆ, ಬಾಲ ಕತ್ತರಿಸಿ ಹೋದರೆ ಅವುಗಳಿಗೆ ಜೀವ ಹೋದದಕ್ಕಿಂತ ದುಃಖ. ಅದಕ್ಕೆ ಉಪಾಯವಾಗಿ ಬಿಡಿಸ್ಕೊಳ್ಬೇಕು. ಅದಕ್ಕೆ ಅವು ನಿಧಾನವಾಗಿ ಅಲ್ಲೇ ಬಿಡಿಸ್ಕೊಳ್ಳೋಣ ಅಂತಿವೆ. ನೋಡಿದ್ರೆ ಆ ಬಿದಿರಿನ ರಂಧ್ರಗಳ ಮೂಲಕ ಗಾಳಿ ಹೋಗಿ ಹೊಮ್ಮುತ್ತಾ ಇರತಕ್ಕಂಥ ವೇಣುನಾದವನ್ನು ಕೇಳ್ತಾ ಅಲ್ಲಿ ನಿಂತು ಬಿಟ್ಟಿವೆಯೇನೋ ಅಂತ ಭಾವನೆ ಬರ್ತಾ ಇದೆ. ಅಸ್ಮಿನ್ ಮೃದುಶ್ವಸನ ಗರ್ಭ ತದೀಯ ರಂಧ್ರ ನಿರ್ಯತ್ ಸ್ವನಶ್ರುತಿ ಸುಖಾದಿವ ನ ಉತ್ಸಹಂತೆ ಚಲಿತುಂ. ಇದು ಪದ್ಯದ ತಾತ್ಪರ್ಯ. ಇಲ್ಲಿ ಯಾವುದೇ ಶಬ್ದಾಲಂಕಾರ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಯಮಕ. ಅನುಪ್ರಾಸಾದಿಗಳಿರೋದ್ರಿಂದ ಒಳ್ಳೆ ಛಂದಸ್ಸು ವಸಂತ ತಿಲಕ ಆಗಿದ್ದರಿಂದ ಎಷ್ಟು ಕೇಳೋದಕ್ಕೆ ಚೆನ್ನಾಗಿದೆ. ಅರ್ಥಕಲ್ಪನೆಯೂ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಸಂಕೀರ್ಣ ಕೀಚಕ ವನಸ್ಖಲಿತೈಕ ವಾಲ ವಿಚ್ಛೇದ ಕಾತರ ಧಿಯಶ್ಚಲಿತುಂ ಚ ಮರ್ಯ ಅಸ್ಮಿನ್ ಮೃದುಶ್ವಸನ ಗರ್ಭ ತದೀಯ ರಂಧ್ರ ನಿರ್ಯತ್ ಸ್ವನಶ್ರುತಿ ಸುಖಾದಿವ ನೋತ್ಸಹಂತೆ. ಬಾಯಿ ತುಂಬ ಉಚ್ಚಾರಣೆ ಮಾಡಬಹುದಾದದ್ದು. ಸಂಸ್ಕೃತದ ಭಾಷಾ ಸೌಂದರ್ಯಕ್ಕೆ, ನಾದ ಘೋಷಕ್ಕೆ ಒಳ್ಳೆಯ ದೃಷ್ಟಾಂತ ಅನ್ನುವಂಥ ರೀತಿಯಲ್ಲಿದೆ. ಆಮೇಲೆ ಕವಿ ಮತ್ತು ಮುಂದುವರೆದು ಹೇಳ್ತಾನೆ, ಮುಕ್ತಂ ಮುಕ್ತಾ ಗೌರಮಿಹ ಕ್ಷೀರಮಿವ ಭ್ರೈಹಿ ವಾಪೀಶ್ವಂತರ್ಲೀನ ಮಹಾನೀಲದಲಾಸು ಶಸ್ತ್ರೀಶ್ಯಾಮೈರಂಶುಭಿರಾಶು ಧೃತಮಂಭಶ್ಛಾಯಾಮಚ್ಛಾಂ ಮೃಚ್ಛತಿ ನೀಲೀಸಲಿಲಸ್ಯ ಅಂತ ಮತ್ತಮಯೂರ ಅನ್ನೋ ಛಂದಸ್ಸು. ಮೊದಲು ಬಳಸಿದವನು ಕಾಳಿದಾಸ, ಆಮೇಲೆ ಮಿಕ್ಕವರು ಬಳಸಿದ್ದಾರೆ. ಏನಂತ ಹಿತವಾಗಿಲ್ಲ, ಚತುರ್ಮಾತ್ರ ಗಣದಂತೆ ಓಡುತ್ತದೆ. ಅದೇ ಸತಾನ ಛಂದಸ್ಸು ವರ್ಣವೃತ್ತ. ಮುಕ್ತಂ ಮುಕ್ತಾ ಗೌರಮಿಹ
ಕ್ಷೀರಮಿವ ಅಭ್ರೈಹಿ ವಾಪೀಷು ಅಂತರ್ಲೀನ ಮಹಾನೀಲದಲಾಸು. ಇಲ್ಲಿ ಕಲ್ಯಾಣಿಗಳು, ಸರೋವರಗಳು ಇವೆ. ಅವುಗಳೆಲ್ಲ ನೀಲಮಣಿಗಳಿಂದ ಖಚಿತವಾದದ್ದು. ನೀರು ಒಳ್ಳೆ ಶುದ್ಧವಾಗಿ ಮುತ್ತಿನಂಥದ್ದು ಬಂದು ಬಿದ್ದರೂ ಕೂಡ ಇಲ್ಲಿ ಶಸ್ತ್ರೀಶ್ಯಾಮೈಹಿ ಅಂದರೆ ಆಯುಧ, ಕಬ್ಬಿಣದ ಆಯುಧ ಹೇಗೆ ನಸುಗಪ್ಪಾಗಿರುತ್ತೋ ನೀಲಿಗಪ್ಪಾಗಿ ಆಗಿರ್ತಕ್ಕಂಥ ಬಗೆಯಲ್ಲಿ ನೀರು ಬದಲಾಯಿಸ್ತಾ ಇದೆ ಬಣ್ಣವನ್ನು ಮಣಿಗಳ ಕಾರಣದಿಂದ. ಧೃತಮಂಭ ಛಾಯಾಂ ಅಚ್ಛಾಂ ರುಚ್ಛತಿ ನೀಲಿ ಸಲಿಲಸ್ಯ. ಹೀಗಾಗಿ ನೀರಿಗೆ ನೀಲವರ್ಣ ಬಂದಿದೆ ಅಂತ ಅರ್ಥ. ಏನೂ ದೊಡ್ಡ ಸೊಗಸಿಂದಲ್ಲ. ಹಾಲಿನಂತೆ ಬೆಳ್ಳಗಿರ್ತಕ್ಕಂಥ ನೀರು ಸ್ಫಟಿಕದ ಹಿನ್ನೆಲೆಯಲ್ಲಿ, ಮುತ್ತಿನ ಹಿನ್ನೆಲೆಯಲ್ಲಿ ಕಾಣಿಸುವಂಥದ್ದು ಆ ಸರೋವರಗಳಿಗೆ ಬಂದು ಬಿದ್ದರೂ ಕೂಡ ಅಲ್ಲಿರ್ತಕ್ಕಂಥ ಒಳಗಿರುವ ನೀಲಮಣಿಗಳ ಕಾರಣದಿಂದ ಬಣ್ಣ ಬದಲಾಗಿ ತೋರ್ತಾ ಇದೆ ಅಂತ. ಯಾರು ಕಂಡದ್ದು ಇಂಥದ್ದು? ಕವಿಗೆ ವಿಚಿತ್ರವಾದ ಛಂದಸ್ಸಿನಲ್ಲಿ ವಿಚಿತ್ರವಾದ ಪದ್ಯ ಬರೀಬೇಕು ಅನ್ನಿಸ್ತು. ಛಂದಸ್ಸೇನವನು ಕಷ್ಟವಲ್ಲ, ವ್ಯಾಕರಣ ಏನೂ ಕಷ್ಟವಲ್ಲ, ಅದಕ್ಕೇನೋ ಒಂದು ಅನಿಷ್ಟದ ಪದ್ಯ ಬರದ ಅಂತ ಹಾಗಾಗಿರ್ತಕ್ಕಂಥದ್ದು. ಏನಂದರೆ ಇವರ ಬಗ್ಗೆ ಗೊತ್ತಿರಬೇಕು ಅನ್ನೋದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಮುಂದೆ ದೋಧಕ ಅಂತ ಒಂದು ಛಂದಸ್ಸು. ಇದನ್ನು ಹಾಸ್ಯದಂಥ ಲಘುವಾದ ಭಾವಗಳಿಗೆ ಬಳಸಬೇಕು ಅಂತ ಮಮ್ಮಟ ಹೇಳ್ತಾನೆ ಕಾವ್ಯಪ್ರಕಾಶದಲ್ಲಿ. ಯಾ ನಯಯೌ ಪ್ರಿಯಮನ್ಯವಧೂಭ್ಯ ಸಾರತರಾಗಮನ ಯತಮಾನಂ ತೇನ ಸಹೇಹ ವಿಭರ್ತಿ ರಹಸ್ತಿ ಸಾರತರಾಗಮನಾಯತಮಾನಂ. ಇಲ್ಲಿ ಆ ಬೆಟ್ಟದ ಪರಿಸರದಲ್ಲಿ ಎಲ್ಲ ಥರದ ರೊಮ್ಯಾನ್ಸು, ಎಲ್ಲ ಥರದ ಸರಸ ವಿರಸ ಎಲ್ಲವೂ ನಡೀತಾ ಇದೆ. ಅಲ್ಲಿ ಒಂದು ಜೋಡಿಗಳ ಸಂಕಟ. ಯಾನ ಯಯೌ ಪ್ರಿಯಂ ಅನ್ಯವಧೂಭ್ಯ ಸಾರತರ ಆಗಮನ ಯತಮಾನಂ. ಯಾವ ಗಂಡ ತಾನು ಬೇರೆ ಹೆಣ್ಣಲ್ಲಿ ಆಸಕ್ತನಾಗಿದ್ದವನು ಮತ್ತು ಇವಳನ್ನು ಓಲೈಸೋಕ್ಕೆ ಬಂದರೂ ಯಾರು ಅವನಿಗೆ ಸೊಪ್ಪಾಗಲಿಲ್ವೋ ತೇನ ಸಹ ಯಹ ಬಿಭರ್ತಿ ರಹಸ್ತ್ರೀ. ಆದರೆ ಈಗ ಇಲ್ಲಿ ಅಂಥ ಹೆಣ್ಣು ಕೂಡ ಅವನ ಜೊತೆ ಪ್ರೀತಿಯಿಂದ ಇರಬೇಕು ಅಂದ್ಕೋತಾಳೆ. ಸಾ ರತರಾಗಮನಾಯತ ಮಾನಂ ಅಂದರೆ ನ ಆಯತ, ಅವಳು ಬಿಂಕವನ್ನು ಜಾಸ್ತಿ ಮಾಡದೆ ಇಲ್ಲಿ ಪ್ರೀತಿ ಇಟ್ಕೊಂಡಿದ್ದಾಳೆ. ಯಾಕೆ? ಈ ಬೆಟ್ಟದ ಪರಿಸರವೇ ಅಷ್ಟು ಚೆನ್ನಾಗಿದೆ, ತುಂಬ ರೊಮ್ಯಾಂಟಿಕ್ ಆಗಿದೆ. ಹಾಗಾಗಿ ಗಂಡನ ಜೊತೆ ಜಗಳ ಆಡ್ಕೊಂಡು ಬಂದವರು ಇಲ್ಲಿ ಸುಮುಖರಾಗಿಬಿಡ್ತಾರೆ. ಇದು ಬೆಟ್ಟದ ಯಾತ್ರೆ ಮಾಡಿದ ಫಲಶ್ರುತಿ ಅಂತ ಅನ್ನಬೇಕು. ಈ ರೀತಿಯಾದದ್ದು ದೋದಕ ಅನ್ನುವ ವೃತ್ತದಲ್ಲಿ ಇದಿದೆ. ಮುಖ್ಯವಾಗಿ ಸಾರತರಾಗಮನ ಯತಮಾನಂ ಅಂತನ್ನುವ ಎರಡನೇ ಸಾಲೆ ಸಾ ರತರಾಗಮನಾಯತಮಾನಂ ಅಂತ ರಿಪೀಟ್ ಆಗಿದೆ ಅನ್ನೋದೇ ಅಲ್ಲಿ ವಿಶೇಷ. ಅರ್ಥ ಮಾತ್ರ ಬೇರೆ ಉಂಟು. ಹಾಗೆ ಭಿನ್ನೇಶು ರತ್ನ ಕಿರಣೇಶ್ವೇಂದೋ ಉಚ್ಚಾವಚೈರುಪಗತೇಷು ಸಹಸ್ರ ಸಂಖ್ಯಾಂ ದೋಷಾಪಿ ನೂನ ಮಹಿಮಾಂಶು ರಸೋಕಿಲೇತಿ ವ್ಯಾಕೋಚಕೋಕ ನದತಾಂ ದಧತೇನ ಲಿನ್ಯ. ಇಲ್ಲಿ ಚಂದ್ರನ ಕಿರಣವೂ ಕೂಡ ಬೇರೆ ಬೇರೆ ರತ್ನಗಳ ಮೇಲೆ ಬಿದ್ದು ಬಂಗಾರದ ಬಣ್ಣ ಬಂದು ರಾತ್ರಿಯಲ್ಲಿ ಕೂಡ ಸೂರ್ಯೋದಯವಾಯಿತು ಅಂತ ಹೇಳಿ ಕಮಲಗಳ ಅರಳೋಕ್ಕೆ ಆರಂಭವಾಗಿಬಿಟ್ಟಿದೆ. ಇದು ಅಂಥ ವಿಶೇಷ ಅಂತ ಈ ಬೆಟ್ಟದ್ದು. ದೋಷಾಪಿ ನೂನ ಮಹಿಮಾಂಶ ರಸವು ಕಿಲ ಇತಿ ವ್ಯಾಕೋಚ ಕೋಕ ನದತಾಂ ದದತೆ ನಲಿನ್ಯ ಅಂತ. ಅಂದರೆ ಮತ್ತೆ ಮಣಿಗಳು, ವಜ್ರಗಳು, ವೈಢೂರ್ಯಗಳು ಇಲ್ಲಿವೆ ಅನ್ನುವುದೇ ಅದೇ ತಾತ್ಪರ್ಯ. ಮತ್ತೊಂದು ಪದ್ಯ ಮಂಜುಭಾಷಿಣಿ ಅನ್ನೋ ಛಂದಸ್ನಲ್ಲಿದೆ. ಅಪಶಂಕಮಂಕ ಪರಿವರ್ತನೋಚಿತಾಶ್ಚಲಿತಾ ಪುರಃಪತಿಮಪೈತುಮಾತ್ಮಜ ಅನುರೋದಿತೀವ ಕರುಣೇನ ಪತ್ರಿಣಾಂ ವಿರುತೇನ ವತ್ಸಲತಯೈಷ ನಿಮ್ನಗಾಹ. ಈ ಬೆಟ್ಟದಿಂದ ಝರಿಗಳು, ನದಿಗಳು ಹರಿದು ಅವು ತಮ್ಮ ಗಂಡನ್ನಾದಂಥ ಸಮುದ್ರವನ್ನು ಸೇರೋದಕ್ಕೆ ಅಂತ ಹೋಗ್ತಾ ಇವೆ. ಅಪಶಂಕ ಮಂಕ ಪರಿವರ್ತನೋಚಿತಾಶ್ಚಲಿತಾ ಪುರಃ ಪತಿಮುಪೈತುಮಾತ್ಮಜಾಹ ನಿಮ್ನಗಾಹ. ಈ ಬೆಟ್ಟದ ಹೆಣ್ಣು ಮಕ್ಕಳಾದಂಥ ಝರಿಗಳು ನಿಮ್ನಂ ಗಚ್ಚಂತೀತಿ ನಿಮ್ನಗಾಹ, ತಗ್ಗಿಗೆ ಹೋಗುತ್ತವೆ ಅಂತ ನದಿ ನೀರುಗಳು. ಅವುಗಳು ಬೆಟ್ಟದ ತೊಡೆ ಮೇಲೆ ಆಡಿ ಬೆಳೆದವು ಅಂತ. ತುಂಬ ಸುಂದರವಾದಂಥ ಪದ್ಯ. ಅವುಗಳ ತೊಡೆಯ ಮೇಲೆ ಆಡಿ ಬೆಳೆದ ಝರಿಗಳೆಂಬಂಥ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಂಡು ಸಮುದ್ರ ಅನ್ನೋ ಗಂಡನ ಮನೆಗೆ ಹೋಗ್ತಾ ಇದ್ದಾಗ ಅಯ್ಯೋ ಹೆಣ್ಣು ಮಕ್ಕಳು ಹೊರಟೋದವಲ್ಲ ಅನ್ನೋ ದುಃಖದಿಂದ ಈ ಬೆಟ್ಟವೇ ತನ್ನಲ್ಲಿರುವ ಪಕ್ಷಿಗಳ ಕೂಜನದ ರೀತಿಯಿಂದ ಸಂಕಟ ಪಡ್ತಾ ಇರುವಂತೆ ತೋರ್ತಾ ಇದೆ ಎನ್ನುವ ಒಂದು ಉತ್ಪ್ರೇಕ್ಷ ಅಲಂಕಾರ. ಅನುರೋದಿತೀವ ಕರುಣೇನ ಪತ್ರಿಣಾಂ ವಿರುತೇನ ವತ್ಸಲತೆಯೈಷ ನಿಮ್ನಗಾಹ ಅಂತ.
ಮತ್ತು ಇಲ್ಲಿ ಕನ್ನಡದಲ್ಲಿ ತೆಲುಗಿನಲ್ಲಿ ಪ್ರಸಿದ್ಧವಾದ ಕಂದ ಪದ್ಯ, ಪ್ರಾಕೃತದಲ್ಲಿ ಸ್ಕಂದಕ ಅಂತ ಆದದ್ದು, ಖಂದ ಅಂತಲೂ ಹೇಳ್ತಾರೆ. ಆ ಸ್ಕಂದಕ ಸಂಸ್ಕೃತದಲ್ಲಿ ಆರ್ಯ ಗೀತಿ ಅಂತಾನೆ. ಆ ಛಂದಸ್ನಲ್ಲಿ ಒಂದು ಪದ್ಯ ಇದೆ, ಯಮಕಾಲಂಕಾರ. ಏನಂತ ವಿಶೇಷವಲ್ಲ ಪದ್ಯಾರ್ಥ. ಮಧುಕರ ವಿಟಪಾ ನಮಿತಾ ತರುಪಂಕ್ತಿರ್ಬಿಭ್ರತೋಸ್ಯ ವಿಟಪಾ ನಮಿತಾ ಪರಿಪಾಕ ಪಿಶಂಕಿಲತಾ ರಜಸಾರೋಧಶ್ಚ ಕಸ್ತಿ ಕಪಿಶಂಗಲತಾ. ಅಲ್ಲಿ ವಿಟಪಾ ನಮಿತಾ ಕಪಿಶಂಗಲತಾ ಕಪಿಶಂಗಲತಾ ಅನ್ನುವ ಪದಗಳ ಪುನರುಕ್ತಿಯೇ ಅಲ್ಲಿರುವ ಸ್ವಾರಸ್ಯ. ಬೇರೆ ಬೇರೆ ಅರ್ಥದಲ್ಲಿ ಬಂದಿದೆ. ಆಮೇಲೆ ಮುಂದೆ ಕವಿ ಈ ಬೆಟ್ಟದಲ್ಲಿ ಯಾವ್ಯಾವ ಸೌಂದರ್ಯ ಇದೆ ಅಂತ ಹೇಳ್ತಾ ನವಿಲಿನ ಪ್ರಸ್ತಾವವನ್ನು ಮತ್ತೆ ತರ್ತಾನೆ. ದದತಿ ಚ ವಿಕಸದ್ವಿಚಿತ್ರಕಲ್ಪದ್ರುಮಕುಸುಮೈರ್ ಗುಂಪಿತಾನಿ ವೈತಾಃ ಕ್ಷಣಮಲಘು ವಿಲಂಬಿ ಪಿಚ್ಛದಾಂನಃ ಶಿಖರಶಿಖಾ ಶಿಖಿಶೇಖರಾನಮುಷ್ಯ ಅಂತ ಅಲ್ಲಿ ಕಲ್ಪವೃಕ್ಷಗಳಿಗೆ ಸಮಾನವಾದಂಥ ಸೊಗಸು ಈ ಬೆಟ್ಟದ ಮರಗಳಿಗೆ ಬಂತು ಅಂತ ತೋರ್ಪಡಿಸ್ತಾನೆ. ಅವನ ಪದಪ್ರಯೋಗದ ಕ್ರಮ ಹೇಗೆ ಅನ್ನೋದಕ್ಕೆ ಅಂದರೆ, ಅಗುರು ಅನ್ನೋದರಿಂದ ಬಂದದ್ದು ಪರಿಮಳ ಅನ್ನೋದು ಆಗುರವಿ ಅಂತ ತದ್ದಿತವನ್ನು ಮಾಡ್ತಾನೆ. ಈ ಥರದ್ದೆಲ್ಲ ಚಮತ್ಕಾರಗಳು ತುಂಬ ಉಂಟು. ಮತ್ತು ಇಲ್ಲಿ ಇನ್ನೊಂದು ಪ್ರಹಸನೀಯ ಪದ್ಯ ಚೆನ್ನಾಗಿದೆ. ಅನ್ಯೋನ್ಯ ವ್ಯತಿಕರಚಾರುಭಿರ್ವಿಚಿತ್ರೈ ಅತ್ರಸ್ಯನ್ನವಮಣಿ ಜನ್ಮಭಿರ್ಮಯೂಖೈ ವಿಸ್ಮೇರನ್ ಗಗನ ಸದಃ ಕರೋತ್ಯಮುಷ್ಮಿನ್ ಆಕಾಶೇ ರಚಿತಮಭಿತ್ತಿ ಚಿತ್ರಕರ್ಮ. ಅನ್ಯೋನ್ಯ ವ್ಯತಿಕರ ಚಾರುಭಿರ್ವಿಚಿತ್ರೈ ಅತ್ರಸ್ಯನ್ನವಮಣಿ ಜನ್ಮಭಿರ್ಮಯೂಖೈ. ಈ ಬೆಟ್ಟಗಳ ಮೇಲಿರುವ ಮಣಿಗಳು ಆಕಾಶದಲ್ಲಿ ಪ್ರತಿಫಲಿಸಿ ಗೋಡೆಯೇ ಇಲ್ಲದ ಚಿತ್ರವನ್ನು ಆಕಾಶದಲ್ಲಿ ಬಣ್ಣ ಬಣ್ಣವಾಗಿ ನಿರ್ಮಾಣ ಮಾಡ್ತಾ ಇದ್ವಾ ಅನ್ನುವಂತೆ ತೋರ್ತಾ ಇತ್ತು ಅಂತ. ಮತ್ತೊಂದು ಪದ್ಯ ಜಲೋದ್ಧತ ಗತಿಯನ್ನು ಛಂದಸ್ಸಲ್ಲಿದೆ. ಇದು ಒಂಥರ ಕುಣಿಯುವಂಥ ಛಂದಸ್ಸು. ಸಮೀರ ಶಿಶಿರ ಶಿರಸ್ಸು ವಸತಾಂ ಸತಾಂಜ ವನಿಕಾ ನಿಕಾಮ ಸುಖಿನಾಂ ಬಿಭರ್ತಿ ಜನಯನ್ನಯಮ್ಮು ದಮಪಾಂ ಅಪಾಯ ಧವಲ ಬಲಾಹ ಕತತೀಹಿ ಅಂಥೇಳಿ ಅಲ್ಲಿದ್ದ ಮೋಡಗಳ ಒಂದು ಕೋಲಾಹಲವನ್ನು ಈ ಪದ್ಯದಲ್ಲಿ ವರ್ಣಿಸುವುದಾಗಿದೆ. ಆಮೇಲೆ ಇನ್ನೊಂದು ಪದ್ಯವನ್ನು ಹೇಳ್ತಾನೆ. ಸಾಯಂ ಶಶಾಂಕ ಕಿರಣಾಹತ ಚಂದ್ರಕಾಂತ ನಿಸ್ಯಂದಿನೀರ ನಿಕರೇಣ ಕೃತಾಭಿಷೇಕಾ ಅರ್ಕೋಪಲೋಲ್ಲಸಿತ ವನ್ಹಿಭಿರನ್ಹಿ ತಪ್ತಾಸ್ತೀವ್ರಂ ಮಹಾವ್ರತಮಿವತ್ರ ಚರಂತಿ ವಪ್ರಾಹ. ಈ ಪರ್ವತದ ತಪ್ಪಲಿನಲ್ಲಿ ಚಂದ್ರಕಾಂತಮಣಿಗಳು, ಸೂರ್ಯಕಾಂತಮಣಿಗಳು ಅಂತೆಲ್ಲ ಇವೆ ಅಂತ ಇವು ಮತ್ತೆ ಕವಿಕಲ್ಪನೆ. ಚಂದ್ರಕಾಂತಮಣಿಯ ಮೇಲೆ ಚಂದ್ರನ ಕಿರಣ ಬಿದ್ದರೆ ಅದು ಕರಗಿ ನೀರನ್ನು ಸುರಿಸುತ್ತೆ, ತಂಪಾದ ನೀರನ್ನು. ಯಾರಿಗಾದರೂ ಬೇಸಿಗೆ ಕಾಲದಲ್ಲಿ AC ತರಹ ಬೇಕು, ಏರ್ ಕೂಲ್ಡ್ ಆಗಿರಬೇಕು ಅಂತಂದರೆ ಚಂದ್ರಕಾಂತ ಮಣಿ ಬಳಸಬೇಕು ಅಂತ. ಅದು ಇಲ್ಲ. ಆದರೆ ಇನ್ನು ಸೂರ್ಯಕಾಂತ ಮಣಿಗಳು ಅದರ ಮೇಲೆ ಸೂರ್ಯನ ಕಿರಣ ಬಿದ್ದರೆ ಉರಿದೋಗ್ಬಿಡುತ್ತವೆ, ಅವು ಜ್ವಾಲೆಗಳು ಏಳುತ್ತವೆ ಅಂತ. ಕುಮಾರದಾಸ ಜಾನಕಿ ಹಿರಣದಲ್ಲಿ ಬರಿತಾನೆ, ಅಯೋಧ್ಯೆಯಲ್ಲಿ ಜನಗಳು ಎಷ್ಟು ಶ್ರೀಮಂತರು ಅಂದರೆ ಅವರ ಮನೆಗಳಲ್ಲೆಲ್ಲ ಚಂದ್ರಕಾಂತ ಸೂರ್ಯಕಾಂತ ಮಣಿಗಳೇ ಇರ್ತಾ ಇದ್ವು, ಒಲೆಗಳೇ ಇರ್ತಾ ಇರಲಿಲ್ಲ. ಹಗಲೊತ್ತು ಸೂರ್ಯಕಾಂತ ಮಣಿಯನ್ನು ಬೀದಿನಲ್ಲಿಡೋದು, ಮೇಲೆ ಒಲೆ ಇಟ್ಟು ಅಡುಗೆ ಮಾಡೋದೆ. ಸೂರ್ಯಕಾಂತ ಮಣಿ ಮೇಲೆ ಸೂರ್ಯನ ಕಿರಣ ಬಿದ್ದರೆ ದಗದಗ ಬೆಂಕಿ ಉರಿಯುತ್ತೆ, ಅಡುಗೆ ಮಾಡೋದು ಅಂತ. ಅಷ್ಟೆಲ್ಲ ದುಡ್ಡಿದ್ದವ್ರು ಪಾಪ ಅಡುಗೆಯವ್ರನ್ನ ಯಾಕೆ ಇಟ್ಕೊಳ್ಳಿಲ್ಲ, ಯಾಕೆ ಒದ್ದಾಡಿದ್ರು ಅಂತ ಗೊತ್ತಾಗಲಿಲ್ಲ. ಅಂದರೆ ಕಲ್ಪನೆ ಹೇಗೆಲ್ಲ ಹೋಗುತ್ತದೆ. ಇಲ್ಲಿಗೆ ನಿಂತರೆ ಪರವಾಗಿಲ್ಲ, ಕವಿಕಲ್ಪನೆ ಚೆನ್ನಾಗಿದೆ. ಆಧುನಿಕರು ಸೂರ್ಯಕಾಂತ ಶಿಲಾ ಅಂತಂದರೆ ಇನ್ನೇನು ಅಲ್ಲ, ಸೋಲಾರ್ ಸೆಲ್ಸ್ ಅಂತ ಶುರು ಮಾಡಿದ್ದಾರೆ. ನಮ್ಮ ಪೂರ್ವಜರಲ್ಲೆಲ್ಲ ಸೋಲಾರ್ ಸೆಲ್ಸಿನ ಒಂದು ಪ್ರಜ್ಞಾನ ಇತ್ತು ಅಂತ. ಏತಸ್ಮಿನ್ನಧಿಕ ಪಯಶ್ರಿಯಂ ವಹಂತ್ಯ ಸಂಕ್ಷೋಭಂ ಪವನ ಭುವಾ ಜವೇನ ನೀತಾಃ ವಾಲ್ಮೀಕೇರ್ ಅರಹಿತ ರಾಮಲಕ್ಷ್ಮಣಾನಾಂ ಸಾಧರ್ಮ್ಯಂ ದದತಿ ಗಿರಾಂ ಮಹಾಸರಸ್ಯ. ಇಲ್ಲಿಯ ಸರೋವರಗಳಲ್ಲಿ ಗಾಳಿ ಬೀಸಿದರೆ ತುಂಬ ಸುಂದರವಾದ ಲಕ್ಷಣಭರಿತವಾದ ಸೌಂದರ್ಯವು ಕಾಣ್ತಾ ಇತ್ತು ಈ ಸರೋವರದ ನೀರಿನಲ್ಲಿ, ಇಲ್ಲಿರ್ತಕ್ಕಂತಹ ಕಮಲಗಳಲ್ಲಿ ಅಂತೆಲ್ಲ ಕವಿ ಹೇಳ್ತಾನೆ. ಆದರೆ ಅದನ್ನು ರಾಮಾಯಣಕ್ಕೆ ಒಪ್ಪ ಇಟ್ಟಿದ್ದಾನೆ ಶ್ಲೇಷದಲ್ಲಿ. ಏತಸ್ಮಿನ್ ಅಧಿಕ ಪಯ,
ಇಲ್ಲಿ ತುಂಬ ನೀರಿದೆ ಅಂತ ಒಂದರ್ಥ. ಅಧಿಕ ಅಪಯ, ಹೆಚ್ಚಾಗಿ ಕಪಿಗಳು ಸೇರಿದ್ವು. ಪವನಭುವ ಸಂಕ್ಷೋಭಂ ನೀತಾಹ, ಪವನಭುವ ಗಾಳಿಯಿಂದ ಈ ಸರೋವರಗಳಲ್ಲಿ ಅಲೆಗಳು ಇದ್ದವು ಅಂತ. ಇನ್ನೊಂದು ಪವನಭುವ ಅಂತಂದರೆ ಗಾಳಿಯಿಂದ ಬಂದದ್ದು ಅಂತ, ಒಂದು ಗಾಳಿಯ ಮಗ ಹನುಮಂತನಿಂದ ಅಂತ. ವಾಲ್ಮೀಕೇಹೇ ಸಾಧರ್ಮ್ಯಂ ದದತಿ, ಇವು ವಾಲ್ಮೀಕಿಯ ಸಮಾನತೆಯನ್ನು ಕೊಡ್ತಾ ಇವೆ ವಾಲ್ಮೀಕಿ ರಾಮಾಯಣದ್ದು. ಯಾತಕ್ಕೆ? ಅರಹಿತ ರಾಮ ಲಕ್ಷ್ಮಣಾನಾಂ, ಅರಹಿತ ಅಂದರೆ ರಹಿತವಲ್ಲದ ಅಂದರೆ ಸಹಿತ ಅಂತ ಅರ್ಥ. ಡಬಲ್ ನೆಗೆಟಿವ್ಸ್ ಹಾಕಿ ಒಂದು ಪಾಸಿಟಿವ್ ಮಾಡಿದ್ದಾನೆ. ಅದು ಮ್ಯಾಥಮೆಟಿಕ್ಸಲ್ಲಿ ಅಷ್ಟೇ, 2 ನೆಗೆಟಿವ್ಸ್ ಮೇಕ್ ಒಂದು ಪಾಸಿಟಿವ್ ವೆಲ್ ಮಲ್ಟಿಪ್ಲಿಕೇಶನ್ ಅಂತ ಉಂಟಲ್ಲ, ಅಡಿಷನ್ನಲ್ಲ. ಅರಹಿತ ರಾಮ ಲಕ್ಷ್ಮಣಾನಾಂ, ರಾಮ ಅಂದರೆ ರಮಣಾತ್ ರಾಮ, ಲಕ್ಷ್ಮಭರಿತಂ ಇತಿ ಲಕ್ಷ್ಮಣ, ಲಕ್ಷ್ಮಣಂ ಅಂದರೆ ಹೃದಯಂಗಮವಾದದ್ದು, ಸುಂದರವಾದದ್ದು ಅಂತನ್ನುವ ತಾತ್ಪರ್ಯ ರಾಮ ಲಕ್ಷ್ಮಣ ಅನ್ನೋದಕ್ಕೆ. ಹೀಗಿತ್ತು ಅಂತ. ಎಲ್ಲೋ ಯಾವುದೋ ಪದವನ್ನು ಹೇಗೋ ತಂದು ಮಾಡ್ತಕ್ಕಂಥ ಚಮತ್ಕಾರಗಳಿಗೆ ಇವೆಲ್ಲ ನಿದರ್ಶನವಾಗುತ್ತವೆ. ಇವತ್ತೇ ಈ ಕಾವ್ಯಗಳೆಲ್ಲ ಪದ್ಯ ಬರೆಯುವವರಿಗೆ, ಭಾಷೆಯ ಸೂಕ್ಷ್ಮಗಳನ್ನು ಬಲ್ಲವರಿಗೆ, ಇಂಥವರಿಗೆ IPL 2020ನ ಕತ್ತೇನೂ ನೋಡಬಲ್ಲದು. ಯಾಕೆಂದರೆ ಚಚ್ತಾ ಇರ್ತಾರೆ, ಹೇಗೂ ನಡೆಯುತ್ತೆ. ಆದರೆ ಒಂದು ವಾರ ನಡೆಯೋ ಟೆಸ್ಟ್ ಮ್ಯಾಚನ್ನು ಕ್ರಿಕೆಟ್ ರಸಿಕರು ಮಾತ್ರ ನೋಡಬಲ್ಲರು. ಅದು ಏನು, ಯಾವ ತರಹ ಅವನು ಬೌಲ್ ಮಾಡ್ದ, ಯಾವುದು ಮಾಡಿದ್ದು, ಅದೇನು ಅವನು ಸ್ಪಿನ್ನರ್ರಾ ಅಥವಾ ಅವನು ಬಂದು ಬೌನ್ಸರ್ಗಳನ್ನೆಲ್ಲ ಹಾಕಿ ಚಚ್ಚಿ ಬಡಿತಕ್ಕಂಥ ಫಾಸ್ಟ್ ಬೌಲರ್ರಾ, ಇಲ್ಲದೆ ಇದ್ದರೆ ಅವನು ಲೆಫ್ಟ್ ಹ್ಯಾಂಡರ್ರಾ ರೈಟ್ ಹ್ಯಾಂಡರ್ರಾ, ಅದನ್ನು ಡಕ್ ಮಾಡ್ತಾನ ಹುಕ್ ಮಾಡ್ತಾನ, ಎಂಥದ್ದು ಮಾಡಿ. ನನಗೆ ಕ್ರಿಕೆಟ್ ಏನೂ ಗೊತ್ತಿಲ್ಲ, ಇದೆಲ್ಲ ಕೇಳಿರ್ತಕ್ಕಂಥದ್ದು. ನೀವು ಮತ್ತೆ ಪ್ರಶ್ನೆ ಎತ್ತಿದ್ರೆ ನಾನು ಏನು ಹೇಳಲಾರೆ. ಈ ಪದಗಳನ್ನಷ್ಟೇ ನಾನು ಬಲ್ಲೆ. ಹೇಗೆ ಮಾಘಕವಿಗೆ ಬರೀ ಪದಗಳ ಕೆಲವು ಗೊತ್ತು, ಬೇರೆ ಲೋಕಜ್ಞಾನ ಇಲ್ವೋ ಆ ತರಹ. ಏನು ಗೊತ್ತಿಲ್ಲದೆ ದೊಡ್ಡ ದೊಡ್ಡ ಕಾವ್ಯಗಳು ಬರೆದಿದ್ದಾರೆ ನಮ್ಮ ಮಹಾಕವಿಗಳು. ಆ ಯೋಗ್ಯತೆ ನನಗಿಲ್ದಿದ್ರು ಕೇಳಿರುವಂಥ ಪದಗಳನ್ನು ಇಟ್ಟುಕೊಂಡು ಜಾಡಿಸ್ತಾ ಇದ್ದೀನಿ. ಸಿಕ್ಸರ್ ಹಾ ನಹಿ ಬೋಳ್ಕತಮ್ ಸುವಿದಿತಮ್ ಕಾಟ್ನೈವ 4 ಮಿಡ್ ವಿಕೆಟ್ LBW ಇನ್ನಿಂಗ್ಸ್ ಡಿಫೀಟ್ ನಯನಯೋರ್ ಆನಂದದಂ ಸೆಂಚುರಿ ಅಂತ ಸಂಸ್ಕೃತ ಛಂದಸ್ನಲ್ಲಿ ಬರೀ ಇಂಗ್ಲೀಷ್ ಪದಗಳನ್ನು, ಕ್ರಿಕೆಟ್ ಪದಗಳು ಹಾಕಿ ಪದ್ಯವೂ ಹೇಳಿದ್ದೀನಿ. ಹೀಗೆ ಈ ರೀತಿಯಾಗಿ ಅವುಗಳನ್ನು ಆ ಮೆಚ್ಚುವ ಮನೋಧರ್ಮ ಇದ್ದವರಿಗೆ ಸಾಧ್ಯವಾಗುತ್ತದೆ. ಇಹ ಮುಹುರ್ಮುದಿತೈ ಕಲಭೈರವಃ ಪ್ರತಿದಿಶಂ ಕ್ರಿಯತೆ ಕಲಭೈರವಃ ಸ್ಫುರತಿ ಚಾನುವನಂ ಚ ಮರೀಚಯಃ ಕನಕರತ್ನ ಭುವಾಂ ಚ ಮರೀಚಯಃ. ಈ ಬೆಟ್ಟದಲ್ಲಿ ಕಲಭೈಹಿ, ಆನೆಯ ಮರಿಗಳಿಂದ, ಕಲಭೈರವಃ ಇಂಪಾದ ಭಯಾನಕವಾದ ಬೃಂಕಾರವು ಪ್ರತಿಮುಹು ಕ್ರಿಯತೆ, ಮತ್ತೆ ಮತ್ತೆ ದಿಕ್ಕು ದಿಕ್ಕಿನಲ್ಲಿ ಮೊಳಗ್ತಾ ಇರುತ್ತೆ ಮರಿಯಾನೆಗಳ ಬೃಂಕಾರ ಅಂತ. ಇಲ್ಲಿ ಕಲಭೈರವ ಅನ್ನುವ ಪದ ರಿಪೀಟ್ ಆಗುತ್ತೆ. ಕಲಭೈಹಿ ರವಃ, ಕಲಭೈರವಃ ಅಂತ ಆ ಥರ ಶಬ್ದಗಳನ್ನು ಓದ್ಕೋಬೇಕು. ಮತ್ತು ಇಲ್ಲಿ ಎಲ್ಲ ಕಡೆಯಲ್ಲೂ ಚಮರೀಚಯ, ಚಮರಿಯ ಮೃಗಗಳ ಗುಂಪು ಉಂಟು. ಇನ್ನೊಂದು ಕನಕರತ್ನ ಭುವಾಂಚ ಮರೀಚಯ, ಮರೀಚಿ ಅಂದರೆ ಕಿರಣ, ಮರೀಚಯ ಅಂದರೆ ಕಿರಣಗಳು. ಆ ಬಂಗಾರದ ಸಾನುವಿನ ಕಿರಣಗಳು ಎಲ್ಲ ಕಡೆಗೂ ಕಾಣಿಸ್ತಾ ಇವೆ ಅಂತ ಈ ರೀತಿಯಾದಂಥ ಚಮತ್ಕಾರಗಳನ್ನು ನಾವು ನೋಡಬಹುದು. ಆಮೇಲೆ ಇದು ಹಿಮಾಲಯಕ್ಕಿಂತ ಮೇಲು ಅಂತ ಒಂದು ಪದ್ಯ ಹೇಳ್ತಾನೆ. ಪ್ರಾಲೇಯ ಶೀತ ಮಚಲೇಶ್ವರಮೀಶ್ವರೋಪಿ ಸಾಂದ್ರೇಭ ಚರ್ಮ ವಸನಾವರಣೋಧಿಶೇತೆ ಸರ್ವರ್ತು ನಿರ್ವೃತಿ ಕರೇ ನಿವಸನ್ನು ಪೈತಿ ನದ್ವಂದ್ವ ದುಃಖಮಿಹ ಕಿಂಚಿದ ಕಿಂಚನೋಪಿ. ಹೀಗೆ ಬರೆದರೆ ಚೆನ್ನಾನಪ್ಪ. ಒಳ್ಳೆಯ ವಸಂತ ತಿಲಕ, ಒಳ್ಳೆಯ ತೊಡಕಿಲ್ಲದ ಶಬ್ದಶಯ್ಯೆ, ಅರ್ಥ ಚಮತ್ಕಾರವೂ ಉಂಟು. ಪ್ರಾಲೇಯ ಶೀತ ಮಚಲೇಶ್ವರಂ ಈಶ್ವರೋಪಿ, ಆ ಅನುಪ್ರಾಸ ನೋಡಿ ತುಂಬ ಚೆನ್ನಾಗಿದೆ. ಅನುಪ್ರಾಸ ಶಬ್ದಾಲಂಕಾರಗಳಲ್ಲೇ ರಾಜ ಶಬ್ದಾಲಂಕಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅರಸನ ಅಂಕೆ ಇಲ್ಲ, ದೈವದ ಕಾಟ ಇಲ್ಲ ಅಂತ ಲೀಲಾಜಾಲವಾಗಿ ಹೋಗುತ್ತೆ. ತೀರ್ಮಶ್ರೀಕಂಠೆ ಅವರು ಹೇಳ್ತಾರಲ್ಲ, ಆದಿಪ್ರಾಸ ಗರತಿ, ಅಂತ್ಯಪ್ರಾಸ ಗಣಿಕೆ, ಅನುಪ್ರಾಸ ಗೆಳತಿ ಅಂತ. ಅಂತ್ಯಪ್ರಾಸ ಮೊಳೆ ಹೊಡೆದಂಗೆ ಬಂದು ಟಣ್ 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 ಅಂತ ನಿಲ್ಲುತ್ತದೆ. ಆಗೋ ನೋಡು ಚಂದ್ರಬಿಂಬ, ತಗೋ ನೋಡು ತಾಮ್ರಚುಂಬ ಅಂತೆಲ್ಲ ಗೇಲಿ ಮಾಡ್ತಾ ಇದ್ರಲ್ಲ, ಹಾಗಿರುತ್ತೆ. ಆದಿಪ್ರಾಸ ಪಾಪ ಸಾಂಪ್ರದಾಯಿಕವಾದದ್ದು, ಇದ್ದದ್ದೇ ಗೊತ್ತಾಗೋದಿಲ್ಲ, ಹೇಗೋ ಹೋಗ್ತಾ ಇರುತ್ತೆ, ನೀಟಾಗಿರುತ್ತೆ, ಎಲಿಗೆಂಟ್. ಅನುಪ್ರಾಸ ಎಲ್ಲ ಕಡೆಯಲ್ಲೂ ಬರುತ್ತೆ, ತೊಂದರೆ ಕೊಡಲ್ಲ, ಇಟ್ ಈಸ್ ನಾಟ್ ಟೂ ಡಿಮಾಂಡಿಂಗ್, ಅಂದರೆ ಬಹಳ ಶ್ರವಣಾಭಿರಾಮವಾದದ್ದು. ಈ ಯಮಕ ಇದೆಯಲ್ಲ, ಅದು ಅತ್ತೆ ಇದ್ದಂತೆ ಅಂತ ಅನ್ಬೇಕು, ಹಿಂಸೆ ಮಾಡುತ್ತೆ ಅಂತ.
ಪ್ರಾಲೇಯ ಶೀತಮಚಲೇಶ್ವರಮೀಶ್ವರೋಪಿ ಅಚಲೇಶ್ವರಮೀಶ್ವರೋಪಿ ಸಾಂದ್ರೇಭಚರ್ಮ ವಸನಾವರಣೋಧಿಶೇತೆ ಸರ್ವರ್ತು ನಿರ್ವೃತಿ ಆ ಶಬ್ದಗಳು ನೋಡಿ. ನಿವಸನ್ನುಪೈತಿ ನಿರ್ವೃತಿಕರೇ ನಿವಸನ್ನುಪೈತಿ ನ ದ್ವಂದ್ವ ದುಃಖಮಿಹ ಕಿಂಚಿದ ಕಿಂಚನೋಪಿ. ಅಲ್ಲಿ ಶಿವ ಸರ್ವಜ್ಞನಾಗಿ ಸರ್ವೇಶ್ವರನಾಗಿ ಮಹಾದೇವನಾಗಿದ್ದರೂ ಆ ಶೈಲಾಧಿರಾಜನಾದ ಹಿಮಾಲಯದಲ್ಲಿ ಕೂತ್ಕೊಂಡು ಚಳಿಗಾಲ ಬಂದರೆ ಪಾಪ ಸಾಂದ್ರಂ ಇಭಚರ್ಮ ವಸನ ಅವನದು. ಅಂದರೆ ದಪ್ಪಗಿರ್ತಕ್ಕಂಥ ಆನೆ ಚರ್ಮ ಹೊದ್ಕೊಂಡು ಕೂತ್ಕೋತಾನೆ ಚಳಿಯಿಂದ. ಇಭಚರ್ಮ ವಸನಾವರಣ ಅಧಿಶೇತೆ ಅಲ್ಲಿರ್ತಾನೆ. ಚಳಿಗಾಲದಲ್ಲಿ ಇಲ್ಲದೇ ಇದ್ದರೆ ಆಗೋಲ್ಲ. ಆದರೆ ಈ ಪರ್ವತದಲ್ಲಿ ಅಕಿಂಚನೋಪಿ ಬಡವನಾಗಿದ್ರು, ಕಿಂಚಿತ ಕಿಂಚನೋಪಿ ಯಾವನೋ ಒಬ್ಬ ಬಡವನಾಗಿದ್ರು ನ ದ್ವಂದ್ವ ದುಃಖಂ ಕಿಂಚಿದಪಿ, ಈ ಚಳಿ ಬಿಸಿಲು ಈ ಥರ ದ್ವಂದ್ವಗಳ ದುಃಖವನ್ನು ಎಲ್ಲೂ ಪಡೆಯೋಲ್ಲ ಈ ಬೆಟ್ಟದ ಮೇಲೆ. ಯಾಕೆ? ಸರ್ವರ್ತು ನಿರ್ವೃತಿಕರೇ, ಎಲ್ಲ ಋತುಗಳು ಇಲ್ಲಿ ನೆಮ್ಮದಿಯನ್ನು ಕೊಡುವಂತೇವೆ, ಏನೂ ತೊಂದರೆ ಮಾಡೋಲ್ಲ ಅಂತ. ಈ ಮೂಲಕವಾಗಿ ಇನ್ನು 6 ಋತುಗಳನ್ನು ಒಟ್ಟಿಗೆ ವರ್ಣಿಸ್ತೀನಿ, ಎಚ್ಚರದಲ್ಲಿರಿ, ಹುಷಾರು ಅಂತ ಹೇಳ್ತಾ ಇದ್ದೇನೆ ಕವಿ. ಇಲ್ಲಿ ನೋಡಿ ಅವನ ಚಮತ್ಕಾರ. ಭಾರವಿ ಅರ್ಜುನ ಹೊರಟ ಕಾಲ ಶರತ್ಕಾಲ ಚೆನ್ನಾಗಿತ್ತು ಅಂತ ಅದನ್ನು ವರ್ಣಿಸಿದ್ರೆ, ಅವನು 1 ಋತು ವರ್ಣಿಸೋದನ್ನ ನಾನು ಒಟ್ಟಿಗೆ 6 ಋತು ವರ್ಣಿಸ್ತೀನಿ. 6 ಋತುಗಳು ಕೃಷ್ಣನ ಕಂಡು ಸಂತೋಷದಿಂದ ಬಂದಿವೆ ಈ ಬೆಟ್ಟದ ಮೇಲೆ ಅಂತ ಅದೊಂದು ಚಮತ್ಕಾರ ಮಾಡ್ತಾನೆ. ಹೀಗೆ ಉಂಟು. ಹಾಗೆ ಈ ಬೆಟ್ಟದ ಮೇಲೆ ಬಂದ ಆ ಪ್ರಕೃತಿಯ ವರ್ಣನೆಯನ್ನು ತೋರಿಸ್ತಾನೆ. ಪೃಥ್ವಿ ಅನ್ನುವ ಒಂದು ಛಂದಸ್ಸಲ್ಲಿ ವರ್ಣನೆ ಮಾಡ್ತಾನೆ. ದದದ್ಭಿರಭಿತಸ್ತಟೌ ವಿಕಚವಾರಿಜಾಂಬೂ ನದೈ ವಿನೋದಿತ ದಿನಕ್ಲಮಾಃ ಕೃತರುಚಶ್ಚ ಜಾಂಬೂ ನದೈ ನಿಷೇವ್ಯ ಮಧುಮಾಧವಾ ಸರಸಮತ್ರ ಕಾದಂಬರಂ ಹರಂತಿರತಯೇ ರಸಃ ಪ್ರಿಯತಮಾಂಗ ಕಾದಂಬರಂ. ಇಲ್ಲಿ ಮತ್ತೆ ಶಬ್ದಾಲಂಕಾರ ಮಾಡಿದ್ದಾನೆ. ಆ ಶಬ್ದಾಲಂಕಾರ ಯಾವ ರೀತಿಯಾದದ್ದು ಅಂತಂದರೆ, ಮೊದಲ ಮತ್ತು 2ನೆಯ 3ನೆಯ ಮತ್ತು 4ನೆಯ ಸಾಲುಗಳಲ್ಲಿ ಕೊನೆಯ 4 ಅಕ್ಷರಗಳು ಒಂದೇ. ಜಾಂಬೂ ನದೀಹಿ ಕಾದಂಬರಂ ಹಾಗೆ ಬರುತ್ತದೆ. ಇಲ್ಲಿ ಯಾದವರು ತಾವು ತಮ್ಮ ನೆಲೆಯನ್ನು ಮಾಡಿಕೊಂಡ್ರು. ಆ ನೆಲೆಯನ್ನು ಮಾಡಿಕೊಂಡು ಸರಸವಾದ ಕಬ್ಬಿನ ರಸಗಳನ್ನು, ಕಾದಂಬರ ಅಂತ ಅನ್ನೋದಕ್ಕೆ ಕಬ್ಬಿನ ರಸ ಅಂತ, ಕಬ್ಬಿನ ರಸದಿಂದ ಮಾಡಿದ ಹೆಂಡಕ್ಕೆ ಕಾದಂಬರಿ ಅಂತ ಹೇಳ್ತಾರೆ. ಐಕ್ಷ್ವಿ ಅಂತ ಕೂಡ ಅದನ್ನು ಹೇಳ್ತಾರೆ. ಆ ಕಬ್ಬಿನ ರಸವನ್ನು ಪಾಪ ಅಂದರೆ ಅವರು ಟೀ ಟೋಟ್ಲರ್ಸು, ಮದ್ಯಪಾಯಿಗಳೆಲ್ಲ. ಆಮೇಲೆ ಮಧುಪಾನದ ವರ್ಣನೆ ಬರುತ್ತೆ, ಅದು ಬೇರೆ ಸಂಗತಿ. ಅದನ್ನು ಕುಡ್ಕೊಂಡು ತಮ್ಮ ಪ್ರೀತಮೆಯರ ಜೊತೆಯಲ್ಲಿ ಆ ಬಂಗಾರದ ತಪ್ಪಲುಗಳ ಸೊಗಸಿನಲ್ಲಿ ಅವರು ಇದ್ದರು. ಮಾಧವ ಅಂತಂದರೆ ಯಾದವ ಅಂತಲೇ ಅರ್ಥ. ಮಧು ಅನ್ನುವಂಥವನು ಯಾದವ ಪ್ರಮುಖ. ಮತ್ತು ಮಧುಪುರಿ ಅಂತ ಮಧುರ, ಅದಕ್ಕೂ ಕೂಡ ಹೇಳ್ತಾರೆ, ಅಲ್ಲಿಗೆ ಸಂಬಂಧಪಟ್ಟವರು ಅಂತ. ಅವರು ಹಾಗೆ ಸಂತೋಷದಲ್ಲಿದ್ದರು. ಮತ್ತು ಸರ್ಗಾಂತವನ್ನು ಮಾಡ್ತಾನೆ. ಅನುಕೃತ ಶಿಖರೌಗ ಶ್ರೀಭಿರಭ್ಯಾಗತೇಸು ತ್ವಯಿ ಸರಭಸಮಭ್ಯುತ್ತಿಷ್ಠತೀವಾದ್ರಿರುಚ್ಚೈ ಧೃತಮರುದುಪ ನುನ್ನೈ ಉನ್ನಮದ್ಭಿಃ ಸಹೇಲಂ ಹಲಧರ ಪರಿಧಾನ ಶ್ಯಾಮಲೈರಂಭುವಾಹೈ. ಈಗ ದಾರುಕ ಹೇಳ್ತಾ ಇದ್ದಾರೆ, ನೋಡು ಕೃಷ್ಣ, ಈ ಬೆಟ್ಟವೇ ಸ್ಥಾವರ, ಸ್ಥಿರ, ಅಲ್ಲಾಡದೆ ಇರತಕ್ಕಂಥದ್ದು, ಅಚಲ ಅಂತಲೇ ಹೇಳ್ತಾರೆ. ಅದು ನೀನು ನಿನ್ನಂಥ ಮಹಾನುಭಾವ ಬಂದಿದ್ದಾನೆ ಅಂತ ಅದೇ ಎದ್ದು ಬಂದು ನಿನ್ನನ್ನು ಸ್ವಾಗತಿಸ್ತಾ ಅನ್ನುವಂತೆ ತೋರುತ್ತದೆ. ಅದು ಹೊದ್ದಿರೋದು ನೋಡಿದರೆ ಬಲರಾಮ ಹೊದ್ದಿರುವ ಕರಿಯ ಕಂಬಳಿಯಂತಹ ಮೇಘಗಳನ್ನು ಹೊದ್ದಿದೆ. ಅದರ ಮೈಮೇಲೆಲ್ಲ ಮರಗಳು ಬಳ್ಳಿಗಳು ಬೆಳೆದಿವೆ. ಅವುಗಳ ಗಾಳಿಗೆ ಬೀಸಲ್ಪಟ್ಟು ಹೊಯ್ದಾಡ್ತಾ ಇದ್ದಾಗ ಮೈಕೈಯನ್ನೆಲ್ಲ ಕೊಡುವುಕೊಂಡು ಕೈ ಚಾಚಿಕೊಂಡು ಮುಖವರಳಿಸಿಕೊಂಡು ನಿನ್ನನ್ನು ಸ್ವಾಗತಿಸೋಕ್ಕೆ ಪ್ರತ್ಯುತ್ಥಾನ ಮಾಡ್ತಾ ಇವೆಯೋ ಎಂಬಂತೆ ತೋರ್ತಾ ಇದೆ ಅಂತ ಒಂದು ಹೇತುತ್ಪ್ರೇಕ್ಷ ಅಲಂಕಾರ ಮಾಡ್ತಾನೆ. ತುಂಬ ಚೆನ್ನಾಗಿರತಕ್ಕಂಥ ಭಾವ. ಅಲ್ಲಿಗೆ ಈ ಸರ್ಗ ಮುಗಿಯುತ್ತದೆ. ಅದನ್ನು ಈ ಹೊತ್ತಿನ ಮುಗಿತಾಯವಾಗಿಟ್ಟುಕೊಂಡು ಮುಂದೆ ಕ್ರಮಪ್ರಾಪ್ತವಾಗಿ ಮುಂದಿನ ತಿಂಗಳು ಇದರ ಮುಂದಿನ ಸರ್ಗಗಳನ್ನು ಶರವೇಗದಲ್ಲಿ ಗಮನಿಸೋಣ. ನಮಸ್ಕಾರ, ಧನ್ಯವಾದ.